ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ಕರ್ನಾಟಕ TETಗೆ ಸಂಬಂಧಪಟ್ಟಂತೆ CTT, GP ಸ್ಟಾರ್ ಹಾಗೂ HSR ಪರೀಕ್ಷೆಗೆ ಅನುಕೂಲವಾಗುವಂತೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತ ಹೊಂದಾಣಿಕೆಯ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳನ್ನು ಕುರಿತು ಏನಪ್ಪ ಅಂದ್ರೆ ಇವತ್ತು ಡಿಸ್ಕಸ್ ಅನ್ನ ಮಾಡೋಣ. ಇದು ನಮ್ಮ TETಗೂ ಮತ್ತು GP ಸ್ಟಾರ್ ಪರೀಕ್ಷೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಟಾಪಿಕ್ ಆಗ್ತದೆ. ಯಾಕ್ರಿ ಇದು ಇಂಪಾರ್ಟೆಂಟ್ ಆದ ಟಾಪಿಕ್ ಅಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪ ಅಂದ್ರೆ ಇಲ್ಲಿವರೆಗೂ 5 ಬಾರಿ ಪ್ರಶ್ನೆಗಳು ಬಂದಿದ್ದವು. ಯಾವ ಕಾನ್ಸೆಪ್ಟ್ ಮೇಲೆ 5 ಬಾರಿ ಪ್ರಶ್ನೆಗಳು ಬಂದವ? ಹೊಂದಾಣಿಕೆಯ ತಂತ್ರಗಳು ಅಥವಾ ರಕ್ಷಣಾ ತಂತ್ರಗಳು. ಇಂಗ್ಲಿಷ್ ಒಳಗೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನಪ್ಪ ಅಂದ್ರೆ ಕರೀತಾರೆ. ಇಲ್ಲಿವರೆಗೆ 5 ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆಗಳಿದ್ದು. ಹಾಗಾಗಿ TETಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಟಾಪಿಕ್ ಏನಾಗ್ತದಪ್ಪ ಅಂದ್ರೆ ಇದು ಆಗ್ತದ. ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಸ್ ಅನ್ನ ಮಾಡ್ತೀವಿ ಅಂದ್ರೆ ರಕ್ಷಣಾ ತಂತ್ರಗಳು ಎಂದರೇನು, ಅವುಗಳ ಅರ್ಥ ಏನು, ವ್ಯಾಖ್ಯೆಗಳೇನು, ಈ ರಕ್ಷಣಾ ತಂತ್ರಗಳಲ್ಲಿ ಎಷ್ಟು ವಿಧಗಳದಾವ, ಅವು ಯಾವ ವಿಧಗಳು, ಅವುಗಳ ಅರ್ಥವೇನು, ಅದಕ್ಕೆ ಯಾವ ರೀತಿ ಎಕ್ಸಾಂಪಲ್ಗಳನ್ನ ಒಂದೊಂದಾಗಿ ಎಕ್ಸಾಂಪಲ್ಗಳನ್ನ ಸೆಟ್ ಮಾಡ್ತಾ ಏನಪ್ಪ ಅಂದ್ರೆ ಕೊನೆಯದಾಗಿ ಈ ವಿಡಿಯೋದಲ್ಲಿ ಯಾವ ವರ್ಷ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದ ಮತ್ತು ಈ ನೆಕ್ಸ್ಟ್ ಬರುವಂತ TETಗೆ ಯಾವ ರೀತಿಯಾಗಿ ನಮಗೆ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ವಿಷಯವನ್ನ ಏನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ರಕ್ಷಣಾ ತಂತ್ರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನಿಮ್ಮೊಂದಿಗೆ ಏನಪ್ಪ ಅಂದ್ರೆ ನಾನು ಡಿಸ್ಕಸ್ ಅನ್ನ ಮಾಡ್ತೀನಿ. ಇಲ್ಲಿ ನೋಡ್ರಿ, TETಗೆ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಾಗ್ತದಪ್ಪ ಅಂದ್ರೆ ಇವತ್ತು ರಕ್ಷಣಾ ತಂತ್ರಗಳಾಗ್ತವೆ. ಯಾಕೆ ಆಗ್ತದ ಅಂದ್ರೆ ಆಲ್ರೆಡಿ ನಿಮ್ಮೊಂದಿಗೆ ಏನಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀನಿ. ನೋಡ್ರಿ, ಹಾಗಾದ್ರ ಈ ರಕ್ಷಣಾ ತಂತ್ರ ಅಂದ್ರೆ ಏನು? ಬಹಳ ಸಿಂಪಲ್ ಆಗ್ಯದ ನೋಡ್ರಿ. ರಕ್ಷಣಾ ತಂತ್ರ ಅಂದ್ರ ವ್ಯಕ್ತಿಗಳು ಮಾನಸಿಕ ಘರ್ಷಣೆಗಳು, ಆಶಾಭಂಗಗಳಿಂದ ರಕ್ಷಿಸಿಕೊಳ್ಳಲು ಅಥವಾ ತಪ್ಪಿಸಿಕೊಳ್ಳಲು ಬಳಸುವ ಸಾಮಾನ್ಯ ವಿಧಾನಗಳನ್ನು ರಕ್ಷಣಾ ತಂತ್ರಗಳು ಅಥವಾ ಹೊಂದಾಣಿಕೆ ತಂತ್ರಗಳೆಂದು ಕರೆಯುತ್ತಾರೆ. ಬಹಳಷ್ಟು ಸಿಂಪಲ್ ಅದ್ ನೋಡ್ರಿ. ವ್ಯಕ್ತಿಗಳು ತಮ್ಮ ಮಾನಸಿಕ ಘರ್ಷಣೆಗಳು ಏನು ಉಂಟಾಗ್ತಾವಲ್ಲ, ತಮ್ಮಲ್ಲಿ ಉಂಟಾಗುವಂತ ಆಶಾಭಂಗಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಥವಾ ಅಲ್ಲಿ ಉಂಟಾಗಿರುವಂತ ಮಾನಸಿಕ ಘರ್ಷಣೆಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ಅಲ್ಲಿರುವಂತ ಮಾನಸಿಕ ಘರ್ಷಣೆಯಿಂದ ಎಸ್ಕೇಪ್ ಆಗೋ ಸಲುವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಏನಾಗ್ತಾರಪ್ಪ ಅಂದ್ರ ಈ ತಂತ್ರಗಳನ್ನು ಬಳಕೆ ಮಾಡ್ತಾರ. ಈ ತಂತ್ರಗಳನ್ನ ಬಳಕೆ ಮಾಡ್ತಾರ. ಅದ್ರ ಸಲುವಾಗಿ ಇವುಗಳನ್ನ ಏನಂತ ಕರಿತಾರಪ್ಪ ಅಂದ್ರ ರಕ್ಷಣಾ ತಂತ್ರಗಳಂತ ಕರೀತಾರೆ. ರಕ್ಷಣಾ ತಂತ್ರಗಳು ಇನ್ನೊಂದು ಹೆಸರು ಏನಂತ ಕೇಳಿದಾಗ ಹೊಂದಾಣಿಕೆ ತಂತ್ರಗಳು. ಯಾವ ತಂತ್ರಗಳಿವು? ಹೊಂದಾಣಿಕೆ ತಂತ್ರಗಳು. ಇವು ಯಾವ ರೀತಿ ಆಗಿದವಪ್ಪ ಅಂದ್ರ ನಮಗೆ ಗೊತ್ತಿಲ್ಲದೆ ನಾವು ಪ್ರತಿನಿತ್ಯ ಏನ್ ಮಾಡ್ತೀವಪ್ಪ ಅಂದ್ರ ಈ ರಕ್ಷಣಾ ತಂತ್ರಗಳು ಏನಪ್ಪ ಅಂದ್ರ ಬಳಕೆ ಮಾಡ್ತೀವಿ. ಈಗ ಯಾವುದೋ ಒಂದು ವಿಷಯಕ್ಕೆ ಒಬ್ಬ ಫ್ರೆಂಡ್ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಕ್ಕ ಅಣ್ಣ ತಮ್ಮ ಯಾರಿಗಾದ್ರೂ ಆಗಿರ್ಬೋದು, ಅವ್ರಿಗೆ ಏನ್ ಮಾಡ್ತೀವಿ ನಾವು ದಿನ ಒಂದಲ್ಲ ಒಂದು ರೀತಿ ಸುಳ್ಳು ಹೇಳ್ತೀವಿ. ಯಾಕೆ ಸುಳ್ಳು ಹೇಳ್ತೀವಿ? ನಮ್ಮನ್ನು ನಾವು ರಕ್ಷಣೆ ಮಾಡೋ ಸಲುವಾಗಿ. ಅಂದ್ರ ಒಬ್ಬ ವ್ಯಕ್ತಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಬಳಸಲಾಗುವ ತಂತ್ರಗಳನ್ನೇ ನಾವೇನಂತ ಕರಿಬಹುದಪ್ಪ ಅಂದ್ರ ರಕ್ಷಣಾ ತಂತ್ರಗಳಂತ ಕರಿಬಹುದು. ಈ ರಕ್ಷಣಾ ತಂತ್ರಗಳನ್ನು ಬಳಕೆ ಮಾಡೋದ್ರಿಂದ ವ್ಯಕ್ತಿಗೆ ಏನಾಗ್ತದಪ್ಪ ಅಂದ್ರ ಆಶಾಭಂಗಕ್ಕೆ ಒಳಗೆ ಏನಾಗಿರ್ತಾನಲ್ಲ ಅದರಿಂದ ಆತ ಏನ್ ಮಾಡ್ಬೋದಪ್ಪ ಅಂದ್ರ ಹೊರ ಬರ್ಬೋದು. ತನ್ನ ಮಾನಸಿಕ ಘರ್ಷಣೆಗಳನ್ನ ಆತ ಏನ್ ಮಾಡ್ಬೋದಪ್ಪ ಅಂದ್ರ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಮಾನಸಿಕ ಉದ್ವೇಗ ಏನಾಗ್ತದಪ್ಪ ಅಂದ್ರ ಆತನಲ್ಲಿ ಕಡಿಮೆ ಆಗ್ತದ. ಅದ್ರ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ರಕ್ಷಣಾ ತಂತ್ರಗಳನ್ನು ಬಳಕೆ ಮಾಡ್ತಾನ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ವ್ಯಕ್ತಿ ತನ್ನ ಆತ್ಮಾಭಿಮಾನವನ್ನು ಉಳಿಸಿಕೊಳ್ಳಲು ಬಳಕೆ ಮಾಡುವಂತ ತಂತ್ರಗಳಿಗೂ ನಾವ್ ಏನಂತ ಕರಿಬಹುದು ಅಂದ್ರ ರಕ್ಷಣಾ ತಂತ್ರಗಳನ್ನ ಕರಿಬಹುದು. ತನ್ನ ಸ್ವ ಪ್ರತಿಷ್ಠೆನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಹೆಚ್ಚಿಗೆ ಮಾಡ್ಕೊಳ್ತಾನ. ತಮ್ಮ ಆತ್ಮಾಭಿಮಾನವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಆತ ಹೆಚ್ಚಿಗೆ ಮಾಡ್ಕೊಳ್ತಾನ. ಸುಳ್ಳು ಹೇಳೋದ್ರ ಮೂಲಕ ತನಗ ತಾನೇ ಮೋಸ ಮಾಡಿಕೊಳ್ಳೋದ್ರ ಮೂಲಕ ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಆತ್ಮಾಭಿಮಾನವನ್ನು ಹೆಚ್ಚಿಗೆ ಮಾಡ್ಕೊಳ್ತಾನ. ಇವುಗಳನ್ನೇ ನಾವ್ ಏನಂತೀವಿ ಅಂದ್ರ ರಕ್ಷಣಾ ತಂತ್ರಗಳಂತ ಕರಿತೀವಿ. ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಅದು ಒಂದ್ ಡೆಫಿನಿಷನ್ಗಳದವ, ಒಂದೊಂದಾಗಿ ಅಧ್ಯಯನ ಮಾಡ್ಕೊಂತ ನೋಡ್ರಿ. ಅಡಚಣೆಗಳನ್ನು ಹೋಗಲಾಡಿಸುವ, ಗುರಿಗಳನ್ನು ತಲುಪುವ, ಪ್ರೇರಣೆಗಳಿಗೆ ತೃಪ್ತಿಯನ್ನು ನೀಡುವ, ಆಶಾಭಂಗದಿಂದ ಹೊರತರುವ ಮತ್ತು ಸಮತೋಲನ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ನೆರವಾಗುವ ಯಾವುದೇ ಸ್ವಾಭಾವಿಕ ವಿಧಾನವನ್ನೇ ಹೊಂದಾಣಿಕೆ ತಂತ್ರ ಅಥವಾ ರಕ್ಷಣಾ ತಂತ್ರಗಳೆಂದು ಕರೆಯುತ್ತಾರೆ. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಅಡಚಣೆಗಳನ್ನು ಹೋಗಲಾಡಿಸುವುದು, ತಾನು ಹಾಕಿಕೊಂಡಿರುವ ಗುರಿಗಳನ್ನು ತಲುಪುವ ಸಲುವಾಗಿ, ತಾನು ತೃಪ್ತಿಪಡಿಸಿಕೊಳ್ಳುವ ಸಲುವಾಗಿ ಅಥವಾ ತನ್ನಲ್ಲಿರುವಂತಹ ಆಶಾಭಂಗದಿಂದ ಹೊರಬರುವ ಸಲುವಾಗಿ, ತನ್ನ ಆರೋಗ್ಯದ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಕಾಪಾಡುವ ಸಲುವಾಗಿ ವ್ಯಕ್ತಿ ಸಾಮಾನ್ಯವಾಗಿ ಬಳಸುವಂತ ಸ್ವಾಭಾವಿಕ ವಿಧಾನಗಳನ್ನೇ ನಾವೇನಂತ ಕರಿತೇವೆ ಅಂದ್ರ
ರಕ್ಷಣಾ ತಂತ್ರಗಳು ಅಥವಾ ಹೊಂದಾಣಿಕೆ ತಂತ್ರಗಳಂತ ಏನಪ್ಪಾ ಅಂದ್ರ ಕರಿತೀವಿ. ಏನಂತ ಕರಿತೀವಿ ಅವುಗಳನ್ನ? ಹೊಂದಾಣಿಕೆ ತಂತ್ರ ಮತ್ತು ರಕ್ಷಣಾ ತಂತ್ರಗಳಂತ ಏನಪ್ಪಾ ಅಂದ್ರ ಕರಿತೀವಿ. ಸಾಮಾನ್ಯವಾಗಿ ಇಲ್ಲಿ ಮನೋವಿಜ್ಞಾನಿಗಳು ಏನ್ ಮಾಡಿದಾರಪ್ಪ ಅಂದ್ರ ಒಂದು 3 ತಂತ್ರಗಳು, ಜನಸಾಮಾನ್ಯರು ಎಲ್ಲಾ ಬಳಸುವಂತ ತಂತ್ರಗಳನ್ನ ಏನಪ್ಪಾ ಅಂದ್ರ ಅದರಲ್ಲಿ 3 ತಂತ್ರಗಳನ್ನ ನಮ್ಗೆ ಏನ್ ಮಾಡಿದಾರಪ್ಪ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿ ಸಲ 5 ಟಿಟಿಗೆ ಏನ್ ಮಾಡಿದವಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದ್ದಾವ. ಇದನ್ನ ಸಾಮಾನ್ಯ ಆಗ್ತದ ನಮಗ? ಈ ವಿಡಿಯೋ ಒಂದ್ಸಲ ನೋಡ್ಬಿಟ್ರೆ ಸಾಕು, ನಿಮ್ಗೆ ಒಂದು ಅಂಕ ಆರಾಮಾಗಿ ಏನಾಗ್ತದಪ್ಪ ಅಂದ್ರ ಸಿಗ್ತದ. ಸಾಮಾನ್ಯವಾಗಿ ಸುಮ್ಮನೆ ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ನೋಡಿ, ತಿಳ್ಕೊಂಬಿಡ್ರಿ. ರಕ್ಷಣಾ ತಂತ್ರ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲು ತನ್ನದಾದ ತಂತ್ರಗಳನ್ನು ಬಳಕೆ ಮಾಡ್ತಾನೆ. ಅವುಗಳನ್ನೇ ನಾವು ಏನಂತೀವಿ ಅಂದ್ರೆ ರಕ್ಷಣಾ ತಂತ್ರ. ತನ್ನ ಸ್ವಾಭಿಮಾನ ಆಗಿರ್ಬೋದು, ಗೌರವ ಆಗಿರ್ಬೋದು, ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ವ್ಯಕ್ತಿ ಬಳಸುವಂತ ತಂತ್ರಗಳನ್ನ ಏನಾಗಿರ್ತವೆ ಅಂದ್ರೆ ರಕ್ಷಣಾ ತಂತ್ರ ಆಗಿರ್ತವೆ. ಸಾಕ್ರಿ ಇಷ್ಟು? ರಕ್ಷಣಾ ತಂತ್ರ ಅಂದ್ರೆ ಎಷ್ಟೊಂದು ಸಾಕಲ್ಲ, ಆರಾಮಾಗಿ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ಈಗ ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ ನೋಡ್ರಿ. ಯಾರಪ್ಪ ಅಂದ್ರ ಜೇಮ್ಸ್ ಡ್ರೀಮ್ ಅನ್ನೋರೊಂದು ವ್ಯಾಖ್ಯಾನ ಹೇಳಿದ್ದಾರೆ ನೋಡ್ರಿ. ವ್ಯಕ್ತಿಗಳಲ್ಲಿ ಆಗಾಗ್ಗೆ ಕಂಡುಬರುವ ದೈಹಿಕ ಮಾನಸಿಕವಾದ ನೋವಿನ ಸನ್ನಿವೇಶಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ಅಳವಡಿಸಿಕೊಂಡಿರುವ ಅನೈಚ್ಛಿಕ ಮತ್ತು ಪ್ರಜ್ಞಾನುರಹಿತ ಕ್ರಮಗಳನ್ನೇ ರಕ್ಷಣಾ ತಂತ್ರಗಳು ಎನ್ನುತ್ತಾರೆ. ನೋಡ್ರಿ, ವ್ಯಕ್ತಿಗಳಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಆಗಾಗ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ದೈಹಿಕವಾಗಿರ್ಬೋದು, ಮಾನಸಿಕ ನೋವಿನ ಸಂಗತಿಗಳು, ಸನ್ನಿವೇಶಗಳು ನಮ್ಮಲ್ಲಿ ಉಂಟಾಗ್ತವ. ಅವುಗಳನ್ನ ನಾವು ರಕ್ಷಿಸಿಕೊಳ್ಳಬೇಕು. ಅವುಗಳಿಂದ ನಾವು ಏನಪ್ಪಾ ಅಂದ್ರೆ ರಕ್ಷಿಸಿಕೊಳ್ಬೇಕು. ಅವಾಗ ಅನೈಚ್ಛಿಕ ಮತ್ತು ಪ್ರಜ್ಞಾನುರಹಿತವಾಗಿ ಏನು ಕ್ರಮಗಳನ್ನು ಅನುಸರಿಸ್ತೀವಲ್ಲ ಅವುಗಳನ್ನೇ ರಕ್ಷಣಾ ತಂತ್ರ ಅಂತ ಕರೀತಾರ. ಯಾರು ಕರೀತಾರ? ಜೇಮ್ಸ್ ಡ್ರೀಮ್ಸ್ ಅವರು ಏನಪ್ಪಾ ಅಂದ್ರೆ ಕರೀತಾರ. ನೆಕ್ಸ್ಟ್ ನೋಡ್ರಿ, 2ನೇ ನೋಡ್ರಿ, H.W. ಬರ್ನಾರ್ಡ್ ಅವ್ರ ಪ್ರಕಾರ ಬಹಳ ಇಂಪಾರ್ಟೆಂಟ್. ಈ ವ್ಯಕ್ತಿ ಸ್ಟೇಟ್ಮೆಂಟ್ಗಳು ಏನಪ್ಪಾ ಅಂದ್ರೆ ಆಲ್ರೆಡಿ ಎಕ್ಸಾಮ್ ಬಂದಿದ್ದಾವ. ಒಂದ್ಸಲ ಏನಪ್ಪಾ ಅಂದ್ರೆ ಕೇರ್ಫುಲ್ ಆಗಿ ನೋಡ್ಕೊಂಡ್ಬಿಡ್ರಿ. ವ್ಯಕ್ತಿಯು ತನ್ನ ಅಭಿಪ್ರೇರಣೆಗಳನ್ನು ತೃಪ್ತಿಪಡಿಸಿಕೊಳ್ಳಲು, ತನ್ನ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡಲು ಬಳಸಿಕೊಂಡಿರುವ ಅಭ್ಯಾಸಗಳೇ ರಕ್ಷಣಾ ತಂತ್ರಗಳು. ನೋಡ್ರಿ, ವ್ಯಕ್ತಿ ತನ್ನ ಅಭಿಪ್ರೇರಣೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ತನ್ನ ಆಂತರಿಕ ಬಿಕ್ಕಟ್ಟನ್ನು ಏನ್ ಮಾಡ್ತಾನ ಆತ? ಪರಿಹರಿಸಿಕೊಳ್ಳುತ್ತಾನ. ಆಗ ಅದು ಏನ ತನ್ನ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲು ಹಾಕಿಕೊಂಡಿರುವ ಮಾರ್ಗಗಳೇನದಲ್ಲ, ಅಭ್ಯಾಸಗಳೇನದಲ್ಲ, ಅವುಗಳನ್ನೇ ಏನಪ್ಪಾ ಅಂದ್ರ ರಕ್ಷಣಾ ತಂತ್ರಗಳಂತ ಏನಪ್ಪಾ ಅಂದ್ರ ಕರೀತಾರೆ. ಯಾರು ಕರೀತಾರೆ ಇದನ್ನ? H.W. ಬರ್ನಾರ್ಡ್ ಅವರು ಏನಪ್ಪಾ ಅಂದ್ರ ಕರೀತಾರ. ಇನ್ನ ರಕ್ಷಣಾ ತಂತ್ರಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳು ಬರ್ತಾವ ಅಂದ್ರ 3 ವಿಧಗಳು ಬರ್ತಾವ. ಬಹಳ ಇಂಪಾರ್ಟೆಂಟ್ ಆಗ್ತಾವ 3 ವಿಧಗಳು. ಮತ್ತೆ ಅರ್ಧಾಗ ಏನಪ್ಪಾ ಅಂದ್ರ ಸಬ್ ಪಾಯಿಂಟರ್ಸ್ ಗಳು ಬರ್ತಾವ. ಅವಳು ಒಂದೊಂದಾಗಿ ಎಕ್ಸಾಂಪಲ್ ಸಹಿತ ಏನಪ್ಪಾ ಅಂದ್ರೆ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಒಂದೇ ನೋಡ್ರಿ, ರಕ್ಷಣಾ ತಂತ್ರಗಳಲ್ಲಿ ಎಷ್ಟು ವಿಧಗಳು ಬರ್ತಾವ? 3 ವಿಧಗಳು ಬರ್ತಾವ. ಎಷ್ಟು ಬರ್ತಾವ? 3 ವಿಧಗಳು ಬರ್ತಾವ. ಅದರಲ್ಲಿ ಒಂದೇ ನೋಡ್ರಿ, ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು. 2ನೇದ್ದು ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರ. 3ನೇದ್ದು ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು. ನೋಡ್ರಿ, ಇದಾಗ ಹೊಂದಾಣಿಕೆ ತಂತ್ರಗಳ ಲಕ್ಷಣಗಳ ನೋಡ್ರಿ. ಅಂದ್ರೆ ಯಾವ ರೀತಿಯಾಗಿ ಲಕ್ಷಣಗಳು ಹೊಂದಿರ್ತಾವ ಅನ್ನೋದು ನೋಡ್ರಿ. ಹೊಂದಾಣಿಕಾ ತಂತ್ರಗಳು ಎಲ್ಲಾ ವ್ಯಕ್ತಿಗಳು ಬಳಸುವ ಅಂತ ತಂತ್ರಗಳಾಗಿವೆ. ಎಲ್ಲಾ ತಂತ್ರಗಳನ್ನು ವ್ಯಕ್ತಿಯ ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ತೊಂದರೆಗಳಿಂದ ರಕ್ಷಿಸಿಕೊಳ್ಳಲು ಬಳಸುವವರು ವ್ಯಕ್ತಿಗಳನ್ನು ರಕ್ಷಣಾ ತಂತ್ರಗಳ ಉದ್ವೇಗ ಮತ್ತು ಆಶಾಭಂಗಗಳಿಂದ ರಕ್ಷಿಸುತ್ತವೆ. ನೋಡ್ರಿ, ಈ ರಕ್ಷಣಾ ತಂತ್ರಗಳು ಏನದವಲ್ಲ ಇವುಗಳನ್ನ ಎಲ್ಲಾ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರ. ನಾನು ಬಳಸ್ತೀನಿ, ನೀವು ಬಳಸ್ತೀರಿ, ಎಲ್ಲರೂ. ಒಂದು ಸಣ್ಣ ಹುಡುಗನು ಸಹ ಏನಾಗ್ತದಪ್ಪ ಅಂದ್ರೆ ಈ ರಕ್ಷಣಾ ತಂತ್ರಗಳನ್ನ ಆತ ಬಳಸ್ತಾನ. ಯಾಕೆ ಇವು ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡ್ತಾರೆ? ನಾವು ಮೊದಲೇ ಹೇಳಿಬಿಟ್ಟಿದ್ದೀನಿ ನಿಮಗ. ವ್ಯಕ್ತಿಯು ತನ್ನ ಆತ್ಮಾಭಿಮಾನವನ್ನು ರಕ್ಷಿಸಿಕೊಳ್ಳಲು, ತಾನು ಸಿಲುಕಿಕೊಂಡಿರುವ ತೊಂದರೆಗಳಿಂದ ದೂರ ಬರಲು, ತನ್ನ ಸಿಲುಕಿಕೊಂಡಿರುವ ತೊಂದರೆಗಳಿಂದ ರಕ್ಷಿಸಿಕೊಳ್ಳಲು ಆತ ಏನ್ ಮಾಡ್ತಾನಪ್ಪ ಅಂದ್ರ ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡ್ತಾನ. ಈ ರಕ್ಷಣಾ ತಂತ್ರಗಳ ಬಳಕೆ ಮಾಡ್ರಂದ್ರೆ ವ್ಯಕ್ತಿಗೆ ಏನ್ ಲಾಭ ಆಗ್ತದ? ಏನ್ ಲಾಭ ಆಗ್ತದ ಅಂದ್ರ ಆತನಲ್ಲಿ ಉಂಟಾಗಿರುವಂತ ಮಾನಸಿಕ ಉದ್ವೇಗ ಏನದಲ್ಲ, ಆಶಾಭಂಗ ಏನದಲ್ಲ, ಅದರಿಂದ ಆತ ಏನ್ ಮಾಡ್ತಾನಪ್ಪ ಅಂದ್ರ ರಕ್ಷಣೆ ಪಡಿತಾನ. ಏನ್ ಪಡಿತಾನ ಆತ? ರಕ್ಷಣೆ ಪಡಿತಾನ. ನೆಕ್ಸ್ಟ್ ನೋಡ್ರಿ, 2ನೇ ಲಕ್ಷಣ ಏನಿದೆ? ಅಪಾಯ ಯಾವಾಗಲೂ ವ್ಯಕ್ತಿಯಲ್ಲೇ ಕಂಡು ಬರುತ್ತದೆ. ಅವನು ತನ್ನದೇ ಆದ ಪ್ರೇರಕಗಳಿಗೆ ಎದುರುತ್ತಾನೆ. ಅವರು
ಭಯ ಮತ್ತು ತೊಂದರೆಗಳು ರಕ್ಷಣಾ ತಂತ್ರಗಳಲ್ಲಿ ಬಳಕೆಗಳಲ್ಲಿ ಕಂಡು ಬರುತ್ತವೆ. ಏನಾದರೂ ಸಮಸ್ಯೆ ಆಗಿದ್ದ ಅಂದ್ರೆ ಅದಕ್ಕೆ ಕಾರಣ ಯಾರಾಗ್ತಾನಪ್ಪ ಅಂದ್ರೆ ವ್ಯಕ್ತಿನ ಆಗ್ತಾನ. ಸಮಸ್ಯೆ ಯಾರಲ್ಲಿ ಹುಟ್ಟುತ್ತದಂದ್ರೆ ವ್ಯಕ್ತಿಯಲ್ಲೇ ಹುಟ್ಟುತ್ತದ. ಅದರಿಂದ ಆತ ತನ್ನನ್ನು ಏನಪ್ಪಾ ಅಂದ್ರ ರಕ್ಷಿಸಿಕೊಳ್ಳಲು ಆತ ಏನ್ ಮಾಡ್ತಾನಪ್ಪ ಅಂದ್ರ ರಕ್ಷಣಾ ತಂತ್ರಗಳನ್ನು ಬಳಕೆ ಮಾಡ್ತಾನ. ಅಂದ್ರ ತನ್ನಲ್ಲಿರುವಂತ ಭಯ ಆಗಿರ್ಬೋದು, ತೊಂದರೆಗಳಾಗಿರ್ಬೋದು, ಅವುಗಳನ್ನ ದೂರ ಸರಿಬೇಕು, ಅವುಗಳಿಗೆ ಆತ ಎದುರುತ್ತಿರ್ತಾನ. ಅದ್ರ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ರಕ್ಷಣಾ ತಂತ್ರಗಳನ್ನು ಬಳಕೆ ಮಾಡ್ತಾನ. ನೆಕ್ಸ್ಟ್ ನೋಡ್ರಿ 3ನೇ ಪಾಯಿಂಟ್. ನಮ್ಮ ವ್ಯಕ್ತಿತ್ವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಮ್ಮ ವರ್ತನೆಯ ನೈಜವಾದ ಕಾರಣವನ್ನು ಮರೆಮಾಚುತ್ತವೆ ಅಥವಾ ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅದ. ಇದು ಎಲ್ಲರಿಗೂ ನಮ್ಗೆ ಏನಾಗ್ತದಪ್ಪ ಅಂದ್ರ ಹೊಂದಾಣಿಕೆ ಆಗ್ತದ. ನಮ್ಗೆಲ್ಲರಿಗೂ ಇದು ಏನಪ್ಪಾ ಅಂದ್ರೆ ಈ ವ್ಯಾಖ್ಯೆ ಸೂಟೇಬಲ್ ಆಗ್ತದ. ನಮ್ಮ ವ್ಯಕ್ತಿತ್ವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಮ್ಮ ವರ್ತನೆ ನೈಜವಾದ ಕಾರಣಗಳನ್ನು ನಾವು ಮರೆಮಾಚ್ತೀವಿ. ನಮ್ಮ ನೈಜವಾದ ವರ್ತನೆ ಅವನ್ನ ಏನ್ ಮಾಡ್ತೀವಿ ನಾವು ಮರೆಮಾಚ್ತೀವಿ. ನಮ್ಮಿಂದ ನಾವು ಏನ್ ಬಂದ್ರೆ ಮರೆಮಾಚಿ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ. ಅವನು ಒಪ್ಪಿಕೊಳ್ಳುವುದಿಲ್ಲ. ಅವನೇನ್ ಮಾಡೋದಿಲ್ಲ, ನಾವು ಒಪ್ಪಿಕೊಳ್ಳುವುದಿಲ್ಲ. ಈ ನೋಡು, ನಾವೆಲ್ಲರೂ ಏನ್ ಮಾಡ್ತೀವಪ್ಪ ಅಂದ್ರೆ ಸತ್ಯವನ್ನೇ ಹೇಳ್ಬೇಕಂತ ಹೇಳ್ತೀವಿ. ಆದ್ರ ಸತ್ಯ ಹೇಳ್ತೀವ ನಾವು? ಒಮ್ಮೆ ನಿಮ್ಮನ್ನ ನೀವು ಮಾಡ್ಕೋರಿ. ಏನ್ ಮಾಡ್ರಪ್ಪ ಅಂದ್ರೆ ಬೆಳಿಗ್ಗೆ ಏನಪ್ಪಾ ಅಂದ್ರೆ ಎದ್ದ ತಕ್ಷಣ ಒಂದ್ ನೋಟ್ಬುಕ್ ತಗೋರಿ. ಅದ್ರೊಳಗೆ ಬರೀದು ಫಸ್ಟ್ಗೆ ನಾನು ಸತ್ಯವನ್ನೇ ನುಡಿಯುತ್ತೇನೆ, ಇವತ್ತಿಂದ ನಾನು ಸತ್ಯವನ್ನೇ ಮಾತಾಡ್ತೀನಿ ಅಂತ ಏನ್ ಬಂದ್ರೆ ಬರೆದ್ ಬಿಡ್ರಿ. ಆಮೇಲೆ ನೀವು ಆ ದಿನ ಎಷ್ಟು ಸತ್ಯಗಳನ್ನ ಒಂದೊಂದಾಗಿ ಪಟ್ಟಿ ಬರ್ಕೊಂತ ಹೋಗ್ಬಿಡ್ರಿ. ಎಷ್ಟು ಸುಳ್ಳು ಹೇಳ್ತೀರಿ ಒಂದ್ ಕಡೆ ಬರೀರಿ, ಎಷ್ಟು ಸತ್ಯ ಹೇಳ್ತೀರಿ ಒಂದ್ ಕಡೆ ಬರೀರಿ. ಅವಾಗ ಸತ್ಯಕ್ಕಿಂತ ಏನಾಗಿರ್ತದಪ್ಪ ಅಂದ್ರೆ ಸುಳ್ಳಿನ ಪಟ್ಟಿನೇ ಜಾಸ್ತಿ ಆಗಿಬಿಟ್ಟಿರ್ತದ. ಅದರಲ್ಲಿ ಮೊದಲನೇ ಏನ್ ಮಾಡಿರ್ತಾರಪ್ಪ ಸುಳ್ಳು ಬರೆದು ಬಿಟ್ಟಿರ್ತೀವಿ. ನಾವು ಸತ್ಯವನ್ನೇ ನುಡಿಯುತ್ತೇನೆ ಅಂತ ಏನ್ ಬಂದು ಬರೆದು ಬಿಟ್ಟಿರ್ತೀರಿ. ಅದೇ ಏನಾಗಿರ್ತದ, ಸುಳ್ಳಾಗಿರ್ತದೆ. ಯಾಕಂದ್ರ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಏನ್ ಮಾಡ್ತೀವಪ್ಪ ಅಂದ್ರೆ ಇಂಥ ತಂತ್ರಗಳನ್ನ ನಾವು ಬಳಕೆ ಮಾಡ್ತೀವಿ. ಕೆಲವೊಮ್ಮೆ ಸತ್ಯವನ್ನ ನೈಜವಾದ ಕಾರಣವನ್ನು ವ್ಯಕ್ತಪಡಿಸೋದ್ರಿಂದ ನಮಗ್ ಮುಜುಗರ ಆಗ್ತದ, ನಮಗ್ ಅಸಹ್ಯ ಆಗ್ತದ. ಅದ್ರ ಸಲುವಾಗಿ ಇವುಗಳನ್ನ ಏನಪ್ಪಾ ಅಂದ್ರ ಮುಚ್ಚಿಡ್ತೀವಿ. ನಾವು ಕೆಲವೊಂದಿಷ್ಟು ವಿಷಯಗಳನ್ನ ನಮ್ಮಿಂದ ಏನಾಗ್ತೀವಪ್ಪ ಅಂದ್ರ ಮುಚ್ಚಿಡ್ತೀವಿ. ಜನರಿಂದ ನಾವ್ ಏನಪ್ಪಾ ಅಂದ್ರ ಮುಚ್ಚಿಡ್ತೀವಿ. ಎದ್ರ ಸಲುವಾಗಿ ಇವುಗಳನ್ನ ಮುಚ್ಚಿಡ್ತೀವಪ್ಪ ಅಂದ್ರ ನಮ್ಮ ವ್ಯಕ್ತಿತ್ವದ ಸಮತೋಲನವನ್ನು ಕಾಪಾಡುವ ಸಲುವಾಗಿ ನಾವುಗಳನ್ನ ಏನಪ್ಪಾ ಅಂದ್ರ ಮರೆ ಮಾಚ್ತೀವಿ. ಅವುಗಳನ್ನ ಒಪ್ಪಿಕೊಳ್ಳೋದಿಲ್ಲ ನಾವು. ಈಗ ಒಬ್ಬ ಪೊಲೀಸ್ ಅದನ, ಒಬ್ಬ ಕಳ್ಳ ಅದನ ಅಂತ ತಿಳ್ಕೊರಿ. ಕಳ್ಳ ಪೊಲೀಸ್ ಕೇಳ್ತಾನ, ಯಾಕೆ ಕಳುವು ಮಾಡಿವ ಅಂತ ಕೇಳ್ತಾನ. ಆಗ ಮತ್ತೆ ಕಳ್ಳ ಹೇಳ್ತಾನ, ಇಲ್ರಿ ನಾ ಕಳುವು ಮಾಡಿಲ್ಲ ಅಂತಾನೆ. ಮತ್ತದು ನಿನ್ ಕೈ ಸಿಕ್ಕದಲ್ಲ, ನನಗ್ ಗೊತ್ತಿಲ್ರಿ ಅದು. ಈ ರೀತಿ ಏನಾಗ್ತದಪ್ಪ ಅಂದ್ರ ನೈಜವಾದ ಕಾರಣಗಳನ್ನು ನಮ್ಮಿಂದ ನಾವು ಏನಾಗ್ತವಪ್ಪ ಅಂದ್ರ ಮುಚ್ಚಿಡ್ತೀವಿ. ನೆಕ್ಸ್ಟ್ 4ನೇ ಪಾಯಿಂಟ್. ಎಲ್ಲಾ ಹೊಂದಾಣಿಕೆ ತಂತ್ರಗಳು ಬಳಕೆಯಲ್ಲೂ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ನೈಜತೆಯನ್ನು ತಿರುಚುತ್ತಾನೆ. ನೋಡ್ರಿ, ಎಲ್ಲಾ ಹೊಂದಾಣಿಕೆ ತಂತ್ರಗಳಲ್ಲಿ ಒಂದಲ್ಲ ಒಂದು ರೀತಿ ಏನ್ ಮಾಡ್ತಾನಪ್ಪ ಅಂದ್ರ ವ್ಯಕ್ತಿ ಸತ್ಯವನ್ನ ಏನ್ ಮಾಡ್ತಾನ, ಮುಚ್ಚಿಡ್ತಾನ. ನೈಜತೆಯನ್ನ ಏನಾಗ್ತಾನಪ್ಪ ಅಂದ್ರ ಆತ ಮುಚ್ಚಿಡ್ತಾನ. ನೆಕ್ಸ್ಟ್ 5ನೇ ಪಾಯಿಂಟ್ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇದ್ರೊಳಗ ಒಮ್ಮೆ ನಮಗೆ ಸ್ಟೇಟ್ಮೆಂಟ್ ವೈಸ್ ಏನಾದ್ರೂ ಕ್ವಶನ್ಸ್ಗಳು ಬಂದ್ರೆ ಏನಾಗ್ತದಪ್ಪ ಅಂದ್ರ ಕೆಲವೊಂದಿಷ್ಟು ಲೈನ್ಗಳು ಇದರಲ್ಲೇ ಬರ್ಬೋದು. ಅಷ್ಟೊಂದು ಇಂಪಾರ್ಟೆಂಟ್ ಆದ ಲೈನ್ ಆಗ್ತದ. 5ನೇ ಕ್ಯಾರೆಕ್ಟರ್ ನೋಡ್ರಿ ಏನಿದ, ರಕ್ಷಣಾ ತಂತ್ರಗಳು ಧನಾತ್ಮಕ ಋಣಾತ್ಮಕ ಲಕ್ಷಣಗಳನ್ನು ಒಳಗೊಂಡಿವೆ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಇದೆ. ರಕ್ಷಣಾ ತಂತ್ರಗಳು ಏನಾಗ್ಯಾವ, ಧನಾತ್ಮಕನೂ ಆಗ್ಯಾವ. ನೆಕ್ಸ್ಟ್ ಏನಾಗಿದವಪ್ಪ ಅಂದ್ರ ಋಣಾತ್ಮಕನೂ ಆಗ್ಯಾವ. ಪಾಸಿಟಿವ್ ಅದಾವ, ನೆಕ್ಸ್ಟ್ ನೆಗೆಟಿವ್ ಅದಾವ. ರಕ್ಷಣಾ ತಂತ್ರಗಳು ಏನದಾವ, ನೆಗೆಟಿವ್ ಅದಾವ, ಪಾಸಿಟಿವ್ ಅದಾವ. ನೆಕ್ಸ್ಟ್ ನೋಡ್ರಿ, ವ್ಯಕ್ತಿಯ ಆತ್ಮಾಭಿಮಾನವನ್ನು ಕಾಪಾಡುವುದು ಹೆಚ್ಚಿಸುವುದು ಧನಾತ್ಮಕ ಲಕ್ಷಣವಾದರೆ ನೈಜ ಅಥವಾ ಕಲ್ಪನಾತ್ಮಕ ವೈಯಕ್ತಿಕ ಸೋಲು ಮತ್ತು ಅಡಚಣೆಗಳನ್ನು ತಡೆಗಟ್ಟುವಂತ ಋಣಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ನೋಡ್ರಿ, ನಮ್ಮಂದ್ರ ಒಬ್ಬ ವ್ಯಕ್ತಿಯ ಆತ್ಮಾಭಿಮಾನವನ್ನು ಕಾಪಾಡೋದಾಗಿರ್ಬೋದು, ಹೆಚ್ಚಿಸುವುದಾಗಿರ್ಬೋದು, ಇದು ಎಲ್ಲವೂ ಏನಾಗಿದಪ್ಪ ಅಂದ್ರ ಪಾಸಿಟಿವ್ ಏನಾಗಿದಪ್ಪ ಅಂದ್ರ ಡಿಫೆನ್ಸ್ ಮೆಕ್ಯಾನಿಸಮ್ ಆಗ್ಯದ. ಅದು ಧನಾತ್ಮಕ ಲಕ್ಷಣವಾಗ್ಯದ. ಅದೇ ಒಬ್ಬ ವ್ಯಕ್ತಿಯ ನೈಜ ಅಥವಾ ಕಲ್ಪನಾತ್ಮಕ ವೈಯಕ್ತಿಕ ಸೋಲುಗಳು ಅಡಚಣೆಗಳನ್ನು ತಡೆಗಟ್ಟುವಂತದಿತ್ತಂದ್ರ ಅದು ಏನಾಗ್ತದ, ಋಣಾತ್ಮಕ ಅಂಶ ಆಗ್ತದ. ಸತ್ಯವನ್ನು ಅಂದ್ರೆ ಯಾವುದೇ ಒಂದು ಸತ್ಯವನ್ನು ಆತ ಮುಚ್ಚಿಟ್ಟಂದ್ರೆ ಋಣಾತ್ಮಕ ಇರ್ತದ. ವ್ಯಕ್ತಿ ಒಂದು ಸುಳ್ಳು ಹೇಳುವುದರಿಂದ ವ್ಯಕ್ತಿಯ ಆತ್ಮಾಭಿಮಾನ ಹೆಚ್ಚಾಗ್ತದ, ಅವನ ಗೌರವ ಘನತೆಯನ್ನ ಕಾಪಾಡ್ತದಪ್ಪ ಅಂದ್ರೆ ಅದು ಏನಾಗ್ತದ, ಅದು ಧನಾತ್ಮಕ ಲಕ್ಷಣ ಆಗ್ತದೆ.
ಏನಾಗ್ತದ, ಅದು ಧನಾತ್ಮಕ ಲಕ್ಷಣ ಆಗ್ತದೆ. ಈಗ ಕೆಲವು ಏನಪ್ಪಾ ಅಂದ್ರೆ ರಕ್ಷಣಾ ತಂತ್ರಗಳ ಕೊಟ್ಟಿದ್ದಾನ, ಅವುಗಳೇನಪ್ಪ ಅಂದ್ರೆ ಒಂದೊಂದಾಗಿ ಡಿಸ್ಕಸ್ ಅನ್ನ ಮಾಡೋಣ. ಒಂದೇದ್ ಏನ್ ಬರ್ತದ ಅಂದ್ರ ರಕ್ಷಣಾ ತಂತ್ರಗಳು ಎಷ್ಟು ವಿಧಗಳಂತ ಅದಾವ ಅಂತ ಹೇಳಿದ್ ನಾನು, 3 ವಿಧಗಳಂತ ಹೇಳಿದ್ವಿ. ಅದರಲ್ಲಿ ಒಂದೇದ್ ನೋಡ್ರಿ, ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳಂತ ಬರ್ತಾವ. ಆಕ್ರಮಣ ಇದ್ರೊಳಗೆ ಏನ್ ಹೇಳ್ತದ ನೋಡ್ರಿ, ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಆಕ್ರಮಣ ಮಾಡ್ತಾನ. ಸಿಂಪಲ್ ಆಗಿ ಇಷ್ಟೊಂದು ಅರ್ಥ ಮಾಡ್ಕೊರಿ. ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ಡೆಫಿನೇಷನ್ ನೋಡ್ತೀವಿ ನೋಡ್ರಿ. ಆಕ್ರಮಣ ತಂತ್ರಗಳಲ್ಲಿ ವ್ಯಕ್ತಿಯು ಅಡಚಣೆಯನ್ನಾಗಲಿ ಅಥವಾ ಅಡಚಣೆಗೆ ಪ್ರತಿಯಾಗಿ ಬೇರೊಂದು ವಸ್ತು ಅಥವಾ ವ್ಯಕ್ತಿ ಮೇಲೆ ಆಕ್ರಮಣ ಮಾಡುತ್ತಾನೆ. ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳೇನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ತನ್ನ ಅಡಚಣೆಗೆ ಏನಾದರೂ ಪ್ರತಿಯಾಗಿ ಬೇರೊಂದು ವಸ್ತುವಿನ ಮೇಲೆ ಬೇರೊಂದು ವ್ಯಕ್ತಿ ಮೇಲೆ ಆಕ್ರಮಣ ಮಾಡುತ್ತಾನೆ. ಇದು ಏನಾಗ್ತದಪ್ಪ ಅಂದ್ರ ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರ ಆಗ್ತದ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎ ಒಬ್ಬ ಏನಪ್ಪಾ ಅಂದ್ರೆ ವ್ಯಕ್ತಿ ಅದನ, ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಬಿ ಒಬ್ಬ ಏನಪ್ಪಾ ಅಂದ್ರೆ ವ್ಯಕ್ತಿ ಅದನ. ಎ ವ್ಯಕ್ತಿಗೆ ಏನಾಗ್ತಿದಪ್ಪ ಅಂದ್ರ ಏನೋ ತೊಂದರೆ ಆಗದ, ಅಥವಾ ಅವಾಗ ಏನಪ್ಪಾ ಅಂದ್ರೆ ಸಿಟ್ಟು ಬಂದದ. ತನ್ನ ಸಿಟ್ಟನ್ನು ಹೋಗಿ ಏನಪ್ಪಾ ಅಂದ್ರೆ ಬಿ ಎಂಬ ವ್ಯಕ್ತಿ ಮೇಲೆ ಏನಪ್ಪಾ ಅಂದ್ರೆ ತೋರಿಸ್ತಾನ. ಇದನ್ನೇ ನಾವೇನಂತೀವಿ ಅಂದ್ರೆ ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರ ಅಂತೀವಿ. ಮುಂದೆ ಒಂದೊಂದಾಗಿ ಎಕ್ಸಾಂಪಲ್ ಸಹಿತ ಏನಪ್ಪಾ ಅಂದ್ರೆ ಸ್ಟಡಿ ಏನ್ ಮಾಡೋಣ. ಆ ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಮೊದಲನೇ ಯಾವ ಬರ್ತದಪ್ಪ ಅಂದ್ರ ಸ್ಥಾನ ಬದಲಿ ಅಥವಾ ಬಲಿಪಶು ವಾಗಿಸುವಿಕೆ ಅಂತ ಬರ್ತದ. ಏನು ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಮೊದಲು ಏನ್ ಬರ್ತದಪ್ಪ ಅಂದ್ರ ಸ್ಥಾನ ಬದಲಿ ಬಲಿಪಶು ವಾಗಿಸುವಿಕೆ ಅಂತ ಬರ್ತದೆ. ಇಂಗ್ಲಿಷ್ ಒಳಗೆ ಏನಪ್ಪಾ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ, ವ್ಯಕ್ತಿಯು ತನ್ನಲ್ಲಿ ಉಂಟಾದ ಕೋಪದ ಭಾವನೆಯನ್ನು ಅದನ್ನು ಉಂಟು ಮಾಡದ ವ್ಯಕ್ತಿಯ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸದೆ ಅದಕ್ಕಿಂತ ಕಡಿಮೆ ಅಪಾಯಕಾರಿಯಾದ ದುರ್ಬಲನಾದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ವ್ಯಕ್ತಪಡಿಸುವುದು. ನೋಡ್ರಿ, ಬಹಳ ಸಿಂಪಲ್ ಆದ ಇದು. ಸ್ಥಾನ ಬದಲಿ ಅಥವಾ ಬಲಿಪಶು ಆಗಿಸುವಿಕೆ ಏನದಲ್ಲ, ಇದರ ಅರ್ಥವನ್ನು ನೋಡಿದಾಗ ಒಬ್ಬ ವ್ಯಕ್ತಿ ತನ್ನಲ್ಲಿ ಉಂಟಾದ ಕೋಪವನ್ನು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಇನ್ನೊಂದು ವಸ್ತುವಿನ ಮೇಲೆ ವ್ಯಕ್ತಪಡಿಸದೆ ಅದಕ್ಕಿಂತ ಕಡಿಮೆ ಅಪಾಯಕಾರಿಯಾದ ದುರ್ಬಲನಾದ ವ್ಯಕ್ತಿಯ ಅಥವಾ ವಸ್ತುವಿನ ಮೇಲೆ ಏನಾಗ್ತದ ಅಂದ್ರೆ ವ್ಯಕ್ತಪಡಿಸುವುದು. ಇದು ಏನಾಗ್ತದಪ್ಪ ಅಂದ್ರ ಸ್ಥಾನ ಬದಲಿ ಬಲಿಪಶು ಆಗಿಸುವಿಕೆ. ಇಲ್ಲಿ ಯಾರು ಬಲಿಪಶು ಆಗ್ತಾರೆ ಅಂದ್ರೆ ಬಲಿಷ್ಠನಾದ ವ್ಯಕ್ತಿಯಿಂದ ದುರ್ಬಲನಾದ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರೆ ಇಲ್ಲಿ ಬಲಿಪಶು ಆಗ್ತಾನ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಏನಪ್ಪಾ ಅಂದ್ರ PSI ಅದನ್ನ ತಿಳ್ಕೊರಿ, ಈ ಕಡೆ ಏನಪ್ಪಾ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಅದನ್ನ ತಿಳ್ಕೊರಿ. PSI ಏನ್ ಮಾಡ್ತಾನಪ್ಪ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಏನ್ ಮಾಡ್ತಾನಪ್ಪ ಅಂದ್ರ ಬೈತಾನ. ಆಗ ಅಲ್ಲಿ PSI ಏನ ಬೇಕಾಗ್ತಾನೆ PC-ಗೆ ಇಲ್ಲ. ಆತ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರ ತನ್ನ ಎದುರಿಗಿರುವ ಅಪರಾಧಿಗಳಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಬೈತಾನ, ಹೊಡಿತಾನ. ಇದೇ ಏನಂತಾರಪ್ಪ ಅಂದ್ರ ಸ್ಥಾನ ಬದಲಿ ಬಲಿಪಶು ಆಗಿಸುವಿಕೆ ಅಂತ ಕರೀತಾರೆ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ನೋಡ್ರಿ, ಇನ್ನು ಕೆಳಗಡೆ ಅದಾವ, ಅವುಗಳ ಒಂದೊಂದಾಗಿ ಏನಪ್ಪಾ ಅಂದ್ರ ಸ್ಟಡಿ ಮಾಡೋಣ ನೋಡ್ರಿ. ಇದರಲ್ಲಿ ಅಂದ್ರೆ ಯಾವ್ದಲ್ಲಿ ಸ್ಥಾನ ಬದಲಿ ರಕ್ಷಣಾ ತಂತ್ರಗಳಲ್ಲಿ ದುರ್ಬಲವಾದ ಅಥವಾ ಮುಗ್ಧವಾದ ವ್ಯಕ್ತಿ ವಸ್ತು ಸ್ಥಾನಾಂತರಿಸಲ್ಪಟ್ಟ ಆಕ್ರಮಣಕ್ಕೆ ತುತ್ತಾಗುತ್ತದೆ. ವ್ಯಕ್ತಿ ತನ್ನ ಸಿಟ್ಟನ್ನು ಬೇರೆಯವರ ಮೇಲೆ ಹಾಯಿಸುವುದರಿಂದ ಅವನ ಸಿಟ್ಟು ಅಥವಾ ಚಿಂತೆ ದೂರವಾಗುತ್ತದೆ. ಇಲ್ಲಿ ಮುಗ್ಧ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡುವುದರಿಂದ ಇದನ್ನು ಬಲಿಪಶು ಆಗಿಸುವಿಕೆ ಅಂತಲೂ ಸಹ ಕರೆಯುವರು. ಇಲ್ಲಿ ಯಾರು ಬಲಿಪಶು ಆಗ್ತಾರಪ್ಪ ಅಂದ್ರೆ ವೀಕ್ ಇರುವಂತ ವ್ಯಕ್ತಿ ಏನಾಗ್ತಾನಪ್ಪ ಅಂದ್ರ ಬಲಿಪಶು ಆಗ್ತಾನ. ಅದಕ್ಕೆ ಯಾವಾಗ್ಲೂ ಲೈಫ್ ಒಳಗೆ ನಾವ್ ಏನಾಗಿರ್ಬೇಕಪ್ಪ ಅಂದ್ರ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮನ್ನ ನಾವು ಎದುರಿಸುವಂತ ಸಾಮರ್ಥ್ಯ ಏನಾಗ್ಬೇಕಪ್ಪ ಅಂದ್ರ ಹೊಂದಿರ್ಬೇಕಾಗ್ತದ. ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಗಳದಾವ. ಸ್ಥಾನ ಬದಲಿ ರಕ್ಷಣಾ ತಂತ್ರಕ್ಕೆ ಎಕ್ಸಾಂಪಲ್ ಅದಾವ ನೋಡ್ರಿ, ಅರ್ಥ ಆಗ್ತದ. ಮುಖ್ಯೋಪಾಧ್ಯಾಯನಿಂದ ಬಯಸಿಕೊಂಡ ಶಿಕ್ಷಕ ತರಗತಿಯ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ರೇಗುತ್ತಾನೆ. ನೋಡ್ರಿ, ಇಲ್ಲಿ ಮುಖ್ಯೋಪಾಧ್ಯಾಯ ಅಂದ್ರೆ HM ಹೆಡ್ ಮಾಸ್ಟರ್ಗಳು ಏನಪ್ಪಾ ಅಂದ್ರೆ ಶಿಕ್ಷಕರಿಗೆ ಏನಾದ್ರು ಬೇದಂದ್ರ ಶಿಕ್ಷಕ ಹೋಗು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಅವ್ರ ಮೇಲೆ ರೇಗುವುದು, ಬೈಯುವುದು, ಹೊಡಿಯುವುದು ಏನಪ್ಪಾ ಅಂದ್ರ ಮಾಡ್ತಿರ್ತಾನೆ. ಯಾಕಂದ್ರ ಶಿಕ್ಷಕ HM ಏನ್ ಮಾಡ್ಬೋದಪ್ಪ ಅಂದ್ರ ಶಿಕ್ಷಕನಿಗೆ ಬೈಬಹುದು. ಆ ಶಿಕ್ಷಕ ಏನಾಗ್ತದ, ಅವನು ಬೇಕಾಗ್ತದ ಇಲ್ಲ. ಆಗ ಶಿಕ್ಷಕ ತನ್ನ ಕೋಪವನ್ನು ಯಾರ ಮೇಲೆ ವ್ಯಕ್ತಪಡಿಸ್ತಾನಪ್ಪ ಅಂದ್ರ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಏನಪ್ಪಾ ಅಂದ್ರ ರೇಗ್ತಾನೆ. ಇನ್ನೊಂದ್ ನಮ್ಮ ಹುಡುಗರು ಕಾಮಿಡಿ ಮಾಡ್ತಿರ್ತಾವ ಶಾಲೆ ಒಳಗೆ ನೋಡ್ಬೇಕ್ರಿ ನೀವು. ಯಾವ ರೀತಿ ಅಪ್ಪ ಅಂದ್ರ
ಯಾರಾದ್ರೂ ಟೀಚರ್ಸ್ ಬಂದ್ ಮುಂಜಾನೆ ಏನಪ್ಪಾ ಅಂದ್ರ ಹುಡುಗರಿಗೆ ಹೋಮ್ವರ್ಕ್ ಏನೋ ಏನೋ ಅಂತ ಏನೋ ಒಂದು ಕಾರಣ ಇಟ್ಕೊಂಡು ಹೊಡೆದ್ ಬಿಟ್ರಪ್ಪ ಅಂದ್ರ ಅವಾಗ ಏನಂತಾರ ಗೊತ್ತ್ರಿ, ಮನ್ಯಾಗ ಅವ್ರ ಹೆಂಡತಿ ಜೊತೆ ಜಗಳ ಮಾಡಿ ಬಂದನ, ಅದಕ್ ಬಂದ್ ನಮಗ್ ಹೊಡೆದಾರ ನೋಡಿ ಅಂತ ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಮಾತನಾಡ್ತಿರ್ತಾರ. ಅರ್ಥ ಸುಮ್ನೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಇದು ನಿಮ್ಗೆ ನೆನಪಿರ್ಲ ಅನ್ನೋಗೋಸ್ಕರ ಏನಪ್ಪಾ ಅಂದ್ರೆ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ಹೆಂಡತಿಯಿಂದ ಅವಮಾನಿತನಾದ ಅಧಿಕಾರಿ ಆ ಸಿಟ್ಟನ್ನು ತನ್ನ ಕಚೇರಿ ಸಿಬ್ಬಂದಿ ಮೇಲೆ ವ್ಯಕ್ತಪಡಿಸೋದು ಬಂದ್ ನೋಡ್ರಿ. ಇದೇ ಎಕ್ಸಾಂಪಲ್. ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಮಾಡೋದ, ಆ ಕಡೆ ಹೆಂಡತಿಗೂ ಏನ್ ಅನ್ನಕ್ಕಾಗಂಗಿಲ್ಲ, ಅದ್ರ ಸಲುವಾಗಿ ಅಥವಾ ಸೀದಾ ಆಫೀಸ್ ಕಚೇರಿಗೆ ಬಂದ ಏನಪ್ಪಾ ಅಂದ್ರ ತನ್ನ ಕೆಳ ಹಂತದಲ್ಲಿರುವಂತ ಅಧಿಕಾರಿಗಳ ಏನಪ್ಪಾ ಅಂದ್ರ ಸಿಟ್ಟು ವ್ಯಕ್ತಪಡಿಸೋದು. ಇದು ಯಾವ ಸ್ಥಾನ ಆಗ್ಯದಪ್ಪ ಅಂದ್ರ ಸ್ಥಾನ ಬದಲಿ ರಕ್ಷಣಾ ತಂತ್ರ ಆಗ್ಯದ. ಅಂದ್ರ ತನ್ನ ಕೋಪವನ್ನು ಇನ್ನೊಬ್ರ ಮೇಲೆ ಬದಲಾವಣೆ ಮಾಡೋದು ಅದನ್ನ. ಇದೇ ಏನಪ್ಪಾ ಅಂದ್ರ ಸ್ಥಾನ ಬದಲಾವಣೆ ರಕ್ಷಣಾ ತಂತ್ರ ಅಂದ್ರ ಸ್ಥಾನ ಬದಲಿ ರಕ್ಷಣಾ ತಂತ್ರ ಏನಪ್ಪಾ ಅಂದ್ರ ಆಗ್ತದ. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡ್ರಿ, ಇದು ನೋಡ್ರಿ ಅದನ್ನ ಪೂರ್ತಿ ಕ್ಲಿಯರ್ ಆಗ್ತದ. ತಂದೆ ತಾಯಿಯರಿಂದ ಬಯಸಿಕೊಂಡ ಮಗು ಗೊಂಬೆ ಅಥವಾ ಇತರೆ ಆಟದ ಸಾಮಾನುಗಳನ್ನು ಬಿಸಾಡುವುದು, ಸಾಕು ಪ್ರಾಣಿಗಳಿಗೆ ಹಿಂಸೆ ಕೊಡುವುದು ಇತ್ಯಾದಿ ಮಾಡುತ್ತಾನೆ. ನೋಡ್ರಿ, ಯಾವುದೇ ಒಂದು ಮಗು, ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, ತಂದೆ ತಾಯಿಯಿಂದ ಬೇಸ್ಕೊಂಡಂದ್ರ ಅದು ತನ್ನ ಕೋಪವನ್ನು ಏನ್ ಮಾಡ್ತದಪ್ಪ ಅಂದ್ರ ತನ್ನ ಆಟಕೀಯ ಸಾಮಾನುಗಳ ಮೇಲೆ ಏನಾಗ್ತದಪ್ಪ ಅಂದ್ರೆ ವ್ಯಕ್ತಪಡಿಸ್ತದ. ತನ್ನ ಕೈಯಲ್ಲಿರುವಂತ ಗೊಂಬೆಯನ್ನು ಜಾಡ್ಸಿ ಗೋಡಿಗೆ ಒಗೆಯುವುದು, ತನ್ನ ಕೈಯಲ್ಲಿರುವಂತ ವಸ್ತುಗಳನ್ನ ಏನಪ್ಪಾ ಅಂದ್ರ ಹಾಕಿ ತುಳಿಯುವುದು, ಇಲ್ಲ ಜೋರಾಗಿ ದೂರ ಎಸೆಯುವುದು, ಈ ತರ ಮಾಡ್ತಾರೆ. ಮನ್ಯಾಗ ನೋಡಿರ್ತೀರಲ್ಲ ನೀವು, ನೋಡ್ರಿ ಒಂದು ಮಗುನ್ ಕೈಯಾಗ ಏನಾದ್ರು ಪಟ್ಟ ನೀವ್ ಏನ್ ಮಾಡ್ರಿ ಸ್ವಲ್ಪ ಬೇಯ್ದು ಬಿಟ್ರಿ ಅಂದ್ರೆ ಸಾಕು, ಅವ್ರ ಕೈಯಾಗಿರೋದು ಎಲ್ಲಾ ವಸ್ತುಗಳು ಏನ್ ಮಾಡ್ಬಾರ್ದು ದಿಕ್ಕಿಲಿ ಏನಪ್ಪಾ ಅಂದ್ರೆ ಬಿಸ ಬಿಡ್ತಾರ. ಅವಾಗ ಅಂತಿರ್ತಾರ ಮನೆಗೆ ಎಟ್ಟು ಸುಟ್ಟದ್ ನೋಡಿ ಏನ ಇತಿಹಾಸ ಆಡದಿದ್ದು ಅಂತಿರ್ತಾರ. ನೆಕ್ಸ್ಟ್ ಅವನ್ನೆಲ್ಲ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಕೋಪವನ್ನು ಏನ್ ಮಾಡ್ತದಪ್ಪ ಅಂದ್ರ ಮಗು ವ್ಯಕ್ತಪಡಿಸ್ತದ. ಅಂದ್ರ ಒಬ್ಬ ವ್ಯಕ್ತಿ ತನ್ನ ಸಿಟ್ಟನ್ನು ಅಂದ್ರ ಆತನಕ್ಕಿಂತ ಕೆಳಗಿರುವ ವ್ಯಕ್ತಿಗಳ ಮೇಲೆ ತನ್ನ ಸಿಟ್ಟನ್ನು ಏನಪ್ಪಾ ಅಂದ್ರ ವರ್ಗಾವಣೆ ಮಾಡುವುದು. ಇದನ್ನೇ ಏನಪ್ಪಾ ಅಂದ್ರ ಸ್ಥಾನ ಬದಲಿ ರಕ್ಷಣಾ ತಂತ್ರ ಅಂತ ಕರೀತಾರೆ. ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್. ನೆಕ್ಸ್ಟ್ ಏನಪ್ಪಾ ಅಂದ್ರ ಆತ್ಮನಿಂದನೆ ಬರ್ತದ. ನೋಡ್ರಿ, ಆತ್ಮನಿಂದನೆ ಅಂದ್ರೆ ಏನು? ಇದ್ರ ಪದದೊಳಗ ಅದ ಒಬ್ಬ ವ್ಯಕ್ತಿ ತನಗೆ ತಾನೇ ಏನಪ್ಪಾ ಅಂದ್ರ ಬೈದುಕೊಳ್ಳೋದು ಐತಲ್ಲ, ಅದೇ ಏನಪ್ಪಾ ಅಂದ್ರ ಆತ್ಮನಿಂದನೆ ಆಗ್ತದ. ಇಲ್ಲಿ ನೋಡ್ರಿ, ವ್ಯಕ್ತಿ ಕೆಲವೊಮ್ಮೆ ತನ್ನ ಸಿಟ್ಟನ್ನು ಇತರರ ಮೇಲೆ ವ್ಯಕ್ತಪಡಿಸಲು ಸಾಧ್ಯವಾಗದೆ ಆ ಕೋಪವನ್ನು ತನ್ನಡೆಗೆ ತಿರುಗಿಸಿಕೊಂಡು ತನ್ನ ಆತ್ಮವನ್ನು ನಿಂದಿಸಿಕೊಳ್ಳುವುದೇ ನಿಂದನೆ. ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತ ಸಿಟ್ಟು ಇತರರ ಮೇಲೆ ಏನಾಗಂಗಿಲ್ಲ, ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಆ ಕೋಪವನ್ನು ಏನ್ ಮಾಡ್ತಾನ ತನ್ನಡೆಗೆ ತಾನೇ ಏನಪ್ಪಾ ಅಂದ್ರೆ ತಿರುಗಿಸಿಕೊಂಡು ತನಗೆ ತಾನೇ ಬೈದುಕೊಳ್ತದ, ತನಗೆ ತಾನೇ ಏನಪ್ಪಾ ಅಂದ್ರೆ ನಿಂದಿಸಿಕೊಳ್ಳತಾನ. ಅದನ್ನೇ ಏನಪ್ಪಾ ಅಂದ್ರ ಆತ್ಮನಿಂದನೆ. ಈಗ ನೋಡ್ರಿ, ಒಬ್ಬ IPS ಅಧಿಕಾರಿ ಅದನ, ಒಬ್ಬ ಏನಪ್ಪಾ ಅಂದ್ರ IPS ಅಧಿಕಾರಿ ಅದನ, ಅವನ ಕೆಳಗಡೆ ಏನಪ್ಪಾ ಅಂದ್ರೆ ಒಬ್ಬ SP ಏನೋ ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗಿರ್ತಾನ. ಅವಾಗ IPS ಅಧಿಕಾರಿ ಏನ್ ಮಾಡ್ಬಿಡ್ತಾನಪ್ಪ ಅಂದ್ರ ಆತನಿಗೆ ಬೇದ್ ಬಿಡ್ತಾನ. ಆಗ SP ಏನ್ ಮಾಡ್ತಾನ, ಏನಾದ IPS ಅಧಿಕಾರಿ ಭಯಕ್ ಆಗ್ತದನ. ಅವಾಗ ಏನ್ ಹೇಳ್ತಾನವ, ನನ್ನ ಹಣೆ ಬರವೇ ಎಷ್ಟು, ನನ್ನ ಅದೃಷ್ಟವೇ ಎಷ್ಟು, ನಾನು ಪಾಪಿ, ನಾನು ಇಲ್ಲಿ ಬರಬಾರ್ದಿತ್ತು, ನಾನು ಹುಟ್ಟಬಾರ್ದಿತ್ತು, ನಾನು ಪಡೆದುಕೊಂಡಿದ್ದೆ ಎಷ್ಟು, ಹಿಂಗ ತನಗ್ ತಾನೇ ಏನತಾನ ಬೈದ್ಕೊಂಡಂದ್ರ ಅದು ಏನಾಗ್ತದಪ್ಪ ಅಂದ್ರ ಆತ್ಮನಿಂದನೆ ಆಗ್ತದ. ವ್ಯಕ್ತಿ ತನಗ ತಾನೇ ಬೈದುಕೊಳ್ಳೋದು ಏನಾಗ್ತದ, ಆತ್ಮನಿಂದನೆ ಆಗ್ತದ. ಆತ ಏನೇನ್ ಬೈದ್ಕೊಳ್ತಾನ, ನನ್ನ ಹಣೆ ಬರವೇ ಇಷ್ಟು, ನನ್ನ ಅದೃಷ್ಟವೇ ಎಷ್ಟು, ನಾನು ಪಾಪಿ, ನಾನು ಸರಿ ಇಲ್ಲ, ನಾನು ಹುಟ್ಟಬಾರ್ದಾಗಿತ್ತು, ನನ್ನ ಹಣೆ ಬರವೇ ಇಷ್ಟೇ ಅದ, ನಾ ಕೈಲಾಗ್ದವನು, ಹಿಂಗೆಲ್ಲ ತನಗ ತಾನೇ ಏನ್ ಬೈದುಕೊಳ್ತದಲ್ಲ ಅದೇ ಆತ್ಮನಿಂದನೆ. ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮೂರನೇ ನೋಡ್ರಿ, ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ನಾವು ಮೂರನೇ ರಕ್ಷಣಾ ತಂತ್ರವನ್ನ ಅಧ್ಯಯನ ಮಾಡ್ತಿದ್ದೀವಿ. ನೋಡ್ರಿ, ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ. ವ್ಯಕ್ತಿಯು ಕೈಗೊಂಡ ಕಾರ್ಯ ಯಶಸ್ವಿ ಆಗದಿದ್ದಾಗ ಎದುರಿಗೆ ಕಂಡವರ ಮೇಲೆ ರೇಗಾಡುವುದು ಇಲ್ಲವೇ ಬೈಯುವುದು ಇದರ ಲಕ್ಷಣ. ನೋಡ್ರಿ, ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ, ಇದರ ಅರ್ಥವನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ಕಾರ್ಯದಲ್ಲಿ ತೊಡಗಿದಾಗ ಆ ಕಾರ್ಯದಲ್ಲಿ ಏನಾದ್ರೂ ಸಫಲತೆ ಸಿಗಲಿಲ್ಲ ಅಂದ್ರ, ಯಶಸ್ಸು ಸಿಗಲಿಲ್ಲ ಅಂದ್ರ, ಅಥವಾ ಆ ಕಾರ್ಯದಲ್ಲಿ ಏನಾದ್ರೂ ವಿಫಲತೆ ಕಂಡಿತ್ತಂದ್ರ ತಕ್ಷಣ ಆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರ ತನ್ನ ಎದುರಿಗೆ ಇರುವಂತ ವ್ಯಕ್ತಿಗಳ ಮೇಲೆ ರೇಗಾಡುವುದು, ಇಲ್ಲವೇ ಎದುರಿಗಿಡುವಂತ ವಸ್ತುಗಳೇನಪ್ಪಾ ಅಂದ್ರೆ ಚೆಲ್ಲಾಪಿಲ್ಯ ಮಾಡುವುದು, ಇಲ್ಲಪ್ಪ ಅಂದ್ರೆ ಎದುರಿಗಿರುವಂತ ವ್ಯಕ್ತಿ ಮೇಲೆ ಏನಪ್ಪಾ ಅಂದ್ರ ತನ್ನ ಸಿಟ್ಟನ್ನು ಆತ ಏನ್ ಮಾಡೋದು ಅಂದ್ರೆ ವ್ಯಕ್ತಪಡಿಸುವುದು. ಇದನ್ನೇ ನಾವ್ ಏನಂತ ಕರಿತೀವಿ ಅಂದ್ರ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂತ ಕರಿತೀವಿ. ಅರ್ಥ ಆಯ್ತ್ರಿ? ನೋಡ್ರಿ,
ಹಿರಿಯರು ಕಿರಿಯರು ಎನ್ನದೆ ಇದು ವ್ಯಕ್ತವಾಗುತ್ತದೆ. ತಡೆ ಅಮೂರ್ತ ಸ್ವರೂಪದಾಗಿದ್ದಾಗ ಅಥವಾ ತಡೆಯ ಸ್ವರೂಪ ಅರ್ಥವಾಗದಿದ್ದಾಗ ಈ ತಂತ್ರವನ್ನು ವ್ಯಕ್ತಪಡಿಸುತ್ತಾನೆ, ಅಂದ್ರೆ ವ್ಯಕ್ತಿ ಬಳಸುತ್ತಾನೆ ಅಂತ ಐತಿ. ಈಗ ನೋಡ್ರಿ, ಸ್ವತಂತ್ರವಾಗಿ ತಿಳಿತಿರೋ ಕೋಪ ಯಾವುದೇ ಒಂದು ಏನಪ್ಪಾ ಅಂದ್ರ ಕೆಲಸವನ್ನು ಮಾಡ್ತಿರ್ತೀರಿ. ಮಾಡ್ತಿರುವಂತ ಸಂದರ್ಭದೊಳಗ ಈಗ ಇನ್ನೊಂದು ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಏನಪ್ಪಾ ಅಂದ್ರೆ ಟಿ ಎಕ್ಸಾಮ್ ಬಂದಿದ್ವು. ಎಲ್ಲರೂ ಟಿ ಡಿಸೆಂಬರ್ 7 ಬರ್ಯಾಕ್ ಹೊಂಟಿದ್ರಿ. ಎಲ್ಲರೂ ನಿಮ್ಮ ಎಕ್ಸಾಮ್ ಸೆಂಟರ್ ಇಲ್ಲ ಅದಾವ, ಅದು ಎಲ್ಲ ಏನಪ್ಪಾ ಅಂದ್ರೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಿ. ಇನ್ನೇನಪ್ಪ ಅಂದ್ರ ವಿದ್ಯಕ್ಕ ತಯಾರಾಗಿದ್ದೀರಿ. ಈಗೇನಪ್ಪ ಅಂದ್ರ ಬಹಳ ಸೀರಿಯಸ್ ಆಗಿ ಒಂದ್ ಕಡೆ ಕುಂತ ಏನಪ್ಪಾ ಅಂದ್ರ ಸ್ಟಡಿ ಮಾಡ್ತಿರ್ತೀರಿ. ಏನ್ ಮಾಡ್ತೀರಿ? ಸ್ಟಡಿ ಏನಪ್ಪಾ ಅಂದ್ರ ಒಂದ್ ಕಡೆ ಕುಂತ ಸ್ಟಡಿ ಮಾಡ್ತಿರ್ತೀರಿ. ಯಾರೋ ನಿಮಗ್ ಪದೇ ಪದೇ ಏನಪ್ಪಾ ಅಂದ್ರ ಫೋನ್ ಮಾಡ್ತಿರ್ತಾರ, ಫೋನ್ ರಿಂಗ್ ಆಗ್ತಿರ್ತದ. ಅವಾಗ ಸಿಟ್ಟಿಗೆ ಏನ್ ಮಾಡ್ತೀರಿ ನೀವು? ಫೋನನ್ನ ಮೂಲಿಗೆ ಹೋಗುದ್ ಬಿಡುದು. ಇಲ್ಲ ಮನಿಯೊಳಗೆ ಏನಪ್ಪಾ ಅಂದ್ರ ಯಾವುದೋ ಒಂದು ಕೆಲ್ಸಕ್ಕೆ ಏನ್ ಮಾಡ್ತಿರ್ತಾರ, ನಿಮ್ಮನ್ನ ಪದೇ 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 ಓದಿರ್ತಿರ್ತಾರ. ಅಲ್ಲಿ ಹೋಗ್ಬಾ, ಇಲ್ಲಿ ಹೋಗ್ಬಾ, ಅದು ಹೋಗ್ಬಾ ಅಂತ. ಅವಾಗ ನೀವೇನಂತೀರಿ? ಆ ಕೈಯಾಗಿರೋ ಪುಸ್ತಕನ ಮುದ್ರಿ ಮಾಡಿ ಹೋಗಟ್ಬಿಡುದು. ಇದನ್ನೇ ಏನಂತಾರಪ್ಪ ಅಂದ್ರ ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ. ಅಂದ್ರ ಒಬ್ಬ ವ್ಯಕ್ತಿ ತಾನು ಕೈಗೊಂಡ ಕಾರ್ಯದಲ್ಲಿ ಯಶಸ್ವಿ ಆಗದಿದ್ದಾಗ ವಿಫಲತೆ ಆತಂದ್ರ ಅಲ್ಲಿ ಸುತ್ತಮುತ್ತ ಇರುವಂತ ವ್ಯಕ್ತಿಗಳ ಮೇಲೆ ರೇಗಡೋದು. ಅವ್ರು ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಕಿರಿಯರ್ ಇರ್ಲಿ, ಹಿರಿಯರ್ ಇರ್ಲಿ, ಅವ್ರ ಮೇಲೆ ತನ್ನ ಸಿಟ್ಟನ್ನು ಹೆಗ್ದು ಒಮ್ಮಳಿಗೆ ಏನ್ ಮಾಡ್ಬೋದಪ್ಪ ಅಂದ್ರ ವ್ಯಕ್ತಪಡಿಸೋದು. ಒಮ್ಮಳಿಗೆ ಜಗಳ ಮಾಡೋರ್ ತರ ಮಾಡೋದು, ಹೋಗಿ ಪಡ್ಡನ ಹೊಡಿಯುವುದು, ಈ ತರ ಏನಪ್ಪಾ ಅಂದ್ರ ಮಾಡ್ತಿರ್ತಾರೆ. ಇದನ್ನ ನಾವ್ ಏನಂತ ಕರಿತೀವಿ? ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ ಅಂತ ಕರಿತೀವಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತ್ರಿ? ನೆಕ್ಸ್ಟ್ ನೋಡ್ರಿ, ಎರಡನೇ ರಕ್ಷಣಾ ತಂತ್ರ ಏನ್ ಬರ್ತದಂದ್ರ ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರ, ಎಸ್ಕೇಪ್ ಮೆಕ್ಯಾನಿಸಮ್ ಅಂತ ಬರ್ತದ. ಯಾವ್ದಿದು? ಎಸ್ಕೇಪ್ ಮೆಕ್ಯಾನಿಸಮ್ ಅಂತ ಬರ್ತದ. ನೋಡ್ರಿ, ಬಿಕ್ಕಟ್ಟಿನ ಸನ್ನಿವೇಶಗಳಲ್ಲಿ ವ್ಯಕ್ತಿ ಆ ಪರಿಸ್ಥಿತಿಯನ್ನು ಎದುರಿಸಲಾರದೆ ಮಾನಸಿಕವಾಗಿ ಪಲಾಯನಗೈಯುತ್ತಾನೆ ಅಥವಾ ಆ ಸನ್ನಿವೇಶದಿಂದ ಹಿಂದೆ ಸರಿಯುವ ತಂತ್ರಗಳನ್ನು ಬಳಸುತ್ತಾನೆ. ಇಂಥ ತಂತ್ರಗಳನ್ನು ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು ಎನ್ನುವರು. ಈ ತಂತ್ರಗಳಲ್ಲಿ ಪ್ರಮುಖವಾದಗಳು ಈ ಕೆಳಗಿನಂತಿವೆ. ನೋಡ್ರಿ, ಯಾವುದೇ ಒಂದು ಎಸ್ಕೇಪ್ ಮೆಕ್ಯಾನಿಸಮ್ ಒಳಗೆ ವ್ಯಕ್ತಿ ಏನ್ ಮಾಡ್ತಾನಂದ್ರ ಯಾವುದೇ ಒಂದು ಬಿಕ್ಕಟ್ಟಿನ ಸನ್ನಿವೇಶ ಬಂತಂದ್ರ ಆ ಸನ್ನಿವೇಶಕ್ಕೆ ಆ ವ್ಯಕ್ತಿ ಆ ಪರಿಸ್ಥಿತಿಯನ್ನು ಎದುರಿಸಲಾರದೆ ಏನಾಗ್ತಾನಪ್ಪ ಅಂದ್ರ ಆ ಜಾಗವನ್ನ ಬಿಟ್ಟು ಹೋಗ್ತಾನ. ಮಾನಸಿಕವಾಗಿ ಏನಾಗ್ತಾನಪ್ಪ ಅಂದ್ರ ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂದ್ರೆ ಪಲಾಯನಗೈತಾನಂತ. ಆ ಸನ್ನಿವೇಶದಿಂದ ಏನಾಗ್ತಾನಪ್ಪ ಅಂದ್ರೆ ವ್ಯಕ್ತಿ ದೂರ ಸರಿಯುತ್ತಾನ. ಇದನ್ನೇ ನಾವ್ ಏನಂತೀವಪ್ಪ ಅಂದ್ರ ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರ ಅಂತ ಏನಪ್ಪ ಅಂದ್ರ ಕರಿತೀವಿ. ಒಂದೇ ನೋಡ್ರಿ, ದಮನ ಅಡಗಿಸುವಿಕೆ ಅಂತ ಅದ. ನೋಡ್ರಿ, ಇದು ಎದರಲ್ಲಿ ಒಂದೇದಿದ್ದು? ಎಸ್ಕೇಪ್ ಮೆಕ್ಯಾನಿಸಮ್ ಅಲ್ಲಿ ಒಂದೇದ್ದು. ಆದ್ರೆ ಟೋಟಲ್ ರಕ್ಷಣಾ ತಂತ್ರಗಳಲ್ಲಿ ನೋಡಿದಾಗ ಏನಾಗ್ತದೆ? ಇದು 4ನೇದು ಆಗ್ತದೆ. ನೋಡ್ರಿ, ದಮನ ಅಥವಾ ಅಡಗಿಸುವಿಕೆ ಅಂತ ಅದ. ವ್ಯಕ್ತಿಯಲ್ಲಿ ಉದ್ವೇಗವನ್ನು ಉಂಟು ಮಾಡುವಂತ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ದಮನ. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ಸಿಟ್ಟು ಬರುವಂತ ಆಲೋಚನೆಗಳಿರ್ತವೆ, ಉದ್ವೇಗವನ್ನು ಉಂಟು ಮಾಡುವಂತ, ಮಾನಸಿಕ ಘರ್ಷಣೆಗಳನ್ನು ಉಂಟು ಮಾಡುವಂತ ಆಲೋಚನೆಗಳು ನಮ್ಮ ತಲೆಯಲ್ಲಿ ಇರ್ತಾವ ಅಥವಾ ನಮ್ಮ ಮನಸ್ಸಿನಲ್ಲಿ ಏನಪ್ಪಾ ಅಂದ್ರ ಇರ್ತಾವ. ಅವುಗಳನ್ನ ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ಕಳಿಸುವುದು. ಎಲ್ಲಿಂದ ಕಳಿಸೋದು? ನೋಡ್ರಿ, ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆನ ನಾವ್ ಏನಂತೀವಪ್ಪ ಅಂದ್ರ ದಮನ ಅಂತೀವಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಯಾವುದೊಂದು ಅಹಿತಕರವಾದ ಘಟನೆ ಅದ, ಅದನ್ನ ನಮ್ಮ ಜಾಗೃತ ಮನಸ್ಸಿನಿಂದ ನಮ್ಗೆ ಗೊತ್ತದ, ಅದನ್ನ ಮರೆಯುವುದರಿಂದ ಅದನ್ನ ನಾವು ನೆನಪಿಟ್ಕೊಂಡಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ನೋವು ಆಗ್ತದ. ಅದನ್ನ ಮರೆತು ಬಿಡ್ಬೇಕು ನಾನು ಅಂತ ಅದು ಗೊತ್ತಿದ್ದು ಅದನ್ನ ನಾವೇನಪ್ಪ ಅಂದ್ರೆ ಮರೆಯುವಂತ ಪ್ರಯತ್ನ ಏನ್ ಮಾಡ್ತೀವಲ್ಲ, ಜಾಗೃತ ಮನಸ್ಸಿನ ಅಜಾಗೃತ ಮನಸ್ಸಿಗೆ ಏನ್ ಕಳಿಸ್ತೀವಲ್ಲ, ಅದನ್ನೇ ನಾವೇನಂತೀವಿ ಅಂದ್ರ ದಮನ ಅಂತ ಕರಿತೀವಿ. ನೋಡ್ರಿ, ಇದು ನಿರಾಸೆಯನ್ನು ಉಂಟು ಮಾಡುವ ವಿಷಯಗಳನ್ನು ಮರೆಯುವುದಾಗಿದೆ. ನಮ್ಮಲ್ಲಿ ನಿರಾಸೆಯನ್ನು ಉಂಟು ಮಾಡ್ತದಲ್ಲ, ಅದನ್ನ ನಮ್ಮಲ್ಲಿ ಏನಾಗ್ತದಪ್ಪ ಅಂದ್ರ ಮರೆಯುವುದು. ಅಂತ ವಿಷಯಗಳನ್ನ ಏನಾಗ್ತದಪ್ಪ ಅಂದ್ರ ದಮನಕ್ಕೆ ಬರ್ತದ, ಉದಾಹರಣೆ ಆಗ್ತವ. ಇಫ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಿ ಅನ್ನೋ ಒಬ್ಬ ಹುಡುಗ ಬ್ಯೂಟಿಫುಲ್ ಆದಂತ ಒಂದು ಹುಡುಗಿನ ಏನ್ ಮಾಡಿರ್ತಾರಪ್ಪ ಲವ್ ಮಾಡಿರ್ತಾನ. ಇಂಥ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ, ನೀವು ಜಾಸ್ತಿ ನನಗೆ ಪೊಳಿತು ಅನ್ನೋಗೋಸ್ಕರ ಏನಪ್ಪ ಅಂದ್ರ ನಾನು ಹೇಳ್ತಿರ್ತೀನಿ. ಬಿ ಅನ್ನೋ ಹುಡುಗ ಏನ್ ಮಾಡಿದಾನಪ್ಪ ಅಂದ್ರ ಬ್ಯೂಟಿಫುಲ್ ಆಗಿರುವಂತ ಒಂದು ಹುಡುಗಿ ಏನಪ್ಪ ಅಂತಾರ ಲವ್ ಮಾಡಿದಾನ ಅಂತ ತಿಳ್ಕೊರಿ. ಆ ಹುಡುಗಿ ಏನ್ ಮಾಡ್ತಾಳಪ್ಪ ಅಂದ್ರೆ ಕೊನೆಗೆ ಆತ ಕೈ ಕೊಟ್ಟು ಹೋಗ್ಬಿಡ್ತಾಳ.
ಕೈ ಕೊಟ್ಟಾದ ನಂತರ ಆ ಹುಡುಗಿ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಅವ್ಗೆ ಮಾನಸಿಕ ಉದ್ವೇಗ ಅಥವಾ ಮಾನಸಿಕ ಘರ್ಷಣೆ ಆಗ್ತದ. ಅವ್ರು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಆಕೆಯನ್ನ ಏನು ಮರೆಯುವುದಕ್ಕಾತ ಪ್ರಯತ್ನ ಪಡ್ತಾನಲ್ಲ, ಅದೇ ಏನಪ್ಪಾ ಅಂದ್ರ ದಮನ. ಕ್ಲಿಯರ್ ಆತ್ರಿ ಕಾನ್ಸೆಪ್ಟ್? ನೋಡ್ರಿ ನೆಕ್ಸ್ಟ್ ನೋಡ್ರಿ, ಯಾವ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳಲು ಸಮಾಜದ ಮನ್ನಣೆ ದೊರೆಯುವುದಿಲ್ಲವೋ ಅಂತ ಇಚ್ಛೆಯನ್ನು ಅವನು ತನ್ನಲ್ಲೇ ಅಡಗಿಸಿಕೊಳ್ಳಬೇಕಾಗುತ್ತದೆ. ಇಂಥ ಪ್ರಕ್ರಿಯೆಯನ್ನು ಅಡಗಿಸಿಕೊಳ್ಳುವಿಕೆ ಅಥವಾ ದಮನ ಎನ್ನುತ್ತಾರೆ. ನೋಡ್ರಿ, ಆ ಹುಡುಗಿ ಕೈ ಕೊಟ್ಟಿರ್ತಾಳ, ಅವ್ರ ಮನೆಯವ್ರು ಅವಾಗ ಏನಪ್ಪಾ ಮದುವೆ ಮಾಡಿ ಕೊಡೋದಕ್ಕೆ ಏನಪ್ಪ ಅಂದ್ರೆ ಒಪ್ಕೊಂಡಿರೋದಲ್ಲ. ಆ ಹುಡುಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಸಮಾಜ ಏನಾಗ್ತದೆ, ಅವ್ನು ಒಪ್ಪಿಕೊಳ್ಳೋದಿಲ್ಲ. ಅದ್ರ ಸಲುವಾಗಿ ಆಕಿನ ಏನಪ್ಪ ಅಂದ್ರ ಮರೆಯುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು ಮರೆಯುವುದಕ್ಕೆ ಪ್ರಯತ್ನ ಮಾಡ್ತಾರ? ಬಿ ಮಾಡ್ತಾನ. ಇದನ್ನ ನಾವೇನಂತ ಅಂದ್ರ ದಮನ ಅಂತ ಕರಿತೀವಿ. ಅಂದ್ರೆ ಒಂದು ಈಚೆ ನಮಗ ಪೂರೈಸಿಕೊಳ್ಳಲಾಗದಿದ್ದಾಗ ಸಮಾಜದ ಮನ್ನಣೆ ಸಹ ಏನಪ್ಪ ಅಂದ್ರೆ ಅದಕ್ಕೆ ದೊರೆಯುವುದಿಲ್ಲ. ಅಂತ ಸಂದರ್ಭದೊಳಗ ಅದನ್ನ ತನ್ನಲ್ಲಿ ತಾನು ಏನಾಗ್ಯದಪ್ಪ ಅಂದ್ರ ಅಡಗಿಸಿಕೊಳ್ಳುವುದು. ಇಂಥ ಪ್ರಕ್ರಿಯೆನ ನಾವ್ ಏನಂತೀವಿ ಅಂದ್ರ ಅಡಗಿಸಿಕೊಳ್ಳುವಿಕೆ ಅಥವಾ ದಮನ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್ ರವರು ತಮ್ಮ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ದಮನ ಒಂದು ಮಾನಸಿಕ ಪ್ರಕ್ರಿಯೆಯಾಗಿ ಉಲ್ಲೇಖಿಸುತ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ನಮಗ ಟಿಟಿಗೆ ಎಕ್ಸಾಮ್ ನ ಕೇಳ್ಬೋದು, ಕ್ವಶನ್ ಏನಂತ ಕೇಳ್ಬೋದು, ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಯಾರು ಮಂಡಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಯಾರು ಮಂಡಿಸಿದಾರೆ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನಪ್ಪಾ ಅಂದ್ರ ಮಂಡಿಸ್ತಾರ. ಇವರು ವ್ಯಕ್ತಿಯ ಕನಸುಗಳನ್ನ ವಿಶ್ಲೇಷಣೆ ಮಾಡ್ತಾರ. ಸಿಗ್ಮಂಡ್ ಫ್ರಾಯ್ಡ್ ಅವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಏನಪ್ಪಾ ಅಂದ್ರ ಅಲ್ಲಿ ಎಲ್ಲಾ ಇವ್ರ ಬಗ್ಗೆ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ, ಇವ್ರು ಏನಂತಾರಂದ್ರ ಈ ದಮನ ಅಡಗಿಸಿಕೊಳ್ಳುವಿಕೆ ಏನಿದಲ್ಲ, ಇದನ್ನೇಂತರ ಒಂದು ಮಾನಸಿಕ ಪ್ರಕ್ರಿಯೆ ಅಂತ ಕರಿತಾರೆ. ಈ ಪದ ನೆನಪಿಟ್ಕೋಬೇಕು ನೀವು. ಈ ದಮನ ಅನ್ನೋದು ಏನಾಗ್ಯದ, ಒಂದು ಮಾನಸಿಕ ಪ್ರಕ್ರಿಯೆ ಆಗ್ಯದ. ಹಂಗೆ ಹೇಳಿದವರು ಯಾರು? ಸಿಗ್ಮಂಡ್ ಫ್ರಾಯ್ಡ್. ಇವ್ರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು. ಯಾರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ? ಸಿಗ್ಮಂಡ್ ಫ್ರಾಯ್ಡ್ ಅವನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೋಡ್ರಿ, ಅವ್ರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರ ಅವಮಾನ, ನಿರಾಸೆ, ತಪ್ಪು ಮಾಡಿರ್ಬೇಕು ಇಂಥಗಳಿಗೆ ಸಂಬಂಧಿಸಿದ ನೋವಿನ ಅನುಭವಗಳನ್ನು ಪ್ರಜ್ಞಾನುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ, ಆದರೆ ಅವುಗಳ ಮನಸ್ಸಿನ ಅಜಾಗೃತ ಸ್ಥಿತಿಯಲ್ಲಿ ನೆಲೆಸಿರುತ್ತವೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಅವಮಾನ ಆಗಿರ್ಬೋದು, ನಿರಾಶೆ ಆಗಿರ್ಬೋದು, ತಪ್ಪಾಗಿರ್ಬೋದು, ಏನೋ ಒಂದು ಕೈ ಘಟನೆ ಇರ್ಬೋದು, ಅವನಿಗೆ ಸಂಬಂಧಿಸಿದ ಒಂದು ನೋವಿನ ಘಟನೆ ಇರಬಹುದು. ಆ ಅನುಭವಗಳನ್ನ ನಾವು ಪ್ರಜ್ಞಾನುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲ್ಲ, ಅದನ್ನ ಇಟ್ಟುಕೊಳ್ಳಕ್ ಬಯಸುವುದಿಲ್ಲ. ನಾವು ಅದನ್ನ ಅಜಾಗೃತ ಸ್ಥಿತಿಗೆ ಏನಪ್ಪಾ ಅಂದ್ರ ಕಳಿಸ್ತೀವಿ. ಇದನ್ನೇ ಏನ್ ಹೇಳ್ತಾರ ಅವರು, ಒಂದು ಮಾನಸಿಕ ಪ್ರಕ್ರಿಯೆ ಆಗಿದೆ. ಇದು ದಮನ ಅನ್ನೋ ಏನಾಗ್ಯದ, ಅದು ಮಾನಸಿಕ ಪ್ರಕ್ರಿಯೆ ಆಗಿದೆ ಅಂತ ಯಾರು ಹೇಳ್ತಾರಪ್ಪ ಅಂದ್ರ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಇಲ್ಲಿ ನೋಡ್ರಿ, ದಮನ ಮತ್ತು ಅದು ಬಿಡುವುದು ಏನದು, ಅದು ಬಿಡುವುದು ಅಂತ ಅದು ರಿಫ್ರೆಷನ್ ಸಫ್ರೆಷನ್ ಅಂತ ಬರ್ತದೆ. ಇವು ಎರಡರ ನಡುವೆ ಏನು ವ್ಯತ್ಯಾಸ ಅದ? ಬಹಳ ಸಿಂಪಲ್ ಅದ ನೋಡ್ರಿ. ದಮನವೆಂದರೆ ಹಿತಕರವಲ್ಲದ ನೆನಪುಗಳನ್ನು ತನಗೆ ಅರಿವಿಲ್ಲದೆ ಸುಪ್ತ ಮನಸ್ಸಿನೊಳಗೆ ತಳ್ಳುವುದು. ದಮನ ಅಂದ್ರೆ ಏನು? ಹಿತಕರವಲ್ಲದ ನೆನಪುಗಳು ತನಗೆ ಗೊತ್ತಿಲ್ಲದೆ ಏನಪ್ಪಾ ಅಂದ್ರ ಸುಪ್ತ ಮನಸ್ಸಿಗೆ ಅದನ್ನ ಕಳಿಸಿಕೊಡುವುದು. ಆದ್ರ ಅದು ಮಿಡುವುದು ಐತ್ ನೋಡ್ರಿ. ಏನಿದು? ಅದು ಮಿಡುವುದು. ಸಾರಿ, ಇದನ್ನೇನು ಅದು ಬಿಡುವುದು ಅಂದಿವಲ್ಲ, ಮಿಡು ಮರ್ಕೊಳ್ಳಿ, ಅದೇ ಮಿಡುವುದು ಅದು. ನೋಡ್ರಿ, ಅದು ಮಿಡುವುದು ಅಂದ್ರೆ ಏನಪ್ಪಾ ಅಂದ್ರ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸದಿರುವುದು. ಇಂಥ ಆಲೋಚನೆಗಳನ್ನು ಪ್ರಯತ್ನ ಪೂರ್ವಕವಾಗಿ ಸುಪ್ತ ಮನಸ್ಸಿಗೆ ತಳ್ಳುವುದು ಎಂದರ್ಥ. ನೋಡ್ರಿ, ದಮನ ಅಂದ್ರ ಅಹಿತಕರವಲ್ಲದ ಘಟನೆಗಳನ್ನು ತನಗೆ ಅರಿವಿಲ್ಲದೆ ಸುಪ್ತ ಏನಪ್ಪಾ ಅಂದ್ರ ಮನಸ್ಸಿಗೆ ಕಳಿಸೋದು. ಅದೇ ಅದು ಮಿಡುವುದು ಅಂದ್ರೆ ಏನಪ್ಪಾ ಅಂದ್ರ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದು. ನೋಡ್ರಿ, ಸತ್ಯ ಎಲ್ಲಿ ಹೇಳ್ಬೇಕು ಅಲ್ಲಿ ಸತ್ಯ ಹೇಳ್ಬೇಕು, ಎಲ್ಲಿ ಸುಳ್ಳು ಹೇಳ್ಬೇಕು ಅಲ್ಲಿ ಸುಳ್ಳು ಹೇಳ್ಬೇಕು. ಇದು ಏನಪ್ಪಾ ಅಂದ್ರ ಅದು ಮಿಡುವುದು. ಅರ್ಥ ಆಯ್ತ್ರಿ? ನಾ ಹೇಳ್ತದ್ದು ಸತ್ಯ ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ಬೇಕು, ಸುಳ್ಳು ಹೇಳಬೇಕು ಸುಳ್ಳು ಎಲ್ಲಿ ಹೇಳಬೇಕು ಅಲ್ಲೇ ಹೇಳಬೇಕು. ಇದೇನಪ್ಪ ಅಂದ್ರ ಅದು ಮಿಡುವುದು. ದಮನ ಅಂದ್ರೆ ಏನಪ್ಪಾ ಅಂದ್ರ ನಮಗೆ ಹಿತಕರವಲ್ಲದ ನೋವಿನ ಸಂಗತಿಗಳೇನದವಲ್ಲ, ನಮಗ್ ಗೊತ್ತಿಲ್ಲದೆ ಅಂದ್ರೆ ಗೊತ್ತಿಲ್ಲದೆ ಸ್ವಲ್ಪ ದಿನಗಳಾದ ಕಾಲ ನಂತರ ಏನಾಗ್ತದಪ್ಪ ಅಂದ್ರ ಅವು ಸುಪ್ತ ಮನಸ್ಸಿನೊಳಗೆ ಏನಪ್ಪಾ ಅಂದ್ರ ತೇಲಿ ಹೋಗ್ತವ. ನೆಕ್ಸ್ಟ್ ನೋಡ್ರಿ, ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ. ಆಲ್ರೆಡಿ ಇದ್ರ ಮೇಲೆ ಏನಾಗಿದೆ ಪ್ರಶ್ನೆ ಬಂದಿದೆ, ಇಂಪಾರ್ಟೆಂಟ್ ನೋಡ್ರಿ ಇದು. ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ ವ್ಯಕ್ತಿಯ ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ಅಥವಾ ನಿರ್ವಹಿಸಲು ಸಾಧ್ಯವಾಗದ ಸನ್ನಿವೇಶ ಎದುರಾದಾಗ
ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯ ಸಹಜವಾದ ವರ್ತನೆಯನ್ನು ತೋರುವುದನ್ನು ಹಿಮ್ಮೆರಳುವಿಕೆ ಅಥವಾ ಪ್ರತಿಗಮನ ಎನ್ನುವರು. ನೋಡ್ರಿ, ವ್ಯಕ್ತಿಗೆ ಯಾವುದೇ ಒಂದು ಸಮಸ್ಯೆಯನ್ನು ಕೊಟ್ಟೋದಾಗ, ಯಾವುದೇ ಒಂದು ಅಡಚಣೆಯನ್ನು ನೀಡಿದಾಗ ಆತನಿಗೆ ಅದನ್ನ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಅಂತ ಸನ್ನಿವೇಶದಲ್ಲಿ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ವಯಸ್ಸನ್ನು ಮೀರಿ ತನ್ನ ವಯಸ್ಸಿನ ಅನುಗುಣವಾಗಿ ನಡ್ಕೋಬೇಕಾತ. ಆದ್ರೆ ಆ ತರ ಏನ್ ಮಾಡಂಗಿಲ್ಲ, ಆತ ನಡೆದುಕೊಳ್ಳಲ್ಲ. ತನ್ನ ವಯಸ್ಸು ಅಥವಾ ಪ್ರೌಢತೆ ಮಟ್ಟಕ್ಕೆ ಅನುಗುಣವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಬಾಲ್ಯ ಸಹಜವಾದ ವರ್ತನೆ, ಸಣ್ಣ ಹುಡುಗರ ತರ ಏನ್ ಮಾಡ್ತಾನಪ್ಪ ಅಂದ್ರ ಆತನ ವರ್ತನೆ ವ್ಯಕ್ತಪಡಿಸ್ತಾನ. ಇದನ್ನೇ ಏನಂತಾರಪ್ಪ ಅಂದ್ರ ಪ್ರತಿಗಮನ. ಇದನ್ನ ಪ್ರತಿಗಮನ, ಈ ಮರಳುವಿಕೆ ಅಂತ ಕರೀತಾರೆ. ಈ ಮರಳುವಿಕೆ ಅಂದ್ರ ವಾಪಸ್ ಬರೋದು. ಈಗ ನೋಡು, ಇಲ್ಲಿ 10 ವರ್ಷದ ಒಬ್ಬ ಬಾಲಕ ಅದನ, ಅವನಿಗೆ ಏನೋ ಒಂದ್ ಸಮಸ್ಯೆ ಕೊಟ್ಟಾಗ ಸಣ್ಣ ಹುಡುಗರ ಗತಿ ಏನ್ ಮಾಡ್ತಾನಪ್ಪ ಅಂದ್ರ ಅಳುದಕ್ ಪರ ಮಾಡ್ತಾನ. ಇದೇ ಪ್ರತಿಗಮನ. ಅಂದ್ರೆ ದೊಡ್ಡವರು ಏನಪ್ಪಾ ಅಂದ್ರೆ ಒಂದ್ ಸಮಸ್ಯೆಯನ್ನು ನಿರ್ವಹಣೆ ಮಾಡಿದಾಗ ಸಣ್ಣವ್ರ ತರ ವರ್ತನೆಗಳು ವ್ಯಕ್ತಪಡಿಸಿದ್ರ ಅದೇ ಏನಾಗ್ತದಪ್ಪ ಅಂದ್ರೆ ಪ್ರತಿಗಮನ. ಕ್ಲಿಯರ್ ಆತ್ರಿ ಕಾನ್ಸೆಪ್ಟ್? ಆಗ ಈ ಪ್ರತಿಗಮನ ಸಂದರ್ಭದಲ್ಲಿ ವ್ಯಕ್ತಿ ಯಾವ ರೀತಿಯಾಗಿ ವರ್ತಿಸ್ತಾನ? ಒಂದೇದ್ ನೋಡ್ರಿ, ಹೆಬ್ಬೆರಳು ಚಿಪ್ಪುವುದು, ಚಿಕ್ಕ ಮಗುವಿನಂತೆ ಮಾತನಾಡುವುದು ಅಥವಾ ಹಾಸಿಗೆ ಒದ್ದೆ ಮಾಡುವುದು, ಅಳುವುದು, ಈ ರೀತಿ ವರ್ತನೆಗಳು ಏನಾಗ್ತಾವಪ್ಪ ಅಂದ್ರೆ ಕಂಡು ಬರ್ತವೆ. ಇಂಥ ವರ್ತನೆಗಳು ಅಂದ್ರೆ ಪ್ರತಿಗಮನ ಅತಿ ಹೆಚ್ಚಾರಲ್ಲಿ ಕಂಡು ಬರ್ತದ ಅಂದ್ರೆ 8 ರಿಂದ 10 ವರ್ಷದ ಮಕ್ಕಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ನೋಡ್ರಿ, ನಿಮ್ ಮನೆಯೊಳಗೆ ಯಾವ್ದೋ ಒಂದು ಮಗು ಇರ್ತದ, ಯಾವ್ದೋ ಒಂದು ವಿಷಯ ಕಳತಿರ್ತದ, ನೀವ್ ಅಂತಿರ್ತೀರ ಸಣ್ಣ ಹುಡುಗರು ತರ ಯಾಕೆ ಕಳತಿ, ದೊಡ್ಡವಧಿ ಇಲ್ಲೇನು? ನೀವೇ ಎಷ್ಟು ಸಲ ಬುದ್ಧಿ ಹೇಳಿರ್ತೀರಿ ಹುಡುಗರಿಗೆ, ಅಳಬಾರ್ದಪ್ಪ, ಸಣ್ಣ ಹುಡುಗರು ತರ ಅಳ್ತಾರನ ಅಂತ ಹಿಂಗ್ ಹೇಳ್ತಿರಲ್ಲ ಬುದ್ಧಿ ನಿಮ್ಮ ಮನಿ ಒಳಗ. ಇದು ಏನಪ್ಪಾ ಅಂದ್ರ ಪ್ರತಿಗಮನ. ನೆಕ್ಸ್ಟ್ ನೋಡ್ರಿ, ಶಾಲೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದ ಮಗು ಚಿಕ್ಕ ಮಕ್ಕಳಂತೆ ವರ್ತಿಸಿದ್ದು ಮಗುವಿಗೆ ನೀಡದ ಇದ್ದಾಗೆ ನೆಲದ ಮೇಲೆ ಉರುಳಾಡುವುದು. ನೋಡ್ರಿ, ಒಂದು ಶಾಲೆಯ ವಾತಾವರಣಕ್ಕೆ ಹೊಂದಿಕೆ ಆಗದಂತ ಮಗು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳಂತೆ ಅಳುವುದಾಗಿರ್ಬೋದು, ಭಯ ಬೀಳುವುದಾಗಿರ್ಬೋದು. ಶಾಲೆ ಅಂದ್ರೆ ಅವ್ ಏನಾಗಿರ್ತದ, ಒಂದ್ ದೊಡ್ಡ ಕಾಡ್ಕಂಡ ಕಾಣ್ತಿರ್ತದ. ಅವಾಗ ನೋಡ್ಬೇಕು, ಮುಂಚೆ ನಮ್ಮ ಶಾಲೆಗೆ ಒಂದೊಂದಿಷ್ಟು ಹುಡುಗರುಗಳು ಬರ್ತಿರ್ತಾವ, ಅವ್ರ ಪಾಲಕರು ಒತ್ಕೊಂಡ್ ಬಂದ್ರು ಬಿಡಂಗಿಲ್ಲ, ಬಿದ್ದು ಒದ್ದಾಡ್ತಿರ್ತಾವ. ಆ ತರ ಮಕ್ಕಳು ಇನ್ನೇನಾಗ್ತಾವಪ್ಪ ಅಂದ್ರ ವರ್ತನೆಗಳು ಕಂಡು ಬರ್ತಾವ. ನೆಕ್ಸ್ಟ್, ಮಗುವಿಗೆ ಯಾವ್ದಾದ್ರು ಒಂದು ವಸ್ತು ಬೇಕಂದಾಗ ನೀವು ಜಲ್ದಿ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರ ನೋಡಬಾರ್ದ, ಕೆಳಗಡೆ ಬಿದ್ದು ಒದ್ದಾಡಿ ಮಣ್ಣು, ಅಂಗಿ ಮಣ್ಣು, ತಾವು ಹೊಲಸು ಏನೇನೋ ಮಾಡ್ಕೊಂಡ್ಬಿಡ್ತಾವ ಮಕ್ಕಳು. ಇಂಥದ್ದೇನಪ್ಪ ಅಂದ್ರೆ ಕಾರ್ಯಗಳೇನಪ್ಪ ಅಂದ್ರೆ ಕಂಡು ಬರ್ತಾವ. ನೆಕ್ಸ್ಟ್, ಅಭ್ಯಾಸ ಕಾರ್ಯ ಮಾಡದ ಮಗು ಅಳುವುದು, ತಲೆನೋವು ಬಂದಿದೆ ಅಂತ ಹೇಳುವುದು. ನೀವು ಶಾಲೆ ನೋಡ್ಬೇಕು, ಮುಂಜಾನೆ ಹೋಗಿನ ಯಾಕೆ ಹೋಮ್ವರ್ಕ್ ಮಾಡಿಲ್ವೋ ಅಂತ ಕೇಳಿದ್ರೆ ಸರ್ ಕರೆಂಟ್ ಇದ್ದಿದ್ದಿಲ್ರಿ. ಅದ್ ಮುಂಜಾನೆ ಏನ್ ಮಾಡಿದ್ರಿ ಸರ್, ಮುಂಜಾನೆ ತಲೆನೋವು ಯಾಕೆ ಕುಂತಿತ್ರಿ, ಇಂತ ನಾವ ಹೇಳ್ತಿರ್ತಾವ ಹುಡುಗರು. ಇದೇನಪ್ಪಾ ಅಂದ್ರ ಪ್ರತಿಗಮನ. ಏನಿದು ಪ್ರತಿಗಮನ. ನೆಕ್ಸ್ಟ್, ಪರೀಕ್ಷೆಗೆ ಕುಳಿತರೆ ಫೇಲ್ ಆಗುವನೆಂಬ ಭಯದಿಂದ ವಿದ್ಯಾರ್ಥಿ ಕಾಯಿಲೆ ಬೀಳುವುದು. ಇದು ಏನಾಗ್ತದಪ್ಪ ಅಂದ್ರ ಪ್ರತಿಗಮನ ಆಗ್ತದ. ನೋಡ್ರಿ, ಕೆಲವೊಬ್ರು ಟಿ ಪರೀಕ್ಷೆ ಬಂದದ, ಟಿ ಪರೀಕ್ಷೆ ಬಂದ್ಗನ ಏನಪ್ಪಾ ಅಂದ್ರ ಆಲ್ ಟಿಕೆಟ್ ಕೈ ಮೈ ಬೆಚ್ಚಗ ಆಗ್ತಿರ್ತದ. ಯಾಕೆ ಟಿ ಪರೀಕ್ಷೆ ಪಾಸ್ ಆಗಿಲ್ಲೋ ಅಂತ ಕೇಳಿದ ತಕ್ಷಣ ನನ್ಗೆ ಆರಾಮ ಇದ್ದಿದ್ದಲ್ಲೋ, ಬಹಳ ಸುಸ್ತಾಗಿತ್ತು ಅವತ್ತು. ಈ ರೀತಿ ಏನಪ್ಪಾ ಅಂದ್ರೆ ಹೇಳೋದು ಓನ್ಲಿ ಫಾರ್ ಎಕ್ಸಾಂಪಲ್. ಇದು ಬಹಳಷ್ಟು ಏನಪ್ಪಾ ಅಂದ್ರೆ ಸೀರಿಯಸ್ ಆಗೋಕ ಹೋಗ್ಬೇಡ್ರಿ ಯಾರು. ನೆಕ್ಸ್ಟ್ 6ನೇದು ನೋಡ್ರಿ, ಅಗಲಗನಸು ಕಾಣುವಿಕೆ ಅಥವಾ ಭ್ರಮೆ. ಅಂದ್ರೆ ಭ್ರಮೆ ಒಳಗೆ ಏನಪ್ಪಾ ಅಂದ್ರ ಬದುಕುವುದು. ಇದೊಂದು ನೈಜತೆಯಿಂದ ಹಿಂದೆ ಸರಿಯುವ ತಂತ್ರವಾಗಿದೆ. ಯಾವ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವುಗಳನ್ನ ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ನೋಡ್ರಿ, ಈ ಅಗಲಗನಸು ಕಾಣುವಿಕೆ ಅಥವಾ ಭ್ರಮೆ ಅನ್ನೋದು ಏನಿದಲ್ಲ, ಇದೊಂದು ನೈಜತೆ ಅಂದ್ರೆ ನೈಜತೆಯಿಂದ ಹಿಂದೆ ಸರಿಯುವಂತ ಒಂದು ತಂತ್ರವಾಗಿದೆ. ಇಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ಆಶಾ ಆಕಾಂಕ್ಷೆಗಳನ್ನ ಏನ್ ಇಟ್ಟುಕೊಂಡಿರ್ತಾನಲ್ಲ, ಅವನ ನಿಜವಾದ ಜೀವನದಲ್ಲಿ ಅವುಗಳನ್ನ ಅನುಭವಿಸಕ್ ಸಾಧ್ಯವಾಗೋದಿಲ್ಲ. ಅವನ್ ತೃಪ್ತಿಪಡಿಸಿಕೊಳ್ಳಲು ಅವನಿಗೆ ಏನಪ್ಪಾ ಅಂದ್ರೆ ಸಾಧ್ಯವಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ವ್ಯಕ್ತಿ ಕನಸುಗಳನ್ನ ಕಾಣೋದ್ರ ಮೂಲಕ ಅವುಗಳನ್ನ ಏನ್ ಮಾಡ್ತಾನ, ತೃಪ್ತಿಪಡಿಸಿಕೊಳ್ತಾನ. ಇದನ್ನೇ ನಾವೇನಪ್ಪಾ ಅಂದ್ರ ಅಗಲಗನಸು ಅಂತ ಕಾಣುತ್ತೀವಿ. ಈಗ ನೋಡ್ರಿ, ನನಗನಕ್ಕಿಂತ ಲೇ ಎಂಬ ಒಬ್ಬ ವ್ಯಕ್ತಿ ಅದನ, ಅವನಿಗೇನಪ್ಪಾ ಅಂದ್ರ ಕನ್ನಡದೊಳಗ ಯಶ್ ಅಂತ ಏನಪ್ಪಾ ಅಂದ್ರ ಹೀರೋ ಅದನೊಬ್ಬ. ಆತನಿಗೆ ಏನಾಗ್ಬೇಕಂತ ಆತನ ಭೇಟಿ ಆಗ್ಬೇಕಾಗ್ಯದ.
ಯಾರಿಗೆ ಎ ಎಂಬ ಹುಡುಗನಿಗೆ ಯಶ್ ಎಂಬ ನಾಯಕನ ಭೇಟಿ ಆಗಬೇಕಿರ್ತದೆ. ಆದ್ರೆ ಇವನಿಗೆ ಭೇಟಿ ಆಗೋದಕ್ಕೆ ಆಗಂಗಿಲ್ಲ. ಆಗ ಏನ್ ಮಾಡ್ತಾನೆ, ಇವ ರಾತ್ರಿ ಕನಸು ಕಾಣೋದ್ರ ಮೂಲಕ ಆತನಿಗೆ ಭೇಟಿ ಕೊಟ್ಟು ಟ್ಯಾಂಕ್ಸ್ ಕೊಟ್ಟು ಅವನ ಆರೋಗ್ಯ ವಿಚಾರಿಸಿ ಅವನ ಜೊತೆ ಒಂದ್ ಸೆಲ್ಫಿ ತಗೊಂಡು ಬಂದು ಇನ್ನೇನು ಇದು ಮಾಡ್ತಿರ್ತಾನೆ, ಎಚ್ಚ ಆಗ್ಬಿಟ್ಟಿರ್ತದ. ಅವಾಗ ಎಲ್ಲಿರ್ತಾನೆ, ಅವ ಆಶಿ ಒಳಗೆ ಇರ್ತಾನೆ. ಈ ರೀತಿ ಅಂದ್ರೆ ಹಗಲುಗನಸು ಕಾಣುವುದೇನಪ್ಪಾ ಅಂದ್ರ ತನ್ನ ನೈಜ ಜೀವನದಲ್ಲಿ ಈಡೇರಿಸಿಕೊಳ್ಳಲಾಗದಂತ ಘಟನೆಗಳನ್ನ ತಾನು ಕನಸು ಕಾಣೋದ್ರ ಮೂಲಕ ಏನಪ್ಪಾ ಅಂದ್ರ ಅವುಗಳನ್ನ ತೃಪ್ತಿಪಡಿಸಿಕೊಳ್ತಾನ. ಇದನ್ನೇ ನಾವ್ ಏನಂತೀವಿ ಅಂದ್ರ ಹಗಲಗನಸು ಕಾಣುವಿಕೆ, ಭ್ರಮೆ ಅಂತ ಕರಿತೀವಿ. ನೋಡ್ರಿ, ವ್ಯಕ್ತಿ ತನ್ನ ಅತೃಪ್ತಿ ಆಸೆ ಆಕಾಂಕ್ಷೆಗಳನ್ನು ಕಲ್ಪನಾ ಲೋಕದಲ್ಲಿ ಏನ್ ಮಾಡ್ತಾನಂದ್ರ ತೃಪ್ತಿಪಡಿಸಿಕೊಳ್ಳಲು ಬಯಸಿದಾಗ ಅದನ್ನು ಹಗಲುಗನಸು ಎನ್ನುತ್ತಾರೆ. ಅಂದ್ರ ತನ್ನ ಅತೃಪ್ತ ಆಶೆಗಳ ಏನದಾವಲ್ಲ, ಕಲ್ಪನಾ ಲೋಕದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅವನ್ನ ತೃಪ್ತಿಪಡಿಸಿಕೊಳ್ತಾನೆ. ಇವುಗಳನ್ನ ನಾವ್ ಏನಂತೀವಿ ಅಂದ್ರ ಹಗಲಗನಸು ಅಂತ ಕರಿತೀವಿ. ನೋಡ್ರಿ, ನೈಜ ಸಮಸ್ಯೆಗಳು ಎದುರಾದಾಗ ವ್ಯಕ್ತಿ ಅವುಗಳನ್ನ ಧೈರ್ಯವಾಗಿ ಎದುರಿಸಿ ಪರಿಹರಿಸಿಕೊಳ್ಳಬೇಕು. ಈಗ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬದಲಾಗಿ ಸೋಲಿನ ಭಯದಿಂದ ಭ್ರಮಾಲೋಕಕ್ಕೆ ಜಾರಿಕೊಳ್ಳುತ್ತಾನೆ. ಭ್ರಮಾಲೋಕದಲ್ಲಿ ಅವನಿಗೆ ಪ್ರತಿ ಕಾರ್ಯದಲ್ಲಿ ಯಶಸ್ಸು ದೊರೆಯುತ್ತದೆ. ಆದರೆ ಅತಿಯಾಗಿ ಹಗಲಗನಸು ಕಾಣುವುದರಿಂದ ವ್ಯಕ್ತಿ ನೈಜವಲ್ಲದ ಊಹಾತ್ಮಕ ಯಶಸ್ಸಿನಿಂದ ತೃಪ್ತನಾಗಿ ಜೀವನದ ಕಠಿಣ ಸತ್ಯಗಳೊಂದಿಗೆ ಸಂಪರ್ಕ ಕಳೆದುಕೊಳ್ಳಬಹುದು. ನೋಡ್ರಿ, ಒಬ್ಬ ವ್ಯಕ್ತಿಗೆ ನೈಜ ಸಮಸ್ಯೆ ಒಂದಿಷ್ಟು ಏನಾಗ್ತವಪ್ಪ ಅಂದ್ರ ಅವನಿಗೆ ಎದುರ್ಸಕ್ ಆಗಂಗಿಲ್ಲ. ಈಗ ಏನಪ್ಪಾ ಅಂದ್ರ ಅವನಿಗೆ ಒಂದ್ 10 ಮಂದಿ ಹೊಡಿಬೇಕಾಗಿರ್ತದ. ಅವನವನೋ ಒಬ್ಬ ಶತ್ರುತನ ಒಂದ್ 10 ಮಂದಿ ಹೊಡ್ಯಾಕ್ ಹಂಗಿಲ್ಲ. ಆದ್ರೆ ಕನಸೊಳಗ 10 ಮಂದಿನ ಏನ್ ಮಾಡಿರ್ತಾನಪ್ಪ ಅಂದ್ರ ಅವ್ರ ಜೊತೆ ಫೈಟ್ ಮಾಡಿಗೆಸಿ ಅವ್ರೆಲ್ಲರನ್ನು ಕಲಸ್ ಮಾಡಿ ಬಂದಿರ್ತಾನ ಅಂತ. ಇದೇ ಏನಪ್ಪಾ ಅಂದ್ರ ಹಗಲಗನಸು ಮತ್ತು ಭ್ರಮೆ ಅಂತ ಅರ್ಥ. ನೆಕ್ಸ್ಟ್ 7ನೇ ಪಾಯಿಂಟ್ ನೋಡ್ರಿ, 7ನೇದ್ ನೋಡ್ರಿ, ರಕ್ಷಣಾ ತಂತ್ರ ಪ್ರಕ್ಷೇಪಣೆ ಅಂತ ಬರ್ತದೆ. ಆಲ್ರೆಡಿ ಇದ್ರ ಮೇಲೆ ಏನಪ್ಪಾ ಅಂದ್ರ ಟಿ ಪ್ರಶ್ನೆ ಬಂದದ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ, 2 ಬಾರಿ ಏನಾಗಿದಪ್ಪ ಅಂದ್ರ ಇದೇ ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂದ್ರ ಪ್ರಶ್ನೆ ಬಂದಿದೆ. ವ್ಯಕ್ತಿಯು ತನ್ನ ವಿಫಲತೆಗಳನ್ನು, ನ್ಯೂನ್ಯತೆಗಳನ್ನು, ಒಪ್ಪಿಕೊಳ್ಳಲಾಗದ ಭಾವನೆಗಳು, ಆಲೋಚನೆಗಳು ಹಾಗೂ ಆಶಾ ಆಕಾಂಕ್ಷೆಗಳನ್ನು ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಕ್ರಿಯೆ ಪ್ರಕ್ಷೇಪಣೆ. ಇಲ್ಲಿ ಏನ ಪ್ರಕ್ಷೇಪಣೆ ಅಂದ್ರೆ ಏನಪ್ಪಾ ಅಂದ್ರ ವ್ಯಕ್ತಿಯು ತನ್ನಲ್ಲಿರುವ ವಿಫಲತೆಗಳಾಗಿರ್ಬೋದು, ನ್ಯೂನ್ಯತೆಗಳಾಗಿರ್ಬೋದು, ಅವುಗಳನ್ನೇ ಒಪ್ಪಿಕೊಳ್ಳಂಗಿಲ್ಲ. ಅವನು ಒಪ್ಪಿಕೊಳ್ಳದೆ ಅವುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಇನ್ನೊಬ್ಬರ ಮೇಲೆ ಏನಪ್ಪಾ ಅಂದ್ರ ಆರೋಪ ಮಾಡ್ತಾನ. ಇದನ್ನ ನಾವ್ ಏನಂತಂದ್ರ ಪ್ರಕ್ಷೇಪಣೆ ಅಂತ ಕರಿತೀವಿ. ತನ್ನ ವೈಫಲ್ಯಗಳನ್ನು ಒಪ್ಪಿಕೊಳ್ಳುವ ಬದಲಾಗಿ ಇದೇ ವೈಫಲ್ಯನ ಇತರರಲ್ಲಿವೆ ಎಂದು ತೋರಿಸಲು ಆತ ಸುತ್ತಲಿರುವವರ ಕಡೆ ಏನಪ್ಪಾ ಅಂದ್ರೆ ಗಮನ ಸೆಳೆತಾನ. ಈ ನನ್ನ ಕಡೆ ಏನೋ ಒಂದ್ ಸಮಸ್ಯೆ ಅದಪ್ಪ, ಆ ಸಮಸ್ಯೆ ನಾನು ಒಪ್ಪಿಕೊಳ್ಳಬೇಕು, ಹೌದು ಇದು ನನ್ ತಪ್ಪಂತ. ಆದ್ರೆ ಒಪ್ಪಿಕೊಳ್ಳಂಗಿಲ್ಲ, ನಾನು ಏನ್ ಮಾಡಂಗಿಲ್ಲ, ಒಪ್ಪಿಕೊಳ್ಳಂಗಿಲ್ಲ. ಅದನ್ನ ಏನಪ್ಪಾ ಅಂದ್ರ ತನ್ನ ಸುತ್ತಮುತ್ತ ಒಂದು ವಾತಾವರಣ ನೋಡ್ಬೇಕ ಅಂತ ವ್ಯಕ್ತಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕಡ್ತಾನ. ನಾ ಹೇಳ್ತೀನಿ ಏನಪ್ಪಾ ಅಂದ್ರೆ ಎಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರ ಸತ್ಯವನ್ನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದಂತ ನಾ ಹೇಳ್ತೀನಿ. ಅವಾಗ ನೀವೇನ್ ಹೇಳ್ತೀರಿ? ಸುಳ್ಳು ಹೇಳೋರು ಯಾರ್ದಾರ ಈ ಪ್ರಪಂಚದೊಳಗ? ಎಲ್ಲರೂ ಸುಳ್ಳು ಹೇಳೋರೇ. ಇದೇ ಪ್ರಕ್ಷೇಪಣೆ ನೋಡ್ರಿ, ಅರ್ಥ ಆಯ್ತ್ರಿ? ನೋಡ್ರಿ, ಇದರಿಂದ ವ್ಯಕ್ತಿ ಸ್ವಲ್ಪ ಮಟ್ಟಿನ ಉದ್ವೇಗದಿಂದ ಮುಕ್ತನಾದಂತೆ ಭಾವಿಸಬಹುದು. ಆದ್ರೆ ಅತಿಯಾದ ಪ್ರಕ್ಷೇಪಣೆಯಿಂದ ವರ್ತನಾ ವೈಪರೀತ್ಯಗಳು ಉಂಟಾಗ್ತವೆ. ಅತಿಯಾದ ಪ್ರಕ್ಷೇಪಣೆಯಿಂದ ಯಾವ ರೀತಿಯಪ್ಪ ಅಂದ್ರ ವರ್ತನಾ ಸಮಸ್ಯೆಗಳು ಏನಾಗ್ತವಪ್ಪ ಅಂದ್ರೆ ವ್ಯಕ್ತಿಯಲ್ಲಿ ಉಂಟಾಗ್ತವೆ. ಬಹಳಷ್ಟು ಇಂಪಾರ್ಟೆಂಟ್, ಈ ಪದ ನೆನಪಿಟ್ಕೊರಿ. ಒಬ್ಬ ವ್ಯಕ್ತಿ ಅತಿಯಾಗಿ ಈ ಪ್ರಕ್ಷೇಪಣಾ ತಂತ್ರವನ್ನ ಆತ ಬಳಕೆ ಮಾಡಿದಂದ್ರ ಆತನಲ್ಲಿ ಎಂತ ಸಮಸ್ಯೆಗಳು ಉಂಟಾಗ್ತವಪ್ಪ ಅಂದ್ರ ವರ್ತನಾ ಸಮಸ್ಯೆಗಳು ಏನಾಗ್ತವ ಅಂದ್ರ ಉಂಟಾಗ್ತವ. ನೋಡ್ರಿ, ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ನೋಡ್ರಿ. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು. ತಾನು ವರ್ಷ ಪೂರ್ತಿ ಓದಲಾರ ಸುಮ್ಮ ಅಡ್ಡಾಡಿರ್ತಾನೆ, ಎಲ್ಲೋ ಸಿನಿಮಾ ನೋಡ್ಕೊಂತೋ, ಯಾವ್ದೋ ಪಬ್ಜಿ ಗೇಮ್ ಆಡ್ಕೊಂತೋ, ಫ್ರೀ ಫೈರ್ ಆಡ್ಕೊಂತ ಸುಮ್ ಕುಂತಿರ್ತಾನೆ, ಎಕ್ಸಾಮ್ ದಿನ ಹೋಗಿ ಓದ್ತಿರ್ತಾನ. ಆದ್ರೆ ತನ್ನ ವಿಫಲತೆ ಅದು, ತಾನು ಸರಿಯಾಗಿ ಸ್ಟಡಿ ಮಾಡಿಲ್ಲ, ಅದು ತಂದು ತಪ್ಪು. ಆದ್ರೆ ಆ ವಿದ್ಯಾರ್ಥಿಗೆ ಯಾರು ಬಂದ್ ಕೇಳ್ತಾರೆ, ಯಾಕೋ ಎಕ್ಸಾಮ್ ಎಲ್ಲ ಫೇಲ್ ಆಗಿಲ್ಲ SSLC ಅಂದ್ರೆ, ಇಲ್ರಿ ಸರ್ ಸಲ ಪಾಠ ಮಾಡಿಲ್ಲ, ಅವ್ರು ಸರ್ ಚಲೋ ಹೇಳಿದ್ರ ನಾವು ಚಲೋ ರಿಸಲ್ಟ್ ಮಾಡ್ತಿದ್ವಿ. ಆದ್ರೆ ಅದೇ ಕ್ಲಾಸ್ನಾಗ ಕಲ್ತಂತ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ 100ಕ್ಕೆ 100 ತೆಗೆದಿರ್ತಾನೆ ಮಾರ್ಕ್ಸ್. ಇದೇ ಏನಪ್ಪಾ ಅಂದ್ರೆ ಪ್ರಕ್ಷೇಪಣೆ. ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡ್ರಿ. ಟೆನ್ನಿಸ್ ಪಂದ್ಯದಲ್ಲಿ ಸೋತ ವ್ಯಕ್ತಿ ತನ್ನ ಸೋಲಿಗೆ ಪಂದ್ಯದ ತೀರ್ಪುಗಾರನೇ ಕಾರಣನೆಂದು ಹೇಳುವುದು. ಅಂಪೈರ್ ಚಲೋ ಕೊಡ್ಲಿಲ್ಲವ, ಎಲ್ಲ ಅವ್ರ ಕಡೆ ಆಗಿದ್ದ ಅಂಪೈರ್, ಅವ ಸರಿಯಾಗಿ ಆಡಿಸಿದ್ರೆ ನಮ್ ಟೀಮ್ ಗೆಲ್ತಿತ್ತು, ಹಿಂಗ್ ಹೇಳೋದು ನಾವು. ಇದನ್ನ ನಾವ್ ಏನಂತ ಅಂದ್ರ ಪ್ರಕ್ಷೇಪಣೆ. ಅಂದ್ರ ಟೆನ್ನಿಸ್ ಪಂದ್ಯದಲ್ಲಿ ಸೋತಂತ ವ್ಯಕ್ತಿ ತನ್ನ ಸೋಲಿಗೆ ಏನಂತಪ್ಪ ಅಂದ್ರ ತೀರ್ಪು ಸರಿ ಬರ್ಲಿಲ್ಲ, ತೀರ್ಪುಗಾರ ಸೆಟಲ್ಮೆಂಟ್ ಆಗಿದ್ದ, ಅದಕ್ಕೆ ನಾವು ಸೋತಿ, ಎಲ್ಲ ಅವ್ರ ಕಡೆ ಇತ್ತು. ನಾವು ಎರಡೆರಡು ಏನಪ್ಪಾ ಅಂದ್ರ ಪಾಯಿಂಟ್ ಮಾಡಿದ್ರು ನಮ್ಗೆ ಒಂದೊಂದ ಕೊಟ್ರು, ಹಿಂಗಾಗಿ ನಾವು ಸೋತೀವಿ, ಅಂಪೈರ್ ಸರಿ ಇರ್ಲಿಲ್ಲ, ಈ ರೀತಿ ಏನಪ್ಪಾ ಅಂದ್ರ ಹೇಳುವುದು.
ನೆಕ್ಸ್ಟ್ ಮೂರನೇ ನೋಡ್ರಿ ಎಕ್ಸಾಂಪಲ್. ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರಿಸದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಸರಿಯಾಗಿಲ್ಲವೆಂದು ದೂರುವುದು. ನೋಡ್ರಿ, ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರ ಬರೆಯಂಗಿಲ್ಲ, ಸರಿಯಾಗಿ ಓದಿರುವುದಿಲ್ಲ, ಕೊನೆಗಿಳೋದು ಪ್ರಶ್ನೆ ಪತ್ರಿಕೆ ಸರಿ ಇಲ್ಲ, ಬಾಳ್ ಟಫ್ ಬಂದ್ಬಿಡ್ತು, ಔಟ್ ಆಫ್ ಸಿಲೆಬಸ್ ಬಂದದ ಅದು. ಇದನ್ನ ಎಲ್ಲಿ ಐತೆ ಅನ್ನೋದ ನೋಡಿಲ್ಲ, ಎಲ್ಲಿ ನೋಡ್ತಾನ, ಬುಕ್ಕನ್ನ ತೆಗೆದು ನೋಡಿಲ್ಲವ, ಬುಕ್ಕ ತೆಗೆದು ನೋಡ್ರೆ ಗೊತ್ತಾಯ್ತದ ಅದು ಎಲ್ಲಿ ಐತೆ ಅನ್ನೋದು. ಅವಾಗ ಹೇಳೋದು ಎಲ್ಲರಿಗೆ ಔಟ್ ಆಫ್ ಸಿಲೆಬಸ್ ಬಂದ ಕ್ವಶನ್ ಪೇಪರ್, ಹಂಗಾಗಿ ನನಗೆ ಏನಾಯ್ತಪ್ಪ ಅಂದ್ರೆ ನಾ ಪಾಸ್ ಆಗಕ್ಕಾಗಿಲ್ಲ, ಅದಕ್ಕೆ ಪರೀಕ್ಷೆ ಸರಿ ಬರಲಿಲ್ಲ ಅಂತ ಈ ರೀತಿ ಏನಪ್ಪಾ ಅಂದ್ರ ಹೇಳಿದ. ಅಂದ್ರೆ ತನ್ನಲ್ಲಿರುವಂತ ಸಮಸ್ಯೆಗಳನ್ನು ತಾನು ಒಪ್ಪಿಕೊಳ್ಳದೆ ಇನ್ನೊಬ್ಬರ ಕಡೆ ಬಟ್ ಮಾಡಿ ಏನಪ್ಪಾ ಅಂದ್ರ ತೋರಿಸುವಂತ ಪ್ರಕ್ರಿಯೆ ಏನಾಗಿರ್ತದ ಅಂದ್ರ ಪ್ರಕ್ಷೇಪಣೆ ತಂತ್ರ ಆಗಿರ್ತದ. ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್. ನೆಕ್ಸ್ಟ್ ಬರ್ರಿ 8ನೇದು ತರ್ಕಸಮ್ಮತವಾಗಿಸುವಿಕೆ. ತರ್ಕಸಮ್ಮತವಾಗಿಸುವಿಕೆ ನೋಡ್ರಿ, ಇದು ವ್ಯಕ್ತಿಗಳು ತಮ್ಮ ಆತ್ಮಾಭಿಮಾನವನ್ನು ರಕ್ಷಿಸಿಕೊಳ್ಳಲು ಬಳಸುವ ಸಾಮಾನ್ಯ ತಂತ್ರವಾಗಿದೆ. ವ್ಯಕ್ತಿಯು ಸರಳವಾಗಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಳ್ಳದೆ ತನ್ನ ಸೋಲಿಗೆ ಕ್ರಮಾರವಾದ ಕಾರಣಗಳನ್ನು ಪತ್ತೆ ಹಚ್ಚುತ್ತಾನೆ, ತನ್ನ ವರ್ತನೆಯನ್ನು ಪ್ರತಿಪಾದಿಸಿಕೊಳ್ಳಲು ಬಯಸುತ್ತಾನೆ. ನೋಡ್ರಿ, ಇಲ್ಲಿ ತರ್ಕಸಮ್ಮತವಾಗಿಸುವ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ, ವ್ಯಕ್ತಿ ತಮ್ಮ ಆತ್ಮಾಭಿಮಾನವನ್ನು ರಕ್ಷಿಸಿಕೊಳ್ಳಲು ಬಳಸುವಂತ ಒಂದು ಸಾಮಾನ್ಯವಾದ ತಂತ್ರ ಆಗಿರ್ತದೆ ಇದು. ಇಲ್ಲಿ ವ್ಯಕ್ತಿ ಸರಳವಾಗಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಳ್ಳಂಗಿಲ್ಲ, ತನ್ನಲ್ಲಿ ಸಾಮರ್ಥ್ಯ ಇದೋ ಇಲ್ಲೋ ಅನ್ನೋದೇನು ಒಪ್ಕೊಳ್ಳಂಗಿಲ್ಲ, ತನ್ನ ಸೋಲಿಗೆ ಒಂದು ಒಳ್ಳೆ ಬೆಸ್ಟ್ ಒಂದು ಏನ್ ಮಾಡ್ತಾನಪ್ಪ ಅಂದ್ರೆ ಕಾರಣ ಪತ್ತೆ ಹಚ್ತಾನೆ. ಒಂದು ಒಳ್ಳೇದೊಂದು ಕಾರಣ ಕೊಡೋದ್ರ ಮೂಲಕ ತನ್ನನ್ನ ತಾನು ಏನ್ ಮಾಡ್ತಾನಪ್ಪ ಅಂದ್ರೆ ರಕ್ಷಿಸಿಕೊಳ್ತಾನ. ಇದನ್ನೇ ನಾವ್ ಏನಂತೀವಿ ಅಂದ್ರ ತರ್ಕಸಮ್ಮತವಾಗಿಸುವಿಕೆ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ತದ ನೋಡಿ. ಒಬ್ಬ ವ್ಯಕ್ತಿ ಆತಂಕಕ್ಕೊಳಗಾದಾಗ ಅಥವಾ ತಪ್ಪು ಮಾಡಿದಾಗ ಉಂಟಾಗುವ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಲು ತನ್ನ ಕ್ರಿಯೆಗಳಿಗೆ ತೋರಿಕೆಗೆ ನ್ಯಾಯಸಮ್ಮತವೆನಿಸುವ ಕಾರಣಗಳನ್ನು ನೀಡಿ ನೈಜವಾದ ಕಾರಣಗಳನ್ನು ಮುಚ್ಚಿಡುತ್ತಾನೆ. ಹೀಗೆ ಮಾಡಲು ನಿಜವಾದ ಕಾರಣಗಳನ್ನು ಒಪ್ಪಿಕೊಳ್ಳುವುದು ಅತ್ಯಂತ ನೋವುಂಟು ಮಾಡುವಂತ ಸಂಗತಿ ಆಗಿರುತ್ತದೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ವಿದ್ಯಾರ್ಥಿ ತಾನು ಫೇಲ್ ಆಗಲು ಇಂದಿನ ಪರೀಕ್ಷಾ ಪದ್ಧತಿಯ ಕಾರಣ ಎಂದು ಹೇಳುವುದು ಇತ್ಯಾದಿ ಅಂತ ಬರ್ತದ. ನೋಡ್ರಿ, ಇಲ್ಲಿ ವ್ಯಕ್ತಿ ಬಹಳಷ್ಟು ಏನಾಗ್ತಾ ಆತಂಕಕ್ಕೆ ಒಳಗಾಗಿರ್ತಾನ. ತಪ್ಪು ಮಾಡಿದಾಗ ಆತನಲ್ಲಿ ಮನುಷ್ಯನಲ್ಲಿ ಏನಾಗ್ತದ ಉದ್ವೇಗ ಉಂಟಾಗ್ತದ. ಅದನ್ನ ಕಡಿಮೆ ಮಾಡಿಕೊಳ್ಳಲು ತನ್ನ ಕ್ರಿಯೆಗಳಿಗೆ ತೋರಿಕೆಗೆ ನ್ಯಾಯಸಮ್ಮತವೆನಿಸುವಂತೆ ಆತ ಏನ್ ಮಾಡ್ತಾನ, ಕಾರಣಗಳನ್ನು ನೀಡ್ತಾನ. ನೈಜವಾದ ಕಾರಣಗಳನ್ನ ಏನಂತ ಮುಚ್ಚಿಡ್ತಾನ. ಯಾಕಂದ್ರೆ ಯಾಕೆ ಆತ ನೈಜ ಕಾರಣಗಳನ್ನ ಮುಚ್ಚಿಡ್ತಾನಂದ್ರೆ ನಿಜವಾದ ಕಾರಣಗಳನ್ನ ನಾವು ಒಪ್ಪಿಕೊಳ್ಳುವುದರಿಂದ ಆತ ನನ್ನ ಮನಸ್ಸಿನ ನೋವು ಆಗ್ತದ. ಅದಕ್ಕ ಸುಟೇಬಲ್ ಆಗುವಂತ ಒಂದು ಪಾಯಿಂಟ್ ಅನ್ನು ಕೊಟ್ಟು ಏನ್ ಮಾಡ್ತಾನಪ್ಪ ಅಂದ್ರ ತನ್ನನ್ನು ತಾನು ಆತ ರಕ್ಷಿಸಿಕೊಳ್ತಾನೆ. ಇದನ್ನ ಏನಪ್ಪಾ ಅಂದ್ರ ತರ್ಕಸಮ್ಮತವಾಗಿಸುವಿಕೆ ಅಂತ ಕರೀತಾರ. ಎಕ್ಸಾಂಪಲ್ ನೋಡಿದ್ರ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಈ ತಂತ್ರದೊಳಗ 2 ರೀತಿ ಏನಪ್ಪಾ ಅಂದ್ರೆ ಬರ್ತದ. ಯಾವ ತಂತ್ರದೊಳಗ ತರ್ಕಸಮ್ಮತವಾಗಿಸುವೊಳಗೆ 2 ತಂತ್ರಗಳು ಬರ್ತವೆ. ಒಂದು ಉಳಿ ದ್ರಾಕ್ಷಿಯ ತಂತ್ರ ಬರ್ತದ, ಇನ್ನೊಂದು ಸಿಹಿ ನಿಂಬಿಯ ತಂತ್ರಗಳಂತ ಬರ್ತವೆ. ಎಷ್ಟು ತಂತ್ರಗಳು ಬರ್ತವೆ ಇಲ್ಲಿ? 2. ಒಂದು ಉಳಿ ದ್ರಾಕ್ಷಿಯ ತಂತ್ರ, ಇನ್ನೊಂದು ಏನಪ್ಪಾ ಅಂದ್ರೆ ಸಿಹಿ ನಿಂಬೆಯ ತಂತ್ರ ಅಂತ. ಉಳಿ ದ್ರಾಕ್ಷಿಯ ತಂತ್ರದಲ್ಲಿ ತನ್ನ ಕೈಲಿ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನು ಯೋಗ್ಯವಾದದ್ದಲ್ಲ ಎಂದು ವಾದಿಸುವುದು. ನೋಡ್ರಿ, ತರ್ಕಸಮ್ಮತವಾಗಿಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನ ಅಸಮರ್ಥತೆಯನ್ನು ಒಪ್ಪಿಕೊಳ್ಳದೆ ಅದಕ್ಕೆ ಯಾವ್ದಾದ್ರು ಒಂದು ಕಾರಣ ಕೊಟ್ಟು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾನೆ. ಕ್ಲಿಯರ್ ಆಯ್ತ್ರಿ? ಅದ್ರೊಳಗೆ ಎಷ್ಟು ವಿಧಗಳು ಬರ್ತಾವ? ಮತ್ತೆ 2 ಬರ್ತಾವ. ಒಂದು ಉಳಿ ದ್ರಾಕ್ಷಿ ತಂತ್ರ ಬರ್ತದ, ಇನ್ನೊಂದು ಸಿಹಿ ನಿಂಬೆಯ ತಂತ್ರ ಅಂತ ಬರ್ತದ. ಹಾಗಾದ್ರೆ ಉಳಿ ದ್ರಾಕ್ಷಿಯ ತಂತ್ರ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನ ಕೈಯಲ್ಲಿ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನೇ ಏನಂತಾರಪ್ಪ ಅಂದ್ರ ಅದು ಸುಟೇಬಲ್ ಅಲ್ಲ, ಅದು ಸರಿಯಾಗಿಲ್ಲ, ಅದು ಯೋಗ್ಯವಾದದ್ದಲ್ಲ ಅಂತ ಏನಪ್ಪಾ ಅಂದ್ರೆ ವಾದಿಸೋದು. ಇದು ಏನಪ್ಪಾ ಅಂದ್ರೆ ಉಳಿ ದ್ರಾಕ್ಷಿಯ ತಂತ್ರ ಆಗ್ಯದ. ಈ ಫಾರ್ ಎಕ್ಸಾಂಪಲ್ ಉಳಿ ದ್ರಾಕ್ಷಿಯ ತಂತ್ರಕ್ಕೆ ಎಕ್ಸಾಂಪಲ್ ನೋಡ್ರಿ. ಒಂದೇ ಎಕ್ಸಾಂಪಲ್ ನೋಡ್ರಿ, ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಯು ತನ್ನ ಹಾಗೆ ಬಹಳ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎಂದು ಹೇಳುವುದು. ನೋಡ್ರಿ, SSLC ಪರೀಕ್ಷೆ ತಗೊಂಡು ಎಕ್ಸಾಂಪಲ್ ಆಗಿ SSLC ಪರೀಕ್ಷೆ ಒಳಗೆ ಎಷ್ಟು ವಿಷಯ ಫೇಲ್ ಆಗಿವು? ಕನ್ನಡ ಒಂದ್ಬಿಟ್ಟು ಹೊಸ ಆಗಿಲ್ಲ ಅನ್ನೋದು. ಏನು ಕನ್ನಡ ಒಂದ್ ಬಿಟ್ಟು ಎಲ್ಲವೂ ಫೇಲ್ ಆಗಿನೊಂದು. ಎಲ್ಲವೂ ಯಾಕೆ ಫೇಲ್ ಆದಿ? ನಾವ್ ಒಬ್ಬನೇ ಫೇಲ್ ಆಗಿ ನಾನು ಸಾಲಾಗಿ ಎಲ್ಲರೂ ಫೇಲ್ ಆಗ್ಯಾರ. ಎಲ್ಲರಂದ್ರೆ ಯಾರು? ನಮ್ ದೋಸ್ತರು ಎಲ್ಲರೂ ಫೇಲ್ ಆಗ್ಯಾರ. ಈ ರೀತಿ ವಿದ್ಯಾರ್ಥಿ ಕಾರಣ ಕೊಡ್ತಾನ. ಇದನ್ನ ಏನೈತಿ ನಾವು ಉಳಿ ದ್ರಾಕ್ಷಿ ತಂತ್ರ ಅಂತ ಕೇಳಿ. ಅಂದ್ರೆ ತನ್ನ ಕೈಲೇ ಮಾಡೋದಕ್ಕ ಆಗುದಿಲ್ಲ, ಏನು ತನ್ನ ಕೈಲೇ ಮಾಡೋದಕ್ ಆಗೋದಿಲ್ಲ. ಆಗ ಅದನ್ನೇನಪ್ಪ ಅಂದ್ರ
ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಏನಪ್ಪಾ ಅಂದ್ರೆ ಹೇಳ್ತಾನ, ಅದು ಸರಿ ಇಲ್ಲ ಅಂತ ಹೇಳ್ತಾನೆ. ಈ ರೀತಿ ತನ್ನದೇ ಆದ ಏನಪ್ಪಾ ಅಂದ್ರೆ ವ್ಯಕ್ತವನ್ನ ಪಡಿಸ್ತಾನ. ನೆಕ್ಸ್ಟ್ ನೋಡ್ರಿ, ಫ್ಯಾಷನ್ ಮಾಡಲು ಸಾಧ್ಯವಿಲ್ಲದ ಸಂಪ್ರದಾಯಸ್ಥ ಹುಡುಗಿ ಉಳಿದವರಿಗೆ ಫ್ಯಾಷನ್ ಒಳ್ಳೆಯದಲ್ಲವೆಂದು ಹೇಳುವುದು. ನೋಡ್ರಿ, ಒಂದು ಸಂಪ್ರದಾಯಸ್ಥ ಕುಟುಂಬದೊಳಗೆ ಒಂದು ಹುಡುಗಿ ಅದ, ಆಕೆಗೂ ಫ್ಯಾಷನ್ ಮಾಡೋ ಇಷ್ಟ ಅದ. ಆದ್ರ ಮನಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಫ್ಯಾಷನ್ ಮಾಡೋದಕ್ ಬಿಡುದಿಲ್ಲ ಆಕೆಗೆ. ಅದ್ರ ಸಲುವಾಗಿ ಆಕಿ ಏನ್ ಮಾಡ್ತಾಳಪ್ಪ ಅಂದ್ರೆ ಎಲ್ಲರಿಗೂ ಫ್ಯಾಷನ್ ಚಲೋ ಅಲ್ಲ, ಫ್ಯಾಷನ್ ಮಾಡ್ಬಿಡುದು, ಅದು ನಮ್ಮ ಕಲ್ಚರ್ ಅಲ್ಲ, ಇಂಡಿಯನ್ ಕಲ್ಚರ್ ಅಲ್ಲ, ಅದು ನಮ್ಮ ಇಂಡಿಯನ್ ಕಲ್ಚರ್ ಶಾರಿ ಉಟ್ಕೋಬೇಕು. ಈ ರೀತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅಪಪ್ರಚಾರ ಮಾಡ್ತಾಳ ಅದ್ರ ಬಗ್ಗೆ. ಇದನ್ನೇ ನಾವೇನಂತಂದ್ರೆ ಉಳಿ ದ್ರಾಕ್ಷಿ ತಂತ್ರ ಅಥವಾ ತರ್ಕಸಮ್ಮತವಾಗಿಸುವಿಕೆ ಅಂತ ಏನಪ್ಪ ಅಂದ್ರ ಕರಿತೀವಿ. ನೆಕ್ಸ್ಟ್ 3ನೇ ಎಕ್ಸಾಂಪಲ್ ನೋಡ್ರಿ, ನಾನು ಮನಸ್ಸು ಮಾಡಿದ್ದರೆ ಇನ್ಸ್ಪೆಕ್ಟರ್ ಆಗಬಲ್ಲೆ, ಆದ್ರೆ ಅದು ನನಗೆ ಇಷ್ಟವಿಲ್ಲ ಎಂದು ಹೇಳುವುದು. ನಾನು ಮನಸ್ಸು ಮಾಡಿದ್ರೆ ಬೇಕಾದಂತ ಸರ್ಕಾರ ನೌಕರಿ ತಗೋತೀನಿ ಅಂತ ಹೇಳೋದು. ಆದ್ರೆ ಒಂದು ದಿನ ಕುಂತ CET ಎಕ್ಸಾಮ್ ಓದಿರೋದಿಲ್ಲ ಅಂತ ಮತ್ತೇನಂತ, ಇಲ್ಲ ನಾನು PSI ತಗೋಬೋದ, ಅದೇ ಈಸಿ ಅದ ಎಕ್ಸಾಮ್, ಆಮೇಲೆ ಹೇಳೋದು ಇಲ್ಲ ನನ್ಗೆ ಇಷ್ಟ ಇಲ್ಲದು ಅನ್ನೋದು. ಈ ರೀತಿ ಏನಪ್ಪ ಅಂದ್ರೆ ವ್ಯಕ್ತಪಡಿಸೋದು. ನೆಕ್ಸ್ಟ್ 4ನೇ ಎಕ್ಸಾಂಪಲ್ ನೋಡ್ರಿ, ಲಂಚ ತೆಗೆದುಕೊಳ್ಳುವ ವ್ಯಕ್ತಿ ಜಗತ್ತಿನಲ್ಲಿ ಲಂಚ ತೆಗೆದುಕೊಳ್ಳದವರು ಯಾರಿದ್ದಾರೆ ಎಂದು ಹೇಳುವುದು. ಒಬ್ಬ ಅಧಿಕಾರಿ ಒಂದು ಆಫೀಸ್ ಒಳಗೆ ಏನಪ್ಪ ಅಂದ್ರೆ ಲಂಚ ತಗೊಂಡ್ ಕೆಲಸ ಮಾಡ್ತಿರ್ತಾನ ಅಂತ, ಲಂಚ ತಗೋಬಾರ್ದು, ಹೋಗೋ ಸಾಕು, ಲಂಚ ತಗೊಳ್ಳಾರ ಯಾರದಾರ ಈ ಆಫೀಸ್ ಒಳಗೆ, ಎಲ್ಲರೂ ಅವರೇ, ಎಲ್ಲರ ಮನೆ ದ್ವಾಸೆ ತೂತೆ ಅಂತ ಹೇಳುವುದು. ಇದು ಏನಪ್ಪಾ ಅಂದ್ರೆ ಉಳಿ ದ್ರಾಕ್ಷಿ ತಂತ್ರಕ್ಕೆ ಅಥವಾ ತರ್ಕ ಸಮ್ಮತವಾಗಿಸೋಕೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಆಗ್ತವ. ನೆಕ್ಸ್ಟ್ ಸಿಹಿ ನಿಂಬೆ ತಂತ್ರ ಬಳಸುವ ವ್ಯಕ್ತಿ ತಾನು ಅನಿವಾರ್ಯವಾಗಿ ಜೀವನ ನಡೆಸುವಾಗಿರುವ ವಿಧಾನವನ್ನೇ ಸಮರ್ಥಿಸಿಕೊಳ್ಳುವುದು. ತನ್ನೆಲ್ಲ ಆಸ್ತಿಯನ್ನು ಕಳೆದುಕೊಂಡ ವ್ಯಕ್ತಿ ಸರಳ ಜೀವನ ಸುಖವನ್ನು ಕೊಂಡಾಡುವುದು. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ನೈಜ ಜೀವನದಲ್ಲಿ ತನ್ನ ಎಲ್ಲಾ ಆಸ್ತಿಯನ್ನು ಕಳ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಅತಿ ದುಬಾರಿಯಾದ ಜೀವನ ಚಲೋ ಅಲ್ಲ, ಸರಳವಾಗಿ ಬದುಕಬೇಕು, ರೊಕ್ಕ ತಗೊಂಡು ಏನ್ ಮಾಡ್ತೀರಿ ಅಂತ ಮಂದಿಗೆ ಉಪದೇಶ ಮಾಡುದು. ಇದನ್ನೇ ನಾವ್ ಏನಂತೀವಪ್ಪ ಅಂದ್ರೆ ಸಿಹಿ ನಿಂಬೆ ತಂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಹಿ ನಿಂಬೆ ತಂತ್ರ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವ್ಯಕ್ತಿ ಬಳಸುವ ತರ್ಕಸಮ್ಮತವಾಗಿಸುವಿಕೆ ತಂತ್ರ ಯಾವುದೇ ಸ್ವರೂಪದಲ್ಲಾಗಲಿ ಅದನ್ನು ಬಳಸುತ್ತಿರುವ ವ್ಯಕ್ತಿ ತನಗೆ ತಾನೇ ಮೋಸ ಮಾಡಿಕೊಳ್ಳುತ್ತಿದ್ದು ತನ್ನ ವರ್ತನೆಗಳು ಮತ್ತು ಕ್ರಿಯೆಗಳಿಗೆ ನಿಜವಾದ ಕಾರಣಗಳೊಂದಿಗೆ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತಾನೆ. ನೋಡ್ರಿ, ಇಲ್ಲಿ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ತನಗೆ ತಾನೇ ಆತ ಏನಪ್ಪ ಅಂದ್ರ ಮೋಸ ಮಾಡಿಕೊಳ್ತಾನ, ತನ್ನ ವರ್ತನೆಗೆ ಮತ್ತು ಕ್ರಿಯೆಗಳಿಗೆ ನಿಜವಾದ ಕಾರಣಗಳೊಂದಿಗೆ ಸಂಪರ್ಕವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕಳೆದುಕೊಳ್ತಾನ. ನೆಕ್ಸ್ಟ್ ಇನ್ನ 9ನೇದು ನೋಡ್ರಿ, ಪ್ರತಿಕ್ರಿಯೆ ರಚನೆ. ಪ್ರತಿಕ್ರಿಯೆ ಇಂಗ್ಲಿಷ್ ರಿಯಾಕ್ಷನ್ ಫಾರ್ಮೇಶನ್ ಅಂತ ಕರೀತಾರೆ ನೋಡ್ರಿ. ಪ್ರತಿಕ್ರಿಯೆ ರಚನೆ ಎಂದರೆ ವ್ಯಕ್ತಿ ತನ್ನ ಮೂಲ ಭಾವನೆಗಳಿಗೆ ವಿರುದ್ಧವಾದ ವರ್ತನೆಯನ್ನು ತೋರುವುದಾಗಿದೆ. ತನ್ನಲ್ಲಿ ಉದ್ವೇಗವನ್ನು ಉಂಟು ಮಾಡುವಂತ ಮೂಲ ವರ್ತನೆಯನ್ನು ಮರೆಮಾಚಿ ಅದಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆಯನ್ನು ತೋರುವ ಮೂಲಕ ಸಮತೋಲನವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಪ್ರತಿಕ್ರಿಯೆ ನೋಡ್ರಿ, ಇಂಗ್ಲಿಷ್ ಒಳಗೆ ಈ ಪದ ನೆನಪಿಟ್ಕೊಂಡ್ಬಿಡ್ರಿ, ರಿಯಾಕ್ಷನ್, ಆಕ್ಷನ್, ರಿಯಾಕ್ಷನ್. ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ತನ್ನ ಮೂಲ ಭಾವನೆಗಳಿಗೆ ವಿರುದ್ಧವಾದ ವರ್ತನೆಯನ್ನು ತೋರ್ತಾನೆ. ತನ್ನಲ್ಲಿ ಉಂಟಾಗುವ ಉದ್ವೇಗವನ್ನು ಮೂಲ ವರ್ತನೆಯಿಂದ ಮರೆಮಾಚಿ ಅದಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆ ಏನ್ ಮಾಡ್ತಾನಪ್ಪ ಅಂದ್ರೆ ತೋರ್ತಾನೆ. ಇದನ್ನೇ ಏನಂತಾರಪ್ಪ ಅಂದ್ರ ಪ್ರತಿಕ್ರಿಯೆ ರಚನೆ ಅಥವಾ ರಿಯಾಕ್ಷನ್ ಫಾರ್ಮೇಶನ್ ಅಂತ ಕರೀತಾರೆ. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರ ಪೊಲೀಸರು ಕಂಡ್ರೆ ಏನಾಗ್ತದ, ಅವನಿಗೆ ಭಯ ಇರ್ತದ. ಪೊಲೀಸರು ಕಂಡ್ರೆ ಏನಿರ್ತದ, ಆತನಿಗೆ ಭಯ ಇರ್ತದ. ಆದ್ರ ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನಲ್ಲಿರುವಂತ ಭಯಗೆ ವಿರುದ್ಧವಾಗಿ ಧೈರ್ಯದಿಂದ ಇದ್ದಿನ ಅಂತ ತೋರಿಸ್ಕೊಳ್ಳಕ್ ಏನಪ್ಪಾ ಅಂದ್ರ ಅವ್ರ ಮುಂದೆ ಪೊಲೀಸರ ಮುಂದೆ ಏನಪ್ಪಾ ಅಂದ್ರೆ ಎದಿ ಸಡ್ಡಿ ಅಡ್ಡಾಡೋದು, ಜೋರಾದ ಭಾವನೆ ಅಂದ್ರೆ ಜೋರಾದ ಧ್ವನಿ ವ್ಯಕ್ತಪಡಿಸೋದು. ಈ ರೀತಿ ತನ್ನಲ್ಲಿ ಏನಪ್ಪಾ ಅಂದ್ರ ಆಕ್ಷನ್ಗೆ ರಿಯಾಕ್ಷನ್ ಏನಪ್ಪಾ ಅಂದ್ರ ತೋರ್ತನ. ಆತನಲ್ಲಿ ಭಯ ಇರ್ತದ, ಆದ್ರೆ ಭಯ ಇಲ್ದವ್ರ ತರ ಏನ್ ಮಾಡ್ತಾನಂತಾನ ತನ್ನ ವರ್ತನೆಯನ್ನ ಆತ ವ್ಯಕ್ತಪಡಿಸ್ತಾನ. ಇದ್ರ ಮೂಲಕ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸಮತೋಲನವನ್ನು ಕಾಪಾಡ್ತಾನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ರಿ, ಮನೆಯಲ್ಲಿ ಹಿರಿಯ ಮಗ ಚಿಕ್ಕ ಮಗುವಿನ ಬಗ್ಗೆ ಅಸೂಯೆ ಭಾವನೆ ಹೊಂದಿರಬಹುದು. ತಂದೆ ತಾಯಿಯರ ಪ್ರೀತಿ ವಿಶ್ವಾಸವನ್ನು ಚಿಕ್ಕವನು ಗಳಿಸಿದನೆಂದು ಅವನಿಗೆ ಬಗ್ಗೆ ಅಸೂಯೆ ಭಾವನೆ ಇರಬಹುದು. ಈ ಹಿರಿಯ ಮಗುವಿನಲ್ಲಿ ಅಸೂಯೆಯ ಭಾವನೆ ಇದ್ದರೂ ಸಹ ಪೋಷಕರು ಅದನ್ನು ಚಿಕ್ಕ ಮಗುವಿಗೆ ತುಂಬಾ ಪ್ರೀತಿ ತೋರಿಸುವಂತೆ ನಟಿಸುತ್ತಾನೆ. ಆದರೆ ಮನೆಯಲ್ಲಿ ಚಿಕ್ಕವನೊಬ್ಬನೇ ಇದ್ದಾಗ ಅವನನ್ನು ಚಿವುಟುವುದು, ಅಳಿಸಬಹುದು. ಇಲ್ಲಿ ಹಿರಿಯರು ಮಗುವಿನ ವರ್ತನೆಯಲ್ಲಿ ಪ್ರತಿಕ್ರಿಯೆ ರಚನೆಯನ್ನು ಕಾಣುತ್ತೇವೆ. ನೋಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಇದನ್ನ ಒಂದು ಮನೆ ಒಳಗ 2 ಮಕ್ಕಳು ಇರ್ತಾವ, ಒಂದು ದೊಡ್ಡ ಇರ್ತದ, ಒಂದ್ ಏನಪ್ಪಾ ಅಂದ್ರೆ ಸಣ್ಣದಾಗಿರ್ತದ.
ಮನಿಯೊಳಗ ತಂದೆ ತಾಯಿಗಳು ಪೋಷಕರು ಏನ್ ಮಾಡ್ತಾರ, ಸಣ್ಣ ಮಗುವನ್ನ ಏನ್ ಮಾಡ್ತಾರ ಅಂದ್ರೆ ಪ್ರೀತಿಸ್ತಾರ, ಅವನೇ ವಿಶ್ವಾಸದಿಂದ ನೋಡ್ತಿರ್ತಾರ. ಆಗ ದೊಡ್ಡ ಮಗುಗೆ ಏನಾಗ್ತದೆ, ಸ್ವಲ್ಪ ಅಸೂಯೆ ಬರ್ತದ, ನಮ್ಮ ತಂದೆ ತಾನ ನೋಡಂಗಿಲ್ಲಲ್ಲ, ನನ್ನ ಪ್ರೀತಿಸಲ್ಲ, ಆ ತರ ಬರ್ತಿರ್ತದ. ಆದ್ರೂ ಆತ ಆ ಮಗುವಿಗೆ ತಂದೆ ತಾಯಿ ಇದ್ರಿಗೆ ಏನ್ ಮಾಡ್ತದಪ್ಪ ಅಂದ್ರ, ನಾನು ಸಣ್ಣ ಮಗುವಿನ ಮೇಲೆ ಏನದ ತುಂಬಾ ಪ್ರೀತಿ ಅದ, ನಾನು ಕಾಳಜಿ ಮಾಡ್ತೀನಿ ಅಂತ ನಟನೆ ಮಾಡೋದ್ರ ಮೂಲಕ ಏನ್ ಮಾಡ್ತದೆ, ತೋರ್ತದ. ಆದ್ರೆ ಪಾಲಕರು ಒಂದ್ ಸ್ವಲ್ಪ ಸೈಡಿಗೆ ಆದ್ರೂ ಏನೋ, ಆ ಪಾಲಕರು ಯಾವುದೇ ಒಂದು ಬೇರೆ ಕೆಲಸದ ಮೇಲೆ ಹೋದ್ರಂದ್ರೆ ಏನ್ ಮಾಡ್ತಾ, ಹುಡುಗ ಹೊಡಿಯುದು, ಚೂಟುವುದು, ಅಳಸುವುದು, ಅವನ ಕೈಯಿಂದ ಅಡಿಗೆ ಸಾಮಾನು ಕಸ್ಕೋದು, ಈ ತರ ಏನಪ್ಪಾ ಅಂದ್ರ ಮಾಡ್ತದೆ. ಇದನ್ನೇ ನಾವ್ ಏನಂತೀವಪ್ಪ ಅಂದ್ರ ಪ್ರತಿಕ್ರಿಯೆ ರಚನೆ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಪ್ರತಿಕ್ರಿಯೆ ರಚನೆ ಅಂತ ಕರಿತೀವಿ. ನೋಡ್ರಿ, ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಪ್ರತಿಕ್ರಿಯೆ ರಚನೆ ಒಳಗ ತನ್ನಲ್ಲಿರುವಂತ ಅಂದ್ರ ತನ್ನಲ್ಲಿರುವಂತ ಒಂದು ಉದ್ವೇಗವನ್ನ ಅದಕ್ಕೆ ಪ್ರತಿ ರೀತಿಯಾಗಿ ಯಾವ ರೀತಿಯನ್ನು ವ್ಯಕ್ತಪಡಿಸ್ತಾನಂತ ಎಕ್ಸಾಂಪಲ್ ನೋಡ್ರಿ. ಶವಗಾರದ ಬಗ್ಗೆ ತುಂಬಾ ಭಯವಿರುವ ಹುಡುಗ ಅದರ ಎದುರಿಗೆ ಬಂದಾಗ ಸಿಳ್ಳು ಹಾಕುತ್ತಾ ಭಯವಿಲ್ಲದವನಂತೆ ಓಡಾಡುವುದು. ನೋಡ್ರಿ, ಒಂದು ಶವಗಾರ ಅಥವಾ ಒಂದು ಹೆಣದ ಮುಂದೆ ಆತನ ಹೆಣ ನೋಡ್ರಿ ಭಯ ಬಹಳಷ್ಟು ಇರ್ತದ. ಆದ್ರೂ ಆ ಜನರಿಗೆ ಏನ್ ತೋರಿಸ್ಬಿಡ್ಕೊಳ್ತಾರಪ್ಪ ಅಂದ್ರೆ, ನನಗೆ ಭಯ ಇಲ್ಲ ಅಂತ ಏನಪ್ಪ ಅಂದ್ರ ಸಿಳ್ಳೆ ಹೊಡಿತ ಅಥವಾ ಕುಕ್ಕೆ ಹಾಕುತ್ತ ಜೋರಾಗಿ ಮಾತನಾಡ್ತಾ ಶವದ ಮುಂದೆ ಏನ್ ಮಾಡ್ತದಪ್ಪ ಅಂದ್ರ ತಿರುಗಾಡ್ತಿರ್ತಾನ. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡ್ರಿ. ಆಕ್ರಮಣ ಪ್ರವೃತ್ತಿ ಒಬ್ಬ ವ್ಯಕ್ತಿ ತುಂಬಾ ವಿನಮ್ರನಂತೆ ವರ್ತಿಸುವುದು. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡ್ರಿ. ಒಂದು ಸಾಮಾಜಿಕ ಸಮಾರಂಭದಲ್ಲಿ ತನಗೆ ಇಷ್ಟವಿಲ್ಲದಿದ್ದರೂ ವ್ಯಕ್ತಿಯ ಬಗ್ಗೆ ಹೊಗಳುವುದು. ಇದು ಬಹಳ ನಡೀತದೆ. ಸ್ಟೇಜ್ ಮೇಲೆ ವ್ಯಕ್ತಿಗಳನ್ನ ಕುಂದ್ರಿಸಿರ್ತಾರ, ಆದ್ರ ಆ ವ್ಯಕ್ತಿ ಹಂಗದನ್ನ ಗೊತ್ತಿರ್ತದ ನಮಗ, ಆದ್ರೂ ಒಳ್ಳೆ ವ್ಯಕ್ತಿ, ಅವ್ರು ಬಹಳ ಸಹಕಾರ ಮೂರ್ತಿ, ಕ್ರಿಯಾಶೀಲರು, ಅವಾಗ ಏನು ಕೆಲಸನ ಮಾಡಿರಲ್ಲ, ಆದ್ರೂ ಅವನಿಗೆ ಏನ್ ಮಾಡ್ತಿರ್ತಾರೆ, ಕ್ರಿಯಾಶೀಲರು ಅಂತ ಹೊಗಳುವುದು. ಇಂಥವೆಲ್ಲ ಏನಾಗ್ತಾವಪ್ಪ ಅಂದ್ರ ಪ್ರತಿಕ್ರಿಯೆ ರಚನೆ, ರಿಯಾಕ್ಷನ್ ಫಾರ್ಮೇಶನ್ ಆಗ್ತಾವ. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರ ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರಗಳಂತ ಬರ್ತವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಏನಾಗಿದಪ್ಪ ಅಂದ್ರೆ ಟಿ ಒಂದ್ಸಲ ಏನಾಗಿದಪ್ಪ ಅಂದ್ರೆ ಪ್ರಶ್ನೆ ಬಂದದ. ಯಾವ್ಯಾವ ಪ್ರಶ್ನೆಗಳು ಬಂದದ ಲಾಸ್ಟ್ಗೆ ನಿಮ್ ಬಂದಿಗೆ ಏನಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತೀನಿ. ಪರಿಹಾರ ತಂತ್ರ ನೋಡ್ರಿ. ಮೂಲ ಚಟುವಟಿಕೆಯಲ್ಲಿ ಉಂಟಾದ ಸೋಲನ್ನು ಪರ್ಯಾಯ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣುವ ಮೂಲಕ ಸರಿದೂಗಿಸುವಿಕೆಯನ್ನು ಪರಿಹಾರ ಎನ್ನುತ್ತಾರೆ. ಅಂದ್ರ ಮೂಲ ಚಟುವಟಿಕೆಯಲ್ಲಿ ಉಂಟಾದ ನಮಗೆ ಏನ್ ಸೋಲಾಗಿರ್ತದಲ್ಲ, ಆ ಸೋಲನ್ನು ಇನ್ನೊಂದು ಚಟುವಟಿಕೆಯಲ್ಲಿ ಏನಪ್ಪಾ ಅಂದ್ರ ಗೆದ್ದು ತೋರಿಸುವುದು, ಯಶಸ್ವಿ ಆಗುವುದು, ಇದನ್ನೇ ನಾವ್ ಏನಂತೀವಿ ಅಂದ್ರ ಪರಿಹಾರ ಅಂತ ಕರಿತೀವಿ. ನೋಡ್ರಿ, ಯಾವುದೋ ಒಂದು ಕೆಲಸದಲ್ಲಿ ಮೊದಲು ಏನಾಗ್ತಾರಪ್ಪ ಅಂದ್ರ ವಿಫಲರಾಗ್ತಾರ. ಆ ವ್ಯಕ್ತಿ ಆ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸದಲ್ಲಿ ಹೋಗಿ ಏನಪ್ಪಾ ಅಂದ್ರ ಸಕ್ಸಸ್ ಆದಂದ್ರ ಅಥವಾ ಯಶಸ್ವಿ ಆದಂದ್ರ ಅದನ್ನ ನಾವ್ ಏನಂತೀವಪ್ಪ ಅಂದ್ರ ಪರಿಹಾರ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಪರಿಹಾರ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಒಂದು ಕ್ಷೇತ್ರದಲ್ಲಿ ಸಾಮರ್ಥ್ಯ ಅಥವಾ ಸಾಧನೆಯ ಕೊರತೆ ಇರುವ ವ್ಯಕ್ತಿ ಕೊರತೆ ಇಲ್ಲದಿರುವ ಇನ್ನೊಂದು ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯವನ್ನು ಬಳಸಿಕೊಂಡು ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದರಿಂದಾಗಿ ವ್ಯಕ್ತಿಯ ಆತ್ಮಗೌರವವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಈ ತಂತ್ರದಲ್ಲಿ 3 ರೀತಿಯ ಪರಿಹಾರಗಳನ್ನ ಕಾಣುತ್ತೀವಿ. ಅಂದ್ರೆ ಒಂದು ಕ್ಷೇತ್ರದೊಳಗ ಆತ ಏನೋ ಸಾಧನೆಯ ಕೊರತೆ ಇರ್ತದ, ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಏನಪ್ಪಾ ಅಂದ್ರೆ ಏನಾದ್ರೂ ವಿಶೇಷವಾದ ಸಾಮರ್ಥ್ಯವನ್ನ ಬಳಸಿಕೊಂಡು ಅಲ್ಲಿ ಸಾಧನೆಯನ್ನ ಮಾಡಿದಂದ್ರ ಅದನ್ನ ನಾವೇನಂತೀವಿ ಅಂದ್ರ ಪರಿಹಾರ ರಕ್ಷಣಾ ತಂತ್ರ ಅಂತ ಕರಿತೀವಿ. ಇದರಿಂದ ವ್ಯಕ್ತಿಯ ಆತ್ಮಗೌರವ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ಎಕ್ಸಾಂಪಲ್ ನೋಡೋಣ ಮುಂದೆ. ಆದ್ರ ಈ ತಂತ್ರದಲ್ಲಿ ಎಷ್ಟು ವಿಧಗಳ ಬರ್ತಾವ ಅಂದ್ರ 3 ತಂತ್ರ. ಪರಿಹಾರ ತಂತ್ರದಲ್ಲಿ ಎಷ್ಟು ತಂತ್ರಗಳು ಬರ್ತಾವ ಅಂದ್ರ 3 ತಂತ್ರಗಳು ಬರ್ತಾವ. ಎಷ್ಟು ಬರ್ತಾವ? 3 ತಂತ್ರಗಳು ಬರ್ತಾವ. ಇದರಲ್ಲಿ ಒಂದು ತಂತ್ರದ ಮೇಲೆ ಏನ್ ಮಾಡಿದಪ್ಪ ಅಂದ್ರ ಮಗ ಟಿಗೆ ಪ್ರಶ್ನೆ ಕೇಳಿದ, ಬದಲಿ ತಂತ್ರದ ಮೇಲೆ ಏನ್ ಮಾಡಿದಪ್ಪ ಅಂದ್ರೆ ಪ್ರಶ್ನೆ ಕೇಳಿದ. ಅದ 3ರೊಳಗೆ ಒಂದೇದ್ ನೋಡ್ರಿ, ನೇರ ಪರಿಹಾರ ಅಂತ ಬರ್ತದ. ಒಂದು ಕ್ಷೇತ್ರದಲ್ಲಿರುವ ತನ್ನ ನಿರ್ದಿಷ್ಟ ಕೊರತೆಯನ್ನು ಅದೇ ಕ್ಷೇತ್ರದಲ್ಲೇ ಕಠಿಣ ಶ್ರಮ ವಹಿಸಿ ಸಾಧಿಸುವುದನ್ನೇ ನೇರ ಪರಿಹಾರ ಎನ್ನುತ್ತಾರೆ. ನೇರ ಪರಿಹಾರ ಅಂದ್ರೆ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿಗೆ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಒಂದಿಷ್ಟು ಕೊರತೆಗಳಿರ್ತಾವ. ಆ ಕೊರತೆಗಳ ಸಲುವಾಗಿ ಆತ ಅಲ್ಲಿ ಏನಪ್ಪಾ ಅಂದ್ರ ಆ ಕೊರತೆಗಳನ್ನ ನೀಗಿಸುವ ಸಲುವಾಗಿ ಅದೇ ಕ್ಷೇತ್ರದಲ್ಲಿ ಇದ್ದು ಕಠಿಣ ಶ್ರಮ ವಹಿಸಿ ಕಷ್ಟಪಟ್ಟು ಅಲ್ಲಿ ಏನಾದ್ರೂ ಸಾಧಿಸಿದಂದ್ರ ಅದನ್ನ ನಾವ್ ಏನಂತೀವಪ್ಪ ಅಂದ್ರ ನೇರ ಪರಿಹಾರ ಅಂತ ಕರಿತೀವಿ. ಏನಂತೀವಿ? ಇದಕ್ಕ ನೇರ ಪರಿಹಾರ ಅಂತ ಏನಪ್ಪಾ ಅಂದ್ರ ಕರಿತೀವಿ. ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ನೇರ ಪರಿಹಾರಕ್ಕ ಎಕ್ಸಾಂಪಲ್ ನೋಡ್ರಿ. ಗ್ರೀಸ್ ದೇಶದ ಮಹಾನ್ ವಾಗ್ಮಿ ಡೆಮಾಸ್ತೇನಸನು ಅವನ ಪ್ರಬಲ ಇಚ್ಛಾಶಕ್ತಿ ಮತ್ತು ಕಠಿಣ ಪರಿಶ್ರಮದಿಂದ ತನಗಿದ್ದ ಉಗ್ಗುವಿಕೆಯನ್ನು ಪರಿಹರಿಸಿಕೊಂಡು ಪ್ರಸಿದ್ಧ ವಾಗ್ಮಿ ಎನಿಸಿದನು. ನೋಡ್ರಿ, ಗ್ರೀಕ್ ದೇಶದೊಳಗೆ ಒಬ್ಬ ಅತ್ಯುತ್ತಮ ಭಾಷಣಕಾರ ಯಾರಪ್ಪ ಅಂದ್ರೆ ಡೆಮಸ್ತನಿಸ್ ಬರ್ತಾನ. ಈ ಡೆಮಸ್ತನಿಸ್ ಏನ್ ಪ್ರೋಗ್ರಾಮ್ ಇರ್ತದಪ್ಪ ಅಂದ್ರ ಆತನಿಗೆ ತೊದಲುವಿಕೆ ಇರ್ತದ. ಉಗ್ಗುವಿಕೆ ಅಥವಾ ತೊದಲುವಿಕೆ ಏನಪ್ಪಾ ಅಂದ್ರ ಇರ್ತದ. ಈ ತೊದಲುವಿಕೆಯಿಂದ ಏನಾಗ್ತದ, ಅವನಿಗೆ ಏನ ಸ್ಪಷ್ಟವಾಗಿ ಮಾತನಾಡೋದಕ್ ಬರೋದಿಲ್ಲ. ಆದ್ರ ಅವ ಇನ್ನೊಂದು ಬೇರೆ ಕೆಲಸದಾಗ ಬೇರೆ ಕಾರ್ಯ
ಕ್ಷೇತ್ರದೊಳಗೆ ಹೋಗಿ ಬೇರೆ ಕಾರ್ಯದಲ್ಲಿ ಹೋಗಿ ಯಶಸ್ವಿ ಆಗ್ಬೋದಿತ್ತು, ಆದ್ರೆ ಆಗ ಮಾಡ್ಲಿಲ್ಲ. ಆತ ಏನ್ ಮಾಡಿದಪ್ಪ ಅಂದ್ರ, ನನಗ ತೊದಲುವಿಕೆ ಸಮಸ್ಯೆ ಅದ, ನನಗೆ ಉಗ್ಗುವಿಕೆ ಸಮಸ್ಯೆ ಏನದಲ್ಲ, ನಾನು ಕಷ್ಟಪಟ್ಟು ಇದನ್ನೇನಪ್ಪ ಅಂದ್ರ ಸಮಸ್ಯೆನ ನಿವಾರಣೆ ಮಾಡ್ಕೋತೀನಿ ಅಂತ ಅದೇ ಕ್ಷೇತ್ರದೊಳಗಿದ್ದು ಅಲ್ಲೇ ಏನಪ್ಪ ಅಂದ್ರ ಪ್ರಾಕ್ಟೀಸ್ ಮಾಡಿ ಜಗತ್ತಿನ ಒಂದು ಅತ್ಯುತ್ತಮ ಭಾಷಣಕಾರ ವಾಗ್ಮಿ ಆಗ್ತಾನ ಆತ. ಇದು ಏನಾಗ್ತದಪ್ಪ ಅಂದ್ರೆ ನೇರ ಪರಿಹಾರ. ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ವಿಫಲನಾಗ್ತದ ಅದೇ ಕ್ಷೇತ್ರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಳ್ಳೆ ಸಾಧಿಸಿ ತೋರಿಸ್ತಾನಲ್ಲ, ಅದೇ ನೇರ ಪರಿಹಾರ. ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್. ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡ್ರಿ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿ ತನ್ನ ಶಾಲಾ ಸಾಧನೆಯನ್ನು ಉತ್ತಮಪಡಿಸಿಕೊಳ್ಳಲು ತನ್ನೆಲ್ಲಾ ಶಕ್ತಿಯನ್ನು ಬಳಸಿಕೊಂಡು ಕಷ್ಟಪಟ್ಟು ಅಧ್ಯಯನ ಮಾಡಿ ಹೆಚ್ಚಿನ ಸಾಧನೆ ಮಾಡುವುದು. ನೋಡ್ರಿ, ಕಲಿಕೆಯಲ್ಲಿ ಹಿಂದುಳಿದಂತ ಒಬ್ಬ ವಿದ್ಯಾರ್ಥಿ ತನ್ನ ಶಾಲಾ ಸಾಧನೆಯನ್ನು ಉತ್ತಮಪಡಿಸಿಕೊಳ್ಳಲು ಅದೇ ಕ್ಷೇತ್ರದಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡು ಕಷ್ಟಪಟ್ಟು ಅಧ್ಯಯನ ಮಾಡಿ ಅದೇ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಆತ ಮಾಡಿದೆ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರ ನೇರ ಪರಿಹಾರ ಆಗ್ತದ. ಏನಾಗ್ತದದು? ನೇರ ಪರಿಹಾರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಪರಿಹಾರದಲ್ಲಿ 2ನೇ ರಕ್ಷಣಾ ತಂತ್ರ ಬರ್ತದ ಪರೋಕ್ಷ. ಮೊದಲನೇದು ನೇರ, 2ನೇದು ಪರೋಕ್ಷ. ವ್ಯಕ್ತಿ ತಾನು ನೇರವಾಗಿ ಸಾಧಿಸಲಾಗದುದನ್ನು ಇನ್ನೊಬ್ಬರ ಸಾಧನೆಯಲ್ಲಿ ನೋಡಿ ಸಂತೋಷ ಪಡುವುದು ಪರೋಕ್ಷ ಪರಿಹಾರವೆನಿಸುತ್ತದೆ. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿ ತನಗ ಆಗಲಾರದಂತ ಒಂದು ಸಾಧನೆಯನ್ನ ಇನ್ನೊಬ್ಬರ ಸಾಧನೆ ನೋಡಿಗೆಸಿ ಸಂತೋಷ ಏನ್ ಪಡ್ತಾನಲ್ಲ, ಅದು ಏನಾಗ್ತದಂದ್ರ ಪರೋಕ್ಷ ಪರಿಹಾರ ಆಗ್ತದ. ಈಗ ನೋಡ್ರಿ, ಒಬ್ಬ ವ್ಯಕ್ತಿಗೆ ಏನಾಗ್ತಾನಪ್ಪ ಅಂದ್ರೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಅದ, ಆದ್ರೆ ಅವನಿಗೆ ಏನಾಗ್ತದೆ, ಡಾಕ್ಟರ್ ಆಗಕ್ಕಾಗಲ್ಲ. ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಮಕ್ಕಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಡಾಕ್ಟರ್ನಾಗಿ ಏನಪ್ಪ ಅಂದ್ರ ಮಾಡ್ತಾನ, ಅಥವಾ ಅವ್ರ ಮಕ್ಕಳ ಡಾಕ್ಟರ್ನಾಗ ರೆಡಿ ಮಾಡ್ತಾನ ಅಂತ. ಅವ್ರಿಗೆ ಡಾಕ್ಟರ್ ಕೋರ್ಸ್ ಓದಿಸಿ ಅವ್ರ ಡಾಕ್ಟರ್ ಹುದ್ದೆಯನ್ನು ಕೊಡಿಸ್ತಾನ. ಅವಾಗ ಅವ್ರು ಡಾಕ್ಟರ್ ಆಗಿದ್ ನೋಡಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಸಂತೋಷ ಪಡ್ತಾನ. ಇದನ್ನೇ ನಾವ್ ಏನಂತೀವಿ ಅಂದ್ರ ಪರೋಕ್ಷ ಪರಿಹಾರ ಅಂತ ಕರಿತೀವಿ. ವ್ಯಕ್ತಿ ತಾನು ನೇರವಾಗಿ ಸಾಧಿಸಲಾಗದನ್ನು ಇನ್ನೊಬ್ಬರ ಸಾಧನೆ ನೋಡಿ ಖುಷಿ ಪಡುವುದು, ಇದನ್ನೇ ನಾವ್ ಏನಂತೀವಿ ಅಂದ್ರ ಪರೋಕ್ಷ ಪರಿಹಾರ ಅಂತ ಕರಿತೀವಿ. ನೋಡ್ರಿ, ಪೋಷಕರು ತಮ್ಮ ಮಕ್ಕಳ ಸಾಧನೆಯಲ್ಲಿ ಸಂತೋಷ ಪಡುವುದು, ಇದು ಅತಿ ಹೆಚ್ಚು ಪರೋಕ್ಷ ಪರಿಹಾರ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಪೋಷಕರಲ್ಲೇ ಕಂಡು ಬರ್ತದ. ತಮಗೆ ಯಾವುದೋ ಒಂದು ಕೊರತೆಯಿಂದ ತಾವು ನೇರವಾಗಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕಾಗಿರೋದಿಲ್ಲ, ಅದನ್ನ ತಮ್ಮ ಮಕ್ಕಳ ಮೂಲಕ ತಾವು ಏನ್ ಮಾಡ್ತಾರಪ್ಪ ಅಂದ್ರೆ ಈಡೇರಿಸಿಕೊಳ್ತಾರ. ಇದನ್ನ ನಾವು ಪರೋಕ್ಷ ಪರಿಹಾರ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಇಂಜಿನಿಯರ್ ಆಗಬೇಕೆಂದು ಬಯಸಿ ಅದನ್ನು ಸಾಧಿಸಲು ಸಾಧ್ಯವಾಗದ ತಂದೆ ತನ್ನ ಮಗ ಒಬ್ಬ ಯಶಸ್ವಿ ಇಂಜಿನಿಯರ್ ಆಗಿರುವುದನ್ನು ಕಂಡು ಸಂತೋಷ ಪಡುತ್ತಾನೆ. ಆಗಲೇ ಹೇಳಿದ್ನಲ್ಲ ಡಾಕ್ಟರ್ದು, ಸೇಮ್ ಎಕ್ಸಾಂಪಲ್ ಇದು. ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡ್ರಿ. ರ್ಯಾಂಕ್ ಪಡೆಯಲು ಸಾಧ್ಯವಾಗದ ಶಿಕ್ಷಕ ತನ್ನ ವಿದ್ಯಾರ್ಥಿ ರ್ಯಾಂಕ್ ಪಡೆಯುವುದನ್ನು ಕಂಡು ಆನಂದಿಸುತ್ತಾನೆ. ರ್ಯಾಂಕ್ ಬರದಂತ ಒಬ್ಬ ಟೀಚರ್ಸ್ ತನ್ನ ವಿದ್ಯಾರ್ಥಿ ರ್ಯಾಂಕ್ ಪಡೆದದ್ದನ್ನು ನೋಡಿ ಬಹಳಷ್ಟು ಏನಾಗ್ತಾನಪ್ಪ ಅಂದ್ರ ಆತ ಖುಷಿ ಪಡ್ತಾನ. ನೆಕ್ಸ್ಟ್ ಬದಲಿ ಪರಿಹಾರ. ಇದು ಏನಪ್ಪಾ ಅಂದ್ರೆ ಟಿಟಿಗೆ ಆಲ್ರೆಡಿ ಒಂದ್ಸಲ ಏನಪ್ಪಾ ಅಂದ್ರೆ ಪ್ರಶ್ನೆ ಬಂದಿತ್ತು. ಯಾವ ರೀತಿ ಬಂದದ ಲಾಸ್ಟ್ ನೋಡಾಕಂತ್ರಿ. ಉತ್ತಮ ಪ್ರಯತ್ನಗಳ ಹೊರತಾಗಿಯೂ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗದ ವ್ಯಕ್ತಿ ಇನ್ನೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪ್ರಯತ್ನ ಯಶಸ್ವಿ ಆಗುವುದು ಬದಲಿ ಪರಿಹಾರವಾಗುತ್ತದೆ. ಬಹಳ ಸಿಂಪಲ್. ಬದಲಿ ಪರಿಹಾರ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಧನೆ ಮಾಡಕ್ಕಾಗಲ್ಲ, ಆತ ಇನ್ನೊಂದು ಕ್ಷೇತ್ರದೊಳಗೆ ಹೋಗಿ ಏನಪ್ಪಾ ಅಂದ್ರೆ ಹೆಚ್ಚಿನ ಸಾಧನೆ ಮಾಡ್ತಾನ ಅಥವಾ ಯಶಸ್ವಿ ಆಗ್ತಾನ. ಇದನ್ನೇ ನಾವ್ ಏನಂತೀವಿ ಅಂದ್ರ ಬದಲಿ ಪರಿಹಾರ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಬದಲಿ ಪರಿಹಾರ ಅಂತ ಕರಿತೀವಿ. ನೋಡ್ರಿ ಎಕ್ಸಾಂಪಲ್ ನೋಡ್ರಿ ಒಂದ್ಸಲ. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗಿ ಸಾಧನೆ ತೋರಬಹುದು. ನೋಡ್ರಿ, ಶೈಕ್ಷಣಿಕ ಸಾಧನೆ ಇದೇ ಎಕ್ಸಾಂಪಲ್ ಕೊಟ್ಟು ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳಿದನ. ಶೈಕ್ಷಣಿಕ ಸಾಧನೆಯಲ್ಲಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರುವ ಒಬ್ಬ ವಿದ್ಯಾರ್ಥಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಏನಾಗ್ತಾನಪ್ಪ ಅಂದ್ರ ಅಥವಾ ಹೊರಹೊಮ್ಮತಾನ. ಇದು ಬದಲಿ ಪರಿಹಾರ. ನೆಕ್ಸ್ಟ್ ನೋಡ್ರಿ, 2ನೇ ಎಕ್ಸಾಂಪಲ್. ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅಂಧರಾಗಿದ್ದರೂ ಸಹ ಸಂಗೀತ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿರುವುದು. ನೋಡ್ರಿ, ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಏನಪ್ಪಾ ಅಂದ್ರ ಹುಟ್ಟುತ್ತಾ ಕ್ರೂಢರಾಗಿದ್ರು. ಅವರು ಅಷ್ಟಾಗಿದ್ರು ಸಹ ಏನಪ್ಪಾ ಅಂದ್ರ ಸಂಗೀತ ಲೋಕದಲ್ಲಿ ಏನಪ್ಪಾ ಅಂದ್ರ ಒಂದು ಅತ್ಯದ್ಭುತವಾದ ಏನಪ್ಪಾ ಅಂದ್ರ ಒಂದು ಸಾಧನೆ ಮಾಡಿ ಹೋದ್ರು ಅವರು. ನೆಕ್ಸ್ಟ್ ನೋಡ್ರಿ, ಒಬ್ಬ ಇಂಜಿನಿಯರ್ ಆಗಲು ಸಾಧ್ಯವಾಗದ ವ್ಯಕ್ತಿ ಮಹಾನ್ ಕಲಾವಿದನಾಗಿರುವುದು. ನೋಡ್ರಿ, ಇಂಜಿನಿಯರ್ ಆಗಕ್ಕಾಗಲ್ಲ ಅಂತ ಏನಪ್ಪಾ ಅಂದ್ರ ಒಬ್ಬ ಕಲಾವಿದನಾಗಿ ಏನಪ್ಪಾ ಅಂದ್ರ ಒಂದು ಉತ್ತಮ ಕಲಾವಿದನಾಗಿ ಏನಪ್ಪಾ ಅಂದ್ರ ರೆಡಿ ಆಗಿರ್ತಾನ, ತಯಾರಾಗಿರ್ತಾನ. ಇದು ಏನಾಗ್ತದಪ್ಪ ಅಂದ್ರ ಬದಲಿ ಪರಿಹಾರಕ್ಕೆ ಉದಾಹರಣೆಗಳು ಆಗ್ತವ.
ಈ ಪರಿಹಾರ ರಕ್ಷಣಾ ತಂತ್ರ ವ್ಯಕ್ತಿಗೆ ಏನಾಗ್ತದಪ್ಪ ಅಂದ್ರೆ ಆತ ಆತ್ಮಾಭಿಮಾನವನ್ನ ಏನಪ್ಪಾ ಅಂದ್ರೆ ಹೆಚ್ಚಿಸಿಕೊಳ್ಳಲು ಏನಾಗ್ತದಪ್ಪ ಅಂದ್ರೆ ನೆರವಾಗ್ತದ. ನೆಕ್ಸ್ಟ್ ಉದಾತ್ತೀಕರಣ ನೋಡ್ರಿ. ಇದ್ರ ಮೇಲೆ ಏನಾಗಿದಪ್ಪ ಅಂದ್ರೆ ನಮಗೆ ಟಿ ಪ್ರಶ್ನೆ ಬಂದಿದೆ ನೋಡ್ರಿ. ಈ ತಂತ್ರವು ಸಹ ಬದಲಿ ಪರಿಹಾರ ಕ್ರಮವನ್ನೇ ಹೋಲುತ್ತದೆ. ಇದೊಂದು ಧನಾತ್ಮಕ ರಕ್ಷಣಾ ತಂತ್ರವಾಗಿದೆ. ಈ ತಂತ್ರ ಬಳಸುವವರು ಸಮಾಜ ಒಪ್ಪದೆ ಇರುವಂತ ಅಥವಾ ಅಸಹನೀಯವಾದ ಭಾವನೆಗಳನ್ನ ಅಥವಾ ಬಯಕೆಗಳನ್ನು ಸಮಾಜ ಒಪ್ಪುವಂತ ಮಾರ್ಗಗಳಲ್ಲಿ ಪುನರ್ ನಿರ್ವಹಿಸುತ್ತಾರೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲಾಗದ ಅನೇಕರು ತಮ್ಮ ಶಕ್ತಿಯನ್ನು ಸಮಾಜ ಸೇವೆ, ಸಾಹಿತ್ಯ, ಸಂಗೀತ, ಕಲೆಯಲ್ಲಿ ಸಾಧನೆ ಮುಂತಾದ ಕಾರ್ಯಗಳಲ್ಲಿ ಬಳಸುತ್ತಾರೆ. ಈ ರೀತಿ ಉದಾತ್ತೀಕರಣವು ಸಮಾಜಕ್ಕೆ ಲಾಭದಾಯಕವಾಗಿದೆ. ನೋಡ್ರಿ, ಉದಾತ್ತೀಕರಣ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇದೊಂದು ಬದಲಿ ಪರಿಹಾರ ಕ್ರಮವನ್ನೇ ಹೋಲ್ತದ. ಅದರಿಂದ ಏನಾಗಿದೆ, ಧನಾತ್ಮಕ ರಕ್ಷಣಾ ತಂತ್ರವಾಗಿದೆ. ಇಲ್ಲಿ ಈ ತಂತ್ರ ಬಳಸುವವರು ಏನ್ ಮಾಡ್ತಾರ ಅಂದ್ರ, ಸಮಾಜ ಒಪ್ಪದೇ ಇರುವಂತ ಅಸಹನೀಯವಾದ ಭಾವನೆಗಳ ಬಯಕೆಗಳು ಏನೇನಲ್ಲ ಸಮಾಜ ಒಪ್ಪುವ ರೀತಿಯಲ್ಲಿ ಏನಾಗ್ತಾರಪ್ಪ ಅಂದ್ರ ಮಾಡ್ತಾರ. ತಮ್ಮ ಆಸೆ ಆಕಾಂಕ್ಷೆಗಳನ್ನಾಗಿರ್ಬಹುದು ಅವನ್ನ ಯಾವ ರೀತಿಯಾಗಿ ಅಂತರ ನಿರ್ವಹಿಸಿಕೊಳ್ತಾರ, ಯಾವ ರೀತಿ ಪೂರೈಸಿಕೊಳ್ತಾರಪ್ಪ ಅಂದ್ರ ಸಮಾಜ ಸೇವೆ ಮಾಡೋದ್ರ ಮೂಲಕ, ಎಷ್ಟು ಸಾಹಿತ್ಯ ರಚನೆ ಮಾಡೋದ್ರ ಮೂಲಕ, ಕವನಗಳ ಬರೆಯುವುದಾಗಿರ್ಬೋದು, ಸಂಗೀತ ಕಲೆಯಲ್ಲಿ ಉತ್ತಮವಾದ ಸಾಧನೆ ಮಾಡೋದ್ರ ಮೂಲಕ ಏನಪ್ಪಾ ಅಂದ್ರ ಸಮಾಜದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಮನ್ನಣೆ ಪಡಿತಾರ. ಸಮಾಜ ಒಪ್ಪು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಇರ್ತಾರೆ. ಇದನ್ನೇ ನಾವ್ ಏನಂತಂದ್ರ ಉದಾತ್ತೀಕರಣ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಒಂದ್ಸಲ. ಸ್ವಂತ ಮಕ್ಕಳನ್ನು ಹೊಂದಿರದ ಮಹಿಳೆ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ತೋರುವ ಮೂಲಕ ತೃಪ್ತಿ ಪಡೆಯಲು ಬಯಸುತ್ತಾಳೆ. ನೋಡ್ರಿ, ತಾಯಿಗೆ ತನ್ನ ಏನಪ್ಪಾ ಅಂದ್ರೆ ಸ್ವಂತ ಮಕ್ಕಳಿರಂಗಿಲ್ಲ. ಆಗ ಆಕಿ ಏನ್ ತಿಳ್ಕೊತಾನ, ಶಾಲೆಯಲ್ಲಿ ಇರುವರೆಲ್ಲರೂ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಏನಪ್ಪಾ ಅಂದ್ರ ಇರ್ತಾರ. ಇದು ಏನಾಗ್ತದಪ್ಪ ಅಂದ್ರೆ ಉದಾತ್ತೀಕರಣ ಆಗ್ತದ. ನೆಕ್ಸ್ಟ್ ನೋಡ್ರಿ, ಎರಡನೇದು, ನೈಜ ಜೀವನದಲ್ಲಿ ನಾಯಕನಾಗಲು ಸಾಧ್ಯವಾಗದವನು ಶಾಲಾ ಕಾಲೇಜುಗಳ ನಾಟಕಗಳಲ್ಲಿ ನಾಯಕನ ಪಾತ್ರ ವಹಿಸುವ ಮೂಲಕ ತೃಪ್ತಿ ಪಡೆಯುತ್ತಾನೆ. ನೋಡ್ರಿ, ನೈಜ ಜೀವನದಲ್ಲಿ ಲೀಡರ್ಶಿಪ್ ಏನ್ ಪಡೆಯಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿಲ್ಲ ಅವನಿಗೆ. ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ನಾಟಕಗಳಲ್ಲಿ ನಾಯಕನ ಪಾತ್ರವನ್ನು ನಿರ್ವಹಿಸುವ ಮೂಲಕ ಆತ ಏನ್ ಮಾಡ್ತಾನಪ್ಪ ಅಂದ್ರ ತೃಪ್ತಿ ಪಡಿತಾನೆ. ಇದು ಉದಾತ್ತೀಕರಣ. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡ್ರಿ, ಹದಿಹರೆಯದ ಪ್ರೇಮ ಕವನಗಳ ಲೈಂಗಿಕ ಬಯಕೆ ಉದಾತ್ತೀಕರಣಕ್ಕೆ ಉದಾಹರಣೆಗಳು. ನೋಡ್ರಿ, ಹದಿಹರೆಯದ ವಯಸ್ಸಿನಾಗ ಏನಪ್ಪಾ ಅಂದ್ರ ಸಾಕಷ್ಟು ಮಂದಿ ಏನಾಗ್ತಾರಪ್ಪ ಅಂದ್ರ ಕವಿಗಳಾಗ್ತಾರ. ಅದಕ್ಕೆ ಅದನ್ನ ವಸಂತ ಕಾಲ ಅಂತ ಕರಿತಾರ. ತಾರುಣ್ಯ ವ್ಯವಸ್ಥೆಯನ್ನು ಏನಂತ ಕರಿತೀವಿ ನಾವು, ವಸಂತ ಕಾಲ ಅಂತ ಕರಿತೀವಿ. ಇಲ್ಲಿ ಸಾಕಷ್ಟು ಮಂದಿ ಕವಿಗಳ ಸೃಷ್ಟಿ ಆಗ್ತಾರ. ಅಂದ್ರ ಇಲ್ಲಿ ವ್ಯಕ್ತಿ ತನ್ನಲ್ಲಿರುವಂತ ಲೈಂಗಿಕ ಬಯಕೆಗಳನ್ನು ಕವನಗಳ ರಚನೆ ಮಾಡೋದ್ರ ಮೂಲಕ ಏನ್ ಮಾಡ್ತಾನಪ್ಪ ಅಂದ್ರ ಆತ ಅದನ್ನ ಅದನ್ನ ತೃಪ್ತಿಪಡಿಸಿಕೊಳ್ತಾನ ಆತ. ಇದು ಏನಪ್ಪಾ ಅಂದ್ರ ಉದಾತ್ತೀಕರಣ ಆಗಿರ್ತದ. ನೆಕ್ಸ್ಟ್ ತಾದಾತ್ಮ ಅನನ್ಯತೆ ಅಂತ ಬರ್ತದೆ. ಇದು ಇಂಗ್ಲಿಷ್ ಒಳಗೆ ಏನಪ್ಪಾ ಅಂದ್ರೆ ಐಡೆಂಟಿಫಿಕೇಶನ್ ಅಂತ ಅಂದ್ರೆ ಗುರುತಿಸುವುದು. ಐಡೆಂಟಿಫಿಕೇಶನ್ ಅಂದ್ರೆ ತಾದಾತ್ಮ ಅಥವಾ ಅನನ್ಯತೆ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನನ್ನು ತಾನು ಇನ್ನೊಬ್ಬರೊಂದಿಗೆ ಏನಪ್ಪಾ ಅಂದ್ರೆ ಗುರುತಿಸಿಕೊಳ್ಳುವಂತ ತಂತ್ರಕ್ಕೆ ನಾವೇನಂತ ಐಡೆಂಟಿಫಿಕೇಶನ್ ಅನನ್ಯತೆ ಅಂತ ಕರಿತೀವಿ. ನೋಡ್ರಿ, ವ್ಯಕ್ತಿಯು ತನ್ನ ಆತ್ಮಗೌರವ ಅಥವಾ ಆತ್ಮಾಭಿಮಾನದ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಲು ಯಶಸ್ವಿ ವ್ಯಕ್ತಿ ಅಥವಾ ಒಂದು ಪ್ರಸಿದ್ಧ ಸಂಸ್ಥೆಯೊಂದಿಗೆ ಸಂಬಂಧ ಕಲ್ಪಿಸಿಕೊಂಡು ಗುರುತಿಸಿಕೊಳ್ಳುವ ತಂತ್ರವನ್ನೇ ತಾದಾತ್ಮ ಹೊಂದುವಿಕೆ ಎನ್ನುವರು. ಬಹಳ ಸಿಂಪಲ್ ಅದು. ಇಲ್ಲಿ ತಾದಾತ್ಮ ಅಥವಾ ಅನನ್ಯತೆ ಅಥವಾ ಐಡೆಂಟಿಫಿಕೇಶನ್ ಅಂದ್ರೆ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಆತ್ಮಗೌರವವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಲು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ವಾದ ವ್ಯಕ್ತಿ ಅಥವಾ ಒಂದು ಪ್ರಸಿದ್ಧ ಸಂಸ್ಥೆಯೊಂದಿಗೆ ತನ್ನ ಹೆಸರು ಹೇಳುವುದರ ಮೂಲಕ ತನ್ನನ್ನು ತಾನು ಏನ್ ಮಾಡ್ತಾನಪ್ಪ ಅಂದ್ರೆ ಗುರುತಿಸಿಕೊಳ್ತಾನ. ಯಾವ ರೀತಿಯಪ್ಪ ಅಂದ್ರೆ ನೋಡ್ರಿ, ಈಗ ಒಬ್ಬ PSI ಅದನಂತ ತಿಳ್ಕೊರಿ. ಏನದನಂತ PSI ಅದನಂತ ತಿಳ್ಕೊರಿ. ಇಲ್ಲಿ ಎ ಎಂಬ ಹುಡುಗ ಅದನ, ಇಲ್ಲಿ ಬಿ ಏನಪ್ಪ ಅಂದ್ರ ಅದರ. ಇಬ್ರು ಕೂಡ ಮಾತು ಏನಪ್ಪ ಅಂದ್ರೆ ನಾಡ್ತಿರುವಂತ ಸಂದರ್ಭ ಒಳಗ ಏನೋ PSI ಬಗ್ಗೆ ಡಿಸ್ಕಸ್ ಬಂದಾಗ, ಇಲ್ಲೊಬ್ಬ ನಮ್ PSI ಅದನ, ಅವ ನಮ್ ಕಾಕ ಆಗ್ಬೇಕು, ಅವ ನಮ್ ದೊಡ್ಡಪ್ಪ ಆಗ್ಬೇಕು, ನಾ PSI ಮಗ ಅನ್ನೋದು. ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಉನ್ನತ ಹುದ್ದೆಯಲ್ಲಿರುವಂತ ವ್ಯಕ್ತಿಯೊಂದಿಗೆ ತಮ್ಮನ್ನ ತಾವು ಏನ್ ಮಾಡ್ತಾರಪ್ಪ ಅಂದ್ರ ಗುರುತಿಸಿಕೊಳ್ತಾರ. ಗುರುತಿಸಿಕೊಳ್ತಾರ. ಇದನ್ನೇ ನಾವ್ ಏನಂತೀವಿ ಅಂದ್ರ ತಾದಾತ್ಮ ಅಥವಾ ಅನನ್ಯತೆ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ನೇರವಾಗಿ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ನೋಡ್ಬಿಡ್ರಿ. ಮಕ್ಕಳು ತಮ್ಮ ಪೋಷಕರು, ಶಿಕ್ಷಕರು, ಸಾಮಾಜಿಕ ನಾಯಕರು, ಸಿನಿಮಾ ತಾರೆಯರು ಇವರುಗಳನ್ನು ಮಾದರಿಗಳನ್ನಾಗಿ ಗುರುತಿಸಿ ಅವರನ್ನು ಅನುಕರಿಸಲು, ಇದು ಬೇರೆ ಬಂತಡ್ರಿ ಎಕ್ಸಾಂಪಲ್.
ವೇಟ್ನರ್ ಅದೇ ಹೇಳು ನೋಡಿ ತಾದಾತ್ಮ್ಯದ ಬಗ್ಗೆ ಅದನ್ನು ಮಕ್ಕಳನ್ನು ತಮ್ಮ ಪೋಷಕರೊಂದಿಗೆ ಅಥವಾ ಅಚ್ಚುಮೆಚ್ಚಿನ ಶಿಕ್ಷಕರೊಂದಿಗೆ ಗುರುತಿಸುತ್ತಾರೆ. ಅದೇ ಯುವಕ ಯುವತಿಯರು ಪ್ರಸಿದ್ಧ ವಿಜ್ಞಾನಿ, ಕವಿ, ಕಲಾವಿದ, ಸಮಾಜ ಸೇವಕ ಮುಂತಾದವರನ್ನು ಮಾದರಿಯನ್ನಾಗಿ ಪರಿಗಣಿಸಿ ಅವರಂತಾಗಲು ಬಯಸುವುದು. ಇದು ಸಹ ಏನಾಗ್ತದಪ್ಪ ಅಂದ್ರ ತಾದಾತ್ಮ ಆಗ್ತದ. ಎಷ್ಟು ಕೆಲವೊಂದು ಪ್ರಸಿದ್ಧ ಯಶಸ್ವಿ ವ್ಯಕ್ತಿಯೊಂದಿಗೆ ಗುರುತಿಸಿಕೊಳ್ಳುವುದು. ಇದ್ರ ಮೂಲಕ ಏನಾಗ್ತಾರಪ್ಪ ಅಂದ್ರ ಅವರಿಂದ ಸ್ಫೂರ್ತಿಗೊಂಡು ತಮ್ಮ ಆತ್ಮವಿಶ್ವಾಸವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಹೆಚ್ಚಿಸಿಕೊಳ್ತಾರ. ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಮಕ್ಕಳು ತಮ್ಮ ಪೋಷಕರು, ಶಿಕ್ಷಕರು, ಸಾಮಾಜಿಕ ನಾಯಕರು, ಸಿನಿಮಾ ತಾರೆಯರು ಇವರುಗಳನ್ನು ಮಾದರಿಗಳನ್ನಾಗಿ ಗುರುತಿಸಿ ಅವರಂತೆ ಅನುಕರಿಸಲು ಪ್ರಯತ್ನಿಸುವುದು. ನೋಡ್ರಿ, ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನ, ಆತ ಏನ್ ಮಾಡ್ತಾನಪ್ಪ ಅಂದ್ರ ಯಾವುದೋ ಒಬ್ಬ ನಟ ನೋಡಿ ಏನಪ್ಪ ಅಂದ್ರ ನಟನೆ ನೋಡಿ ಅವನಂತೆ ನಟಿಸುವುದು, ಅವನಂತೆ ಆಡುವುದು, ಅವನಂತೆ ಕುಣಿದು, ಅವನ ತರ ಹೇರ್ ಸ್ಟೈಲ್ ಮಾಡ್ಕೋದು, ಅವನ ತರ ಪ್ಯಾಂಟು ಶರ್ಟ್ ಅನ್ನ ಹಾಕೋದು. ಇನ್ನು ಹುಡುಗಿಯರು ನೋಡಿದ್ರೆ ಅವ್ರ ತರ ಹೇರ್ ಸ್ಟೈಲ್ ಮಾಡೋದು, ಅವ್ರ ತರ ಸ್ಟೈಲ್ ಮಾಡೋದು, ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ನಾವು ಯುವಕರು ಏನಪ್ಪ ಅಂದ್ರ ಮಾಡ್ತಿರ್ತಾರ. ಇದು ಏನಾಗ್ತದಪ್ಪ ಅಂದ್ರ ಅನನ್ಯತೆ ಅಂತ ಐಡೆಂಟಿಫಿಕೇಶನ್. ವ್ಯಕ್ತಿ ತನ್ನನ್ನು ಇನ್ನೊಬ್ಬರೊಂದಿಗೆ ಯಶಸ್ವಿಯಾದ ವ್ಯಕ್ತಿಯೊಂದಿಗೆ ಏನ್ ಮಾಡ್ತಾನೆ ಇಲ್ಲಿ ಗುರುತಿಸಿಕೊಳ್ತಾನ. ನೆಕ್ಸ್ಟ್ ನೋಡ್ರಿ, ಒಬ್ಬ ಉದ್ಯೋಗಿ ತಾನು ಉದ್ಯೋಗ ಮಾಡುವ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳಲು ಬಯಸುತ್ತಾನೆ. ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ನಾನು ಮೈಕ್ರೋಸಾಫ್ಟ್ ಅಥವಾ ವಿಪ್ರೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು ಆ ಪ್ರಸಿದ್ಧ ಕಂಪನಿ ಮೂಲಕ ಗುರುತಿಸಿಕೊಳ್ಳಲು ಪ್ರಯತ್ನಿಸುವುದು. ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಏನಪ್ಪಾ ಅಂದ್ರ ಆಪರೇಟರ್ ಇರ್ತಾನೋ, ಏನೋ ಒಂದು ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತಾನ ಅಥವಾ ಕಂಪ್ಯೂಟರ್ ಇಂಜಿನಿಯರ್ ಇರ್ತಾನ. ಆತ ನೀ ಏನ್ ಕೆಲಸ ಮಾಡ್ತೀಯ ಅಂತ ಹೇಳಿದಾಗ ನಾನು ಮೈಕ್ರೋಸಾಫ್ಟ್ ಕಂಪ್ನಿಯಲ್ಲಿ ಅಥವಾ ವಿಪ್ರೋ ಕಂಪ್ನಿಯಲ್ಲಿ ಏನ್ ಮಾಡ್ತೀನಿ, ನಾನು ಕಂಪ್ಯೂಟರ್ ಇಂಜಿನಿಯರ್ ಅದೇನ ಅಂತ ಹೇಳಿದ ಅಂದ್ರೆ ಆ ಸಂಸ್ಥೆಗೆ ತನ್ನನ್ನು ತಾನು ಏನಪ್ಪಾ ಅಂದ್ರೆ ಗುರುತಿಸಿಕೊಂಡು ನಾನು ಶ್ರೇಷ್ಠ ಅಂತ ಏನಪ್ಪಾ ಅಂದ್ರೆ ಆತ ತೋರಿಸ್ಕೊಳ್ತಾನ. ಇವು ಇಲ್ಲಿ ತನ ಏನ್ ಮಾಡಿದ್ವಪ್ಪ ಅಂದ್ರ ನಾವು ರಕ್ಷಣಾ ತಂತ್ರಗಳನ್ನ ಅಧ್ಯಯನ ಮಾಡಿದ್ವಿ. ಈ ರಕ್ಷಣಾ ತಂತ್ರಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಏನಾಗ್ತವಪ್ಪ ಅಂದ್ರ ಒಂದಲ್ಲ ಒಂದ್ ರೀತಿ ಏನಪ್ಪಾ ಅಂದ್ರೆ ಅವುಗಳನ್ನ ಬಳಕೆ ಮಾಡ್ತೀವಿ. ಒಮ್ಮೆ ಒಂದಕ್ಕಿಂತ ಹೆಚ್ಚಾದ್ರೂ ಬಳಕೆ ಮಾಡ್ಬೋದು, ಒಮ್ಮೆ ಸಹ ಏನಪ್ಪಾ ಅಂದ್ರೆ ಯಾವುದೇ ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡದೆ ಏನಪ್ಪಾ ಅಂದ್ರೆ ಇರ್ಬೋದು. ಆದ್ರ ದಿನನಿತ್ಯ ಒಂದಲ್ಲ ಒಂದೇ ಏನಾಗ್ತವಪ್ಪ ಅಂದ್ರೆ ಬಳಕೆ ಮಾಡ್ತೀವಿ. ಈ ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಆಗ್ತದಪ್ಪ ಅಂದ್ರ ನಮ್ಮಲ್ಲಿರುವಂತ ಮಾನಸಿಕ ಒತ್ತಡ ಏನಾಗ್ತದಪ್ಪ ಅಂದ್ರ ಕಡಿಮೆ ಮಾಡ್ಕೊಳ್ತೀವಿ. ಮತ್ತೆ ನಮ್ಮ ಆತ್ಮಾಭಿಮಾನವನ್ನ ಏನ್ ಮಾಡ್ತೇವಪ್ಪ ಅಂದ್ರ ಹೆಚ್ಚಿಸ್ಕೊಳ್ತೀವಿ. ಇದು ಎಲ್ಲವೂ ಏನಾಗ್ತವಪ್ಪ ಅಂದ್ರ ರಕ್ಷಣಾ ತಂತ್ರಕ್ಕೆ ಆಗ್ತೀವಿ. ಇನ್ನ ರಕ್ಷಣಾ ತಂತ್ರದ ಕಾನ್ಸೆಪ್ಟ್ ನಲ್ಲಿ ಬಂದಂತ ಪ್ರಶ್ನೆಗಳು ನೋಡ್ರಿ ಯಾವ ರೀತಿ ಅದಾವ ನೋಡ್ರಿ ಯಾವ ರೀತಿ ಅದಾವ. ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಪ್ರಕ್ಷೇಪಣೆ, ದಮನ, ಹಿಮ್ಮೆರಳುವಿಕೆ ಅಥವಾ ತರ್ಕ ಸಮ್ಮತ ಆಗಿಸುವಿಕೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ದಮನ ಆಗ್ತದ. ಅಂದ್ರ ದಮನ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಕ್ತಿ ತನ್ನಲ್ಲಿರುವ ಕೈ ಘಟನೆಗಳೇನದಂದ್ರ ಜಾಗೃತ ಮನಸ್ಸಿಂದ ಅಜಾಗೃತ ಮನಸ್ಸಿಗೆ ಏನಪ್ಪಾ ಅಂದ್ರ ತಳ್ಳಲ್ಪಡುವಂತ ಪ್ರಕ್ರಿಯೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮತ್ಸರ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚಿಪ್ಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ. ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಒಂದನೇ ಆಪ್ಷನ್ ಪ್ರಕ್ಷೇಪಣೆ, ಎರಡನೇ ಆಪ್ಷನ್ ತಾರ್ಕಿಕವಾದ, ಮೂರನೇ ಆಪ್ಷನ್ ಪ್ರತಿಗಮನ, ನಾಲ್ಕನೇದು ಬದಲಿ ಉಪಾಯ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ ಏನಾಗ್ತದ ಬದಲಿ ಉಪಾಯ ಆಗ್ತದ. ನೆಕ್ಸ್ಟ್ 76ನೇ ಮೂರನೇ ನೋಡ್ರಿ, ಆ ಕ್ವಶನ್ ಪೇಪರ್ ಒಳಗೆ ಅದು 76. ಒಬ್ಬ ವ್ಯಕ್ತಿ ತನ್ನ ನ್ಯೂನ್ಯತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ. ಒಂದನೇ ಆಪ್ಷನ್ ದಮನ, ಎರಡನೇ ಆಪ್ಷನ್ ಅಗಲಗನಸ ಕಾಣುವಿಕೆ, ಮೂರನೇ ಆಪ್ಷನ್ ಪ್ರಕ್ಷೇಪಣೆ, ನಾಲ್ಕನೇ ಆಪ್ಷನ್ ತರ್ಕಸಮ್ಮತವಾಗಿಸುವಿಕೆ. ಇದಕ್ಕೆ ರೈಟ್ ಆನ್ಸರ್ ಬಂದ ಏನಾಗ್ತದಪ್ಪ ಅಂದ್ರೆ ಪ್ರಕ್ಷೇಪಣೆ. ಅಂದ್ರೆ ತನ್ನಲ್ಲಿರುವಂತಹ ಕೊರತೆಗಳನ್ನು ಇನ್ನೊಬ್ಬರಲ್ಲಿ ಏನಪ್ಪಾ ಅಂದ್ರೆ ತೋರಿಸುದು. ಇದನ್ನೇ ನಾವು ಏನಂತೀವಿ ಅಂದ್ರ ಪ್ರಕ್ಷೇಪಣೆ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯದಾಗಿದ್ದ ಪ್ರಶ್ನೆ ಇದು, ಇನ್ನು ಓದುವ. ನೆಕ್ಸ್ಟ್ ನೋಡ್ರಿ, ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ, ಆದ್ರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದು ಏನೆಂದರೆ ಅಂತ ಕೇಳಿದನ, ಇದು ಏನಪ್ಪ ಸೂಚಿಸೋದಂದ್ರ ಪ್ರತಿಗಮನ. ಒಬ್ಬ ವ್ಯಕ್ತಿಗೆ ಒಂದು ಸಮಸ್ಯೆಯನ್ನು ನೀಡಿದಾಗ ಆ ಸಮಸ್ಯೆ ಬಗೆಹರಿಸುವ ಬದಲಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಇಲ್ಲ ವಯಸ್ಸಿನ ಅನುಗುಣವಾಗಿ ವರ್ತನೆ ತೋರದೆ ಚಿಕ್ಕವರಂತ ಏನ್ ಮಾಡ್ತಾನಪ್ಪ ಅಂದ್ರೆ ವರ್ತನೆ ತೋರ್ತಾನೆ. ಇದನ್ನೇ ನಾವ್ ಏನಂತೀವಿ ಅಂದ್ರೆ ಪ್ರತಿಗಮನ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಪ್ರತಿಗಮನ ಅಂತ ಕರಿತೀವಿ. ಇನ್ನ
ತನ್ನ ಸ್ನೇಹಿತನಿಂದ ಒಡಿಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು? ಪ್ರತಿಗಮನ, ಎರಡನೇ ಆಪ್ಷನ್ ತರ್ಕಸಮ್ಮತವಾಗಿಸುವಿಕೆ, ಮೂರನೇ ಆಪ್ಷನ್ ಸ್ಥಾನ ಪಲ್ಲಟ, ನಾಲ್ಕನೇ ಆಪ್ಷನ್ ಪ್ರಕ್ಷೇಪಣೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದೆ? ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ತನ್ನಕ್ಕಿಂತ ವೀಕ್ ಆದಂತ ವ್ಯಕ್ತಿ ಮೇಲೆ ತಾನೇನಪ್ಪಾ ಅಂದ್ರೆ ತನ್ನ ಸೀಟನ್ನು ಏನ್ ಮಾಡ್ತಾನೆ, ವ್ಯಕ್ತಪಡಿಸ್ತಾನೆ. ಅದನ್ನೇ ನಾವ್ ಏನಂತಂದ್ರೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈ ವಿಡಿಯೋದಲ್ಲಿ ರಕ್ಷಣಾ ತಂತ್ರಗಳ ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು ಮತ್ತು ರಕ್ಷಣಾ ತಂತ್ರದಲ್ಲಿ ಕಂಡು ಬರುವಂತಹ ವಿಧಗಳು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಈ ಕ್ಲಾಸ್ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಿಮ್ ಟಿಟಿಗೆ ಏನಪ್ಪಾ ಅಂದ್ರೆ ಅಂಕಗಳನ್ನ ಗ್ಯಾರಂಟಿ ತಂದು ಕೊಡ್ತದನ್ನ ವಿಶ್ವಾಸದ ಆಧಾರದ ಮೇಲೆ ನಾವು ಇವತ್ತು ಈ ಕ್ಲಾಸ್ ನ ಮಾಡಿದ್ದೀನಿ. ತಮಗೆಲ್ಲರಿಗೂ ಈ ವಿಡಿಯೋವನ್ನು ಪೂರ್ತಿ ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಒಂದು ವಿಶೇಷವಾದ ಹೊಸ ಕಾನ್ಸೆಪ್ಟ್ ಒಂದಿಗೆ ಏನಪ್ಪಾ ಅಂದ್ರೆ ಮತ್ತೆ ನಾಳೆ ಒಂದು ಹೊಸ ಟಿಟಿ ಉಪಯುಕ್ತವಂತ ಮತ್ತೊಂದು ಹೊಸದಾದ ಕಾನ್ಸೆಪ್ಟ್ ಅನ್ನ ಏನಪ್ಪಾ ಅಂದ್ರೆ ತಗೊಂಡು ಬರ್ತೀನಿ. ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.